ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಯಾವ ಸಮಯದಲ್ಲಿ ಬೇಕಾದರೂ ನನಗೆ ಹೆರಿಗೆ ನೋವು ಶುರುವಾಗಬಹುದು. ನಾನು ಲಿವಿಂಗ್ ರೂಮಿನಲ್ಲಿ ನೆಲದ ಮೇಲೆ ಸೋಫಾಗೆ ಹೊರಗೆ ಕುಳಿತುಕೊಂಡಿದ್ದೆ. ನನ್ನ ಕಾಲುಗಳು ಎಷ್ಟೊಂದು ಜಾಸ್ತಿ ಊದಿಕೊಂಡಿದ್ವೋ. ಕಾಲಿನಿಂದ ಸೊಂಟದವರೆಗೂ ತುಂಬಾ ಹೆಚ್ಚಾಗಿ ನೋವು ಬರ್ತಾ ಇತ್ತು. ಯಾವಾಗಲೂ ನನ್ನದು ಅಂತ ಅನ್ನಿಸುತ್ತಿದ್ದ ಈ ಮನೆ ಈಗ ಇದ್ದಕ್ಕಿದ್ದ ಹಾಗೆ ತುಂಬಾ ದೊಡ್ಡದಾಗಿ ತುಂಬಾ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಹೊರಗೆ ಕಪ್ಪು ಮೋಡಗಳು ಆವರಿಸಿ ಹೊರಗಿದ್ದ ಬೆಳಕು ಪೂರ್ತಿಯಾಗಿ ಕಡಿಮೆಯಾಗಿ ಬಿಟ್ಟಿತ್ತು. ನೋಡುತ್ತಿದ್ದಂತೆ ಜೋರಾಗಿ ಮಳೆ ಕೂಡ ಶುರುವಾಗಿ ಬಿಟ್ಟಿತ್ತು. ಕೇವಲ 2 ಗಂಟೆಯ ಮೊದಲು ಶಂಕರ್ ಇಲ್ಲೇ ಇದ್ದ. ಅವನು ತುಂಬಾ ಬೇಗ ತನ್ನ ಸಾಮಾನುಗಳನ್ನು ರೆಡಿ ಮಾಡಿಕೊಂಡು ಪದೇ ಪದೇ ತನ್ನ ಫ್ಲೈಟ್ ಟಿಕೆಟ್ ಮತ್ತು ಪಾಸ್ಪೋರ್ಟ್ ಅನ್ನು ಚೆಕ್ ಮಾಡ್ತಾ ಇದ್ದ. ನನ್ನ ಡೆಲಿವರಿ ಟೈಮ್ ತುಂಬಾ ಹತ್ತಿರವಿತ್ತು. ಇಂತಹ ಸಮಯದಲ್ಲಿ ಅವರು ನನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೊರಟು ಹೋಗುವುದನ್ನು ನೋಡಿ ನನಗೆ ತುಂಬಾ ದುಃಖವಾಗಿತ್ತು. ನಾನು ಅವರ ಶರ್ಟಿನ ಒಂದು ಮೂಲೆಯನ್ನು ಹಿಡಿದುಕೊಂಡು, ನನಗೆ ಯಾಕೋ ಸ್ವಲ್ಪ ಕೂಡ ಸರಿ ಅನ್ನಿಸ್ತಾ ಇಲ್ಲ. ನನ್ನ ಹೊಟ್ಟೆ ಪದೇ ಪದೇ ತುಂಬಾ ಟೈಟ್ ಆಗ್ತಾ ಇದೆ. ಡೆಲಿವರಿ ಟೈಮ್ ಕೂಡ ಹತ್ತಿರ ಬರ್ತಾ ಇದೆ. ನೀವು ನಿಮ್ಮ ಬಾಸ್ಗೆ ಹೇಳಿ ಕೆಲವು ದಿನ ಈ ಟ್ರಿಪ್ ಅನ್ನು ಪೋಸ್ಟ್ಪೋನ್ ಮಾಡಬಹುದಲ್ವಾ ಅಂತ ಹೇಳಿದಾಗ, ಆದರೆ ಶಂಕರ್ ನನ್ನ ಮಾತುಗಳನ್ನು ತುಂಬಾ ಸಿಂಪಲ್ ಆಗಿ ಕಿತ್ತು ಹಾಕ್ಬಿಟ್ಟ. ಅವನ ಕಣ್ಣುಗಳಲ್ಲಿ ತುಂಬಾ ಬೇಗ ಪ್ರಮೋಷನ್ ಪಡೆದುಕೊಳ್ಳಬೇಕು ಅನ್ನುವ ಆತರ ಕಾಣಿಸ್ತಾ ಇತ್ತು. ಅವನು ಹೇಳ್ತಾ ಇದ್ದ, ಈ ಪ್ರಾಜೆಕ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಈ ಅವಕಾಶ ಏನಾದರೂ ನನ್ನ ಕೈಯಿಂದ ಹೊರಟು ಹೋದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗುವ ಕನಸು ಕೂಡ ಮುರಿದು ಬೀಳುತ್ತೆ. ಅವರು ಈಗ ನನಗೆ ಅರ್ಥ ಮಾಡಿಸ್ತಾ ಇದ್ರು, ನೀನು ಇಲ್ಲ ಸಲ್ಲದನ್ನು ಯೋಚಿಸಿ ಟೆನ್ಷನ್ ಮಾಡಿಕೊಳ್ಳಬೇಡ. ನನ್ನ ಅಮ್ಮ ನನಗೆ ಮಾತು ಕೊಟ್ಟಿದ್ದಾರೆ. ಅವರು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನಿನಗೆ ಏನಾದರೂ ಸ್ವಲ್ಪ ತೊಂದರೆ ಅನ್ನಿಸಿದ್ರು ನೀನು ತಕ್ಷಣ ಅಮ್ಮನಿಗೆ ಫೋನ್ ಮಾಡಿಬಿಡು ಅಂತ. ನಾನು ಅವರನ್ನು ಬಾಗಿಲಿನವರೆಗೂ ಬಿಡಲು ಹೋದೆ. ಅವರು ಲಿಫ್ಟ್ ಹತ್ತಿ ನನ್ನ ಕಣ್ಣಿಂದ ಮರೆಯಾದ ತಕ್ಷಣ ನನ್ನ ಕಣ್ಣುಗಳಿಂದ ಜೋರಾಗಿ ನೀರು ಬರಲು ಶುರುವಾಯಿತು. ಈ ದಿನ ನನಗೆ ಅವರ ಅವಶ್ಯಕತೆ ತುಂಬಾ ಹೆಚ್ಚಾಗಿತ್ತು. ಆದರೆ ಅವರು ನನ್ನನ್ನು ಬಿಟ್ಟು ತಮ್ಮ ಕೆರಿಯರ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಹೊರಗೆ ಇನ್ನೂ ಜೋರಾಗಿ ಮಳೆ ಬರ್ತಾ ಇತ್ತು. ನನಗೆ ತುಂಬಾ ಭಯವಾಗ್ತಾ ಇತ್ತು. ನಾನು ತಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡು ನನ್ನ ಹೊಟ್ಟೆಯ ಮೇಲೆ ಕೈಯನ್ನು ಇಟ್ಟು, ಹೆದರಿಕೊಳ್ಬೇಡ ಕಂದ, ಅಮ್ಮ ನಿನ್ನ ಜೊತೆಗಿದ್ದಾರೆ, ನಿನಗೆ ಏನೂ ಆಗೋದಿಲ್ಲ ಅಂತ ಹೇಳುತ್ತಾ ನಾನು ನನ್ನ ಫೋನನ್ನು ತೆಗೆದುಕೊಂಡು ನನ್ನ ಅತ್ತೆ ಶಾರದಾ ಅವರಿಗೆ ಫೋನ್ ಮಾಡ್ತಾ ಇದ್ದೆ. ಬೆಳಿಗ್ಗೆನೆ ಅತ್ತೆ ತನ್ನ ಮಗನಿಗೆ ಫೋನ್ ಮಾಡಿ ಹೇಳಿದ್ರು, ನಾನು ತುಂಬಾ ಬೇಗ ಸೊಸೆಗಾಗಿ ಏನಾದರೂ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ತೆಗೆದುಕೊಂಡು ಬಂದ್ಬಿಡ್ತೀನಿ ಅಂತ. ನನ್ನ ಮತ್ತು ನನ್ನ ಅತ್ತೆ ಶಾರದಾ ದೇವಿಯವರ ಸಂಬಂಧ ಅಷ್ಟೊಂದು ಚೆನ್ನಾಗಿ ಏನೂ ಇರಲಿಲ್ಲ. ಅವರು ತುಂಬಾ ಚಾಲಾಕಿ, ಯಾವಾಗಲೂ ದುಡ್ಡನ್ನು ಆಯ್ಕೆ ಮಾಡಿಕೊಳ್ಳುವ ತುಂಬಾ ಚೂಟಿ ಹೆಂಗಸಾಗಿದ್ದರು. ಆದರೆ ಇಂತಹ ಸ್ಥಿತಿಯಲ್ಲಿ ನನಗೆ ಬೇರೆ ದಾರಿ ಕೂಡ ಇರಲಿಲ್ಲ. ನನ್ನ ಅಪ್ಪ ಅಮ್ಮ ಹಳ್ಳಿಯಲ್ಲಿ ವಾಸವಿದ್ರು. ಈ ಸಮಯದಲ್ಲಿ ಬೆಳೆಯನ್ನು ಕಟ್ ಮಾಡುವ ಸೀಸನ್ ಬೇರೆ ನಡೀತಾ ಇತ್ತು. ನಾನು ಅವರಿಗೆ ತೊಂದರೆ ಕೊಡಬೇಕು ಅಂತ ಅಂದುಕೊಳ್ಳಲಿಲ್ಲ. ನಾನು ಅತ್ತೆಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೆ. ಎಷ್ಟು ಬಾರಿ ಫೋನ್ ಮಾಡಿದ್ರು ಅವರು ಫೋನನ್ನು ಅಟೆಂಡ್ ಮಾಡಲಿಲ್ಲ. ನಾನು ಅಂದುಕೊಳ್ತಾ ಇದ್ದೆ, ಅವರು ದಾರಿ ಮಧ್ಯದಲ್ಲಿ ಇರಬಹುದು, ಆದ್ದರಿಂದಲೇ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ ಅಂತ. ನಾನು ಈಗ ಅಲ್ಲೇ ಕುಳಿತು ಯೋಚಿಸ್ತಾ ಇದ್ದೆ. ಮದುವೆಯಾದ ಹೊಸದರಲ್ಲಿ ಶಂಕರ್ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನನ್ನ ಸಣ್ಣ ಪುಟ್ಟ ಎಲ್ಲ ಮಾತುಗಳನ್ನು ಅವರು ತುಂಬಾ ಗಮನವಿಟ್ಟು ಕೇಳಿಸ್ಕೊಳ್ತಾ ಇದ್ರು. ನನಗೆ ಗೊತ್ತಾಗ್ಲಿಲ್ಲ ನಮ್ಮ ಮಧ್ಯೆ ಇದ್ದಂತಹ ಈ ಪ್ರೀತಿ ವಿಶ್ವಾಸ ಯಾವಾಗ ಇಷ್ಟೊಂದು ಕಡಿಮೆಯಾಗಿ ಬಿಡ್ತು ಅಂತ. ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಹೊಟ್ಟೆಯಲ್ಲಿ ಒಂದು ಸಣ್ಣ ನೋವು ಶುರುವಾಗಿತ್ತು. ನಾನು ಈಗ ತುಂಬಾ ಹೆದರಿಕೊಂಡು ಬಿಟ್ಟಿದ್ದೆ. ಲೇಬರ್ ಪೇನ್ಸ್ ಶುರುವಾಗಿ ಬಿಡ್ತಾ ಅಂದುಕೊಂಡು ನಾನು ತಕ್ಷಣ ಆ ಟೇಬಲ್ ಸಹಾಯದಿಂದ ಎದ್ದು ನಿಂತುಕೊಂಡು ನೋವು ಕಡಿಮೆಯಾಗುವುದನ್ನೇ ಎದುರು ನೋಡ್ತಾ ಇದ್ದೆ. ನನ್ನ ತಲೆಯಲ್ಲಿ ಈಗ ಒಂದರ ನಂತರ ಒಂದು ಭಯಾನಕವಾದ ಆಲೋಚನೆಗಳೇ ಬರ್ತಾ ಇದ್ವು. ಒಂದು ವೇಳೆ ಈ ರಾತ್ರಿ ಏನಾದರೂ ನನಗೆ ನೋವು ಬಂದು ಡೆಲಿವರಿ ಆದರೆ, ಅತ್ತೆ ಸಮಯಕ್ಕೆ ಸರಿಯಾಗಿ ಬರದೇ ಇದ್ರೆ, ಇಂತಹ ಮಳೆಯಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ನಾನು ಒಬ್ಳೆ ಟ್ಯಾಕ್ಸಿ ಮಾಡಿಕೊಂಡು ಆಸ್ಪತ್ರೆಗೆ ಹೋಗಬೇಕಾಗಿ ಬಂದ್ರೆ, ನಾನು ಎಷ್ಟೊಂದು ಯೋಚನೆ ಮಾಡ್ತಾ ಇದ್ನೋ ಅಷ್ಟು ನನ್ನ ಹೃದಯ ಇನ್ನೂ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ನನಗನ್ನಿಸ್ತಾ ಇತ್ತು, ನಾನು ಯಾವುದೋ ಸ್ಥಳದಲ್ಲಿ ಒಂಟಿಯಾಗಿ ನಡೆದುಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಅಂತ. ನಾನು ಒಂಟಿಯಾಗಿ ನನ್ನ ಮನೆಯಲ್ಲಿ ನೋವಿನಿಂದ ಹೆದರಿಕೊಂಡು ಒದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ನನ್ನ ಅತ್ತೆ ಮನೆಯಲ್ಲಿ ತುಂಬಾ ಸಂತೋಷವಾದ ಪಿಕ್ನಿಕ್ ವಾತಾವರಣವಿತ್ತು. ಅವರ ಮಗ ಕೆಲಸದ ಮೇಲೆ ಹೊರಗೆ ಹೋದ ತಕ್ಷಣ ಆಕೆ ಕೂಡ ತಮ್ಮ ಟ್ರಿಪ್ಪಿನ ಪ್ಲಾನ್ ಅನ್ನು ಶುರು ಮಾಡಿಬಿಟ್ಟಿದ್ರು. ಅತ್ತೆ ಎಲ್ಲರಿಗೂ ಬೇಗ ಬೇಗ ರೆಡಿಯಾಗಿ ಅಂತ ಹೇಳ್ತಾ ಇದ್ರು. ಅತ್ತೆ ಮಾವ, ನನ್ನ 2 ನಾದಿನಿಯರು, ಅವರ ಗಂಡ ಮತ್ತು 2 ಮಕ್ಕಳು, ಅವರೆಲ್ಲರೂ 5 ದಿನಗಳ ಕಾಲ ಸಿಂಗಾಪುರ್ಗೆ ಹೋಗಿ ಎಂಜಾಯ್ ಮಾಡಬೇಕು ಅಂತ ಏರ್ಪೋರ್ಟ್ಗೆ ಹೋಗಲು ರೆಡಿ ಆಗ್ತಾ ಇದ್ರು. ಈ ಟ್ರಿಪ್ಪಿನ ಬುಕ್ಕಿಂಗ್ ಅನ್ನು ಶಾರದಾ ದೇವಿಯವರು ಹೋದ ತಿಂಗಳೇ ಸೈಲೆಂಟ್ ಆಗಿ ಮಾಡಿಬಿಟ್ಟಿದ್ರು. ನನ್ನ ನಾದಿನಿ ಕೇಳ್ತಾ ಇದ್ಲು, ಅಮ್ಮ ನಿಮಗೆ ಸ್ವಲ್ಪ ಕೂಡ ಭಯವಾಗ್ತಾ ಇಲ್ವಾ? ಒಂದು ವೇಳೆ ಅತ್ತಿಗೆಗೆ ಏನಾದರೂ ಸಡನ್ ಆಗಿ ಡೆಲಿವರಿ ಆದರೆ ಆಗ ಏನು ಮಾಡಬೇಕು? ನಾವೆಲ್ಲರೂ ಈ ರೀತಿ ದೇಶ ಬಿಟ್ಟು ಹೊರಟು ಹೋಗ್ತಾ ಇದ್ದೀವಲ್ಲ.
ಆಗ ಅತ್ತೆ ಹೇಳ್ತಾ ಇದ್ರು, ಈಗಿನ ಕಾಲದಲ್ಲಿ ಡೆಲಿವರಿಯನ್ನು ಡಾಕ್ಟ್ರೇ ಮಾಡಿಸ್ತಾರೆ. ಹಾಸ್ಪಿಟಲ್ನಲ್ಲಿ ಎಲ್ಲ ನಡೆದು ಹೋಗುತ್ತೆ. ಮನೆಯಲ್ಲಿ ಕುಳಿತುಕೊಂಡು ಅವಳ ನೋವನ್ನು ಅವಳ ದುಃಖವನ್ನು ನೋಡುವುದಕ್ಕಿಂತ ಹಾಯಾಗಿ ಹೊರಗಡೆ ಹೋಗಿ ಎಂಜಾಯ್ ಮಾಡಿಕೊಂಡು ಬರೋಣ. ಇಲ್ಲಿ ಇದ್ದುಕೊಂಡು ಟೆನ್ಷನ್ ಅನ್ನು ಅನುಭವಿಸುವ ಬದಲು ಹೊರಗೆ ಹೋಗಿ ಫ್ರೆಶ್ ಆಗಿ ಇದ್ದು ಬರೋಣ ಅಂತ. ನನ್ನ ಮಾವನವರು ಯಾವಾಗಲೂ ಇದ್ದ ಹಾಗೆಯೇ ಈಗಲೂ ಮೌನವಾಗಿದ್ರು. ಅವರು ತಮ್ಮ ಹೆಂಡತಿಯ ಪ್ರತಿಯೊಂದು ಮಾತುಗಳನ್ನು ಕೇಳ್ತಾ ಇದ್ರು. ಅವರು ಕೂಡ ಒಂದೇ ಒಂದು ಮಾತು ಹೇಳದೆ ಸೈಲೆಂಟ್ ಆಗಿ ತಮ್ಮ ಬ್ಯಾಗ್ ಅನ್ನು ತೆಗೆದುಕೊಂಡು ಹೊರಗೆ ಬಂದು ಬಿಟ್ಟಿದ್ರು. ಅವರು ಒಂದೇ ಒಂದು ಬಾರಿ ಕೂಡ ಕೇಳಲಿಲ್ಲ, ನನ್ನ ತುಂಬು ಗರ್ಭಿಣಿ ಸೊಸೆ ಹೇಗಿದ್ದಾಳೆ ಅಂತ. ರಮ್ಯಾ ಮತ್ತು ಅವರ ಗಂಡ ವಿಶಾಲ್ ಕೂಡ ಸಿಂಗಪೂರಿನ ಶಾಪಿಂಗ್ ಮತ್ತು ಅಲ್ಲಿ ಸಿಗುವ ಊಟಗಳನ್ನು ಯೋಚಿಸಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದರು. ಅಲ್ಲಿ ಯಾರಿಗೂ ನನ್ನ ಬಗ್ಗೆ ಸ್ವಲ್ಪ ಕೂಡ ಚಿಂತೆ ಅನ್ನುವುದೇ ಇರಲಿಲ್ಲ. ನಾನು ಆ ಪರಿವಾರದ ಮಗುವನ್ನು ಈ ಭೂಮಿಯ ಮೇಲೆ ತರುವ ಹಂತದಲ್ಲಿದ್ದೆ. ಆದರೆ ನನ್ನನ್ನು ಒಂಟಿಯಾಗಿ ಬಿಡುವ ಯೋಚನೆಯನ್ನು ಮಾತ್ರ ನನ್ನ ಅತ್ತೆ ಮಾಡಿರಲಿಲ್ಲ. ಎಲ್ಲರೂ ಸಾಮಾನುಗಳನ್ನು ಟ್ಯಾಕ್ಸಿಯಲ್ಲಿ ತುಂಬಿಸಬೇಕಾದ್ರೆ ಅವರು ತಕ್ಷಣ ಹೇಳಿದ್ರು, ನೀವೆಲ್ಲ ಹೊರಡಿ, ನಾನು ಮುಖ್ಯವಾದ ಕೆಲಸವನ್ನು ಮರೆತು ಬಿಟ್ಟಿದ್ದೇನೆ, ಸ್ವಲ್ಪ ಸಮಯದಲ್ಲೇ ಬಂದ್ಬಿಡ್ತೀನಿ ಅಂತ ಹೇಳಿ ಅವರು ತಕ್ಷಣ ಮನೆಯೊಳಗೆ ವಾಪಸ್ ಹೋಗಿದ್ರು. ಆದರೆ ಅವರು ತಮ್ಮ ರೂಮಿಗೆ ಹೋಗಲಿಲ್ಲ. ಲಿವಿಂಗ್ ರೂಮಿನಲ್ಲಿ ಇದ್ದ ಅಲ್ಮಾರಿಯಲ್ಲಿ ಇಟ್ಟಿದ್ದ ಒಂದು ಲಕೋಟೆಯನ್ನು ತೆಗೆದುಕೊಂಡಿದ್ರು. ಆ ಸಮಯದಲ್ಲಿ ಅವರ ಮುಖದ ಮೇಲೆ ಒಂದು ಭಯಾನಕವಾದ ಮಂದಹಾಸವಿತ್ತು. ಅವರು ಆ ಕವರನ್ನು ತಮ್ಮ ಹ್ಯಾಂಡ್ ಬ್ಯಾಗಿನಲ್ಲಿ ಇಟ್ಟುಕೊಂಡು ಹೊರಗೆ ಬಂದು ಬಿಟ್ರು. ಅವರು ಈಗ ಇನ್ನೊಂದು ಟ್ಯಾಕ್ಸಿಯನ್ನು ನಿಲ್ಲಿಸಿ ಸೀದಾ ನನ್ನ ಅಪಾರ್ಟ್ಮೆಂಟ್ನ ಕಡೆ ಬಂದಿದ್ರು. ಅವರು ಎಲ್ಲರಿಗೂ ಇದೇ ಮಾತುಗಳನ್ನ ಹೇಳಿದ್ರು, ಹಳ್ಳಿಯಲ್ಲಿ ತುಂಬಾ ಮುಖ್ಯವಾದ ಕೆಲಸ ಬಂದ್ಬಿಟ್ಟಿದೆ, ನೀವು ಮೊದಲು ಹೋಗಿ, ನಾನು ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಫ್ಲೈಟ್ನಲ್ಲಿ ಬರ್ತೀನಿ ಅಂತ. ಅತ್ತೆಯನ್ನು ಬಿಟ್ಟು ಎಲ್ಲರನ್ನೂ ಕರೆದುಕೊಂಡು ಟ್ಯಾಕ್ಸಿ ಈಗ ಏರ್ಪೋರ್ಟಿನ ಕಡೆ ಹೊರಟು ಬಿಟ್ಟಿತ್ತು. ರಾತ್ರಿ ಸುಮಾರು 8 ಗಂಟೆಗೆ ಮಳೆ ನಿಂತು ಹೋಗಿತ್ತು. ಆಗಲೇ ನನ್ನ ಮನೆಯ ಬಾಗಿಲು ಓಪನ್ ಆದ ಶಬ್ದ ನನಗೆ ಕೇಳಿಸ್ತಾ ಇತ್ತು. ನನಗೆ ಅನ್ನಿಸ್ತಾ ಇತ್ತು ನಮ್ಮ ಅತ್ತೆ ಮನೆಗೆ ಬಂದಿದ್ದಾರೆ ಅಂತ. ನಾನು ಅವರನ್ನು ವೆಲ್ಕಮ್ ಮಾಡಲು ಅಂತ ಎದ್ದು ಹಾಲ್ಗೆ ಹೋದೆ. ಅವರು ತಾವು ಹೇಳಿದ ಹಾಗೆ ನನಗಾಗಿ ಯಾವುದೇ ಹೆಲ್ತಿ ಊಟವನ್ನು ತೆಗೆದುಕೊಂಡು ಬಂದಿರಲಿಲ್ಲ. ಅವರು ಮನೆಯೊಳಗೆ ಬಂದ ತಕ್ಷಣ ಹೇಳಿದ್ರು, ನೀನು ತಕ್ಷಣ ಒಳಗೆ ಹೋಗಿ ರೂಮಿನಲ್ಲಿ ಮಲಗಿಕೋ, ಹೊರಗೆ ತುಂಬಾ ತಣ್ಣನೆಯ ಗಾಳಿ ಬೀಸ್ತಾ ಇದೆ ಅಂತ. ಸ್ವಲ್ಪ ಸಮಯದ ನಂತರ ಅವರು ತುಂಬಾ ನಿಧಾನವಾಗಿ ಹೇಳಿದ್ರು, ಶಂಕರ್ ಹೊರಟು ಹೋದ್ನ? ನಾನು ಸ್ವಲ್ಪ ಸಮಯ ಮಾತ್ರ ನಿನ್ನನ್ನು ನೋಡಿಕೊಂಡು ಹೋಗಲು ಬಂದಿದ್ದೇನೆ ಅಷ್ಟೇ. ನನಗೆ ಊರಿನಲ್ಲಿ ತುಂಬಾ ಮುಖ್ಯವಾದ ಕೆಲಸವಿದೆ, ಆದ್ದರಿಂದ ನಾನು ಈ ರಾತ್ರಿನೇ ಅಲ್ಲಿಗೆ ಹೊರಟು ಹೋಗಬೇಕು ಅಂತ ಹೇಳುತ್ತಾ ಅವರು ಈಗ ಪೂರ್ತಿ ಮನೆಯನ್ನೇ ಗಮನಿಸುತ್ತಾ ನಂತರ ಅವರು ಈಗ ನಮ್ಮ ರೂಮನ್ನು ಗಮನಿಸ್ತಾ ಇದ್ರು. ಅವರ ಈ ವರ್ತನೆ ನನಗೆ ತುಂಬಾ ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಅವರು ಯಾವಾಗಲೂ ತುಂಬಾ ಜೋರಾಗಿ ಮಾತನಾಡ್ತಾ ಇದ್ರು. ಆದ್ರೆ ಈ ದಿನ ಅವರು ತುಂಬಾ ಗಾಬರಿಯಾಗಿ ತುಂಬಾ ನಿಧಾನವಾಗಿ ಮಾತನಾಡ್ತಾ ಇದ್ರು. ನಂತರ ಅವರು ಹೇಳಿದ್ರು, ಸಂಧ್ಯಾ, ನೀನು ಇಲ್ಲೇ ಕುಳಿತಿರು, ನಾನು ರೂಮಿನಿಂದ ದಿಮ್ಮನ್ನು ತೆಗೆದುಕೊಂಡು ಬರ್ತೀನಿ, ನಂತರ ನೀನು ಇಲ್ಲೇ ಸೋಫಾದ ಮೇಲೆ ಆರಾಮವಾಗಿ ಮಲಗುವಿಯಂತೆ ಅಂತ ಹೇಳುತ್ತಾ ಅವರು ಈಗ ನಮ್ಮ ಬೆಡ್ರೂಮಿಗೆ ಹೊರಟು ಹೋದ್ರು. ನಾನು ಹಾಲಿನಲ್ಲೇ ಕುಳಿತುಕೊಂಡಿದ್ದೆ. ಆದರೆ ನನ್ನ ಹೃದಯ ಮಾತ್ರ ತುಂಬಾ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಆಗಲೇ ಒಳಗಿನಿಂದ ನನಗೆ ಏನೋ ಶಬ್ದ ಕೇಳಿ ಬರ್ತಾ ಇತ್ತು. ಯಾರೋ ಬೆಡ್ ಅನ್ನು ಎತ್ತಿ ಅದರ ಕೆಳಗೆ ಏನನ್ನೋ ಇಡುತ್ತಿರುವ ಹಾಗೆ. ನಾನು ಯೋಚಿಸ್ತಾ ಇದ್ದೆ, ದಿಂಬನ್ನು ತೆಗೆದುಕೊಂಡು ಬರಲು ಬೆಡ್ ಅನ್ನು ಎತ್ತುವ ಅವಶ್ಯಕತೆಯಾದರೂ ಏನಿದೆ ಅಂತ. ಅತ್ತೆ ಹೊರಗೆ ಬಂದು, ಇನ್ನು ನಾನು ಹೊರಡ್ತೀನಿ, ನೀನು ಬಾಗಿಲನ್ನು ಚೆನ್ನಾಗಿ ಲಾಕ್ ಮಾಡಿಕೊ, ಒಂದು ವೇಳೆ ನಿನಗೆ ಏನಾದರೂ ಸಮಸ್ಯೆ ಅಂತ ಅನ್ನಿಸಿದರೆ ಅಕ್ಕಪಕ್ಕದವರಿಗೆ ಫೋನ್ ಮಾಡು, ಇಲ್ಲದಿದ್ದರೆ ನೀನೇ ಸ್ವಂತವಾಗಿ ಟ್ಯಾಕ್ಸಿ ಮಾಡಿಕೊಂಡು ಅತ್ತೆ ಮನೆಗೆ ಹೋಗು, ಯಾಕೆಂದ್ರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಯಾವಾಗ ಬರ್ತೀನೋ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆಕೆ ಮನೆಯಿಂದ ಹೊರಗೆ ಹೋಗುವುದನ್ನು ನಾನು ನೋಡುತ್ತಾ ಹಾಗೆಯೇ ಕುಳಿತುಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ನನಗೆ ಈಗ ಇದ್ದಕ್ಕಿದ್ದ ಹಾಗೆ ತುಂಬಾ ಅನುಮಾನ ಕೂಡ ಶುರುವಾಗಿ ಬಿಟ್ಟಿತ್ತು. ಆಕೆ ಹೇಳ್ತಾ ಇದ್ರು ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ ಅಂತ. ಆದ್ರೆ ಆಕೆಯ ಬಟ್ಟೆಗಳನ್ನು ನೋಡಿದ್ರೆ ಯಾವುದೋ ಹಳ್ಳಿಗೆ ಹೋಗುವ ಹಾಗೆ ಇರಲಿಲ್ಲ, ಯಾವುದೋ ಪಾರ್ಟಿಗೆ ಹೋಗುತ್ತಿರುವ ಹಾಗೆ ಇತ್ತು. ನನಗೆ ಈಗ ಪೂರ್ತಿ ವಿಶ್ವಾಸವಿತ್ತು, ಇಲ್ಲಿ ಏನೋ ತಪ್ಪಾಗಿ ನಡೀತಾ ಇದೆ ಅಂತ. ನಾನು ನಿಧಾನವಾಗಿ ಎದ್ದು ಬೆಡ್ರೂಮಿನ ಕಡೆ ಹೋದೆ. ನಾನು ಈಗ ತುಂಬಾ ಕಷ್ಟಪಟ್ಟು ಬೆಡ್ನ ಒಂದು ಮೂಲೆಯನ್ನು ಮೇಲಕ್ಕೆ ಎತ್ತಿದೆ. ಅಲ್ಲಿದ್ದ ವಸ್ತುವನ್ನು ನೋಡಿ ಒಂದು ಕ್ಷಣ ನಾನು ಶಾಕ್ ಆಗಿ ಬಿಟ್ಟಿದ್ದೆ. ಯಾಕೆಂದ್ರೆ ನಾನು ಯಾವಾಗಲೂ ಮಲಗುವ ಸೈಡ್ನಲ್ಲಿ ಒಂದು ಲಕೋಟೆಯನ್ನು ಇಡಲಾಗಿತ್ತು. ನಾನು ನಡುಗುತ್ತಿರುವ ಕೈಗಳಿಂದಲೇ ಅದನ್ನು ತೆಗೆದುಕೊಂಡು ನೋಡಿದೆ. ಅದರ ಮೇಲೆ ಯಾವುದೋ ಹೆಸರು, ಅಡ್ರೆಸ್ ಏನೂ ಇರಲಿಲ್ಲ. ಕೇವಲ ಟೇಪನ್ನು ಹಾಕಿ ನೀಟಾಗಿ ಕವರ್ ಮಾಡಲಾಗಿತ್ತು. ಅದನ್ನು ನೋಡಿ ಒಂದು ಕ್ಷಣ ನನ್ನ ಉಸಿರು ನಿಂದಂತೆ ಆಗ್ಬಿಟ್ಟಿತ್ತು. ಇಷ್ಟಕ್ಕೂ ಇದನ್ನು ನನ್ನ ಮಂಚದ ಕೆಳಗೆ ಬಚ್ಚಿಡುವ ಅವಶ್ಯಕತೆ ಆದರೂ ಏನಿತ್ತು ಅಂತ. ಶಂಕರ್ ಯಾವಾಗ್ಲೂ ಹೇಳ್ತಾ ಇದ್ದ, ನನ್ನ ಅಮ್ಮ ತುಂಬಾ ದೂರ ದೇವಸ್ಥಾನಕ್ಕೆ ಹೋಗಿ ಒಂದು ತಾವೀಜನ್ನು ತೆಗೆದುಕೊಂಡು ಬರ್ತಾರೆ ಅಂತ.
ನಾನು ಅಂದುಕೊಂಡೆ ಬಹುಶಃ ಇದು ತಾವೀಸು ಇರಬಹುದು. ಆದರೆ ಇದು ನಿಜವಾಗಿಯೂ ತಾವೀಸ್ ಆಗಿದ್ರೆ ಅವರು ನನ್ನ ಕೈಗೆ ನೇರವಾಗಿ ಇದನ್ನು ಯಾಕೆ ಕೊಡಲಿಲ್ಲ? ಇದನ್ನು ಕದ್ದು ಮುಚ್ಚಿ ಇಲ್ಲಿ ಬಚ್ಚಿಡುವ ಅವಶ್ಯಕತೆ ಆದರೂ ಏನಿತ್ತು? ನಾನು ಈಗ ಆ ಪತ್ರಗಳನ್ನು ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದೆ. ನನಗೆ ಅನ್ನಿಸ್ತಾ ಇತ್ತು ಅದರಲ್ಲಿ ಏನೋ ಪೇಪರ್ಗಳು ಇದ್ದಾವೆ ಅಂತ. ನನ್ನ ಮನಸ್ಸಿನಲ್ಲಿ ಈಗ ತುಂಬಾ ಭಯಾನಕವಾದ ಭಯ ಆವರಿಸಿಕೊಂಡಿತ್ತು. ನನ್ನ ಕೈಗಳು ಎಷ್ಟೊಂದು ಜೋರಾಗಿ ನಡುಗ್ತಾ ಇದ್ವು ಅಂದ್ರೆ ಅದನ್ನು ಓಪನ್ ಮಾಡಲು ಕೂಡ ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಹೆದರಿಕೊಂಡು ಅಲ್ಲೇ ಮಂಚದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅದನ್ನೇ ನೋಡ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನನಗನ್ನಿಸ್ತಾ ಇತ್ತು, ನಾನು ಇದನ್ನೇನಾದರೂ ಓಪನ್ ಮಾಡಿದ್ರೆ ನನ್ನ ಜೀವನ ಮತ್ತೆ ಈ ರೀತಿ ಇರಲ್ವೇನೋ, ನನಗೆ ಏನಾದರೂ ತೊಂದರೆ ಆಗಬಹುದೇನೋ ಅಂತ. ನಾನು ತುಂಬಾ ಸಮಯದ ತನಕ ಅಲ್ಲೇ ಕುಳಿತುಕೊಂಡು ಅದನ್ನೇ ನೋಡ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಈಗ ಅದೆಷ್ಟೊಂದು ಪ್ರಶ್ನೆಗಳು ಓಡ್ತಾ ಇದ್ವು. ಇಷ್ಟಕ್ಕೂ ಅತ್ತೆ ಏನು ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ? ಅವರು ಇದನ್ನು ಕದ್ದು ಮುಚ್ಚಿ ಇಲ್ಲಿ ಯಾಕೆ ಬಚ್ಚಿಟ್ಟಿದ್ದಾರೆ? ಒಂದು ವೇಳೆ ನನಗೇನಾದರೂ ಆ ಶಬ್ದ ಬರದೇ ಇದ್ದಿದ್ರೆ ಬಹುಶಃ ನನಗೆ ಇದರ ಬಗ್ಗೆ ಯಾವತ್ತಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಆಗಲೇ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಆಕೆ ನನ್ನಿಂದ ಇದನ್ನು ಬಚ್ಚಿಡಬೇಕು ಅಂತ ಅಂದುಕೊಂಡಿದ್ರೆ ಇದರ ಅರ್ಥ ಇದರ ಬಗ್ಗೆ ನನಗೆ ಗೊತ್ತಾಗಬಾರ್ದು ಅಂತ. ಒಂದು ವೇಳೆ ನನಗೆ ತೊಂದರೆ ಕೊಡಬೇಕು ಅಂತ ಅಂದುಕೊಂಡಿದ್ರೆ ನಾನು ಸೈಲೆಂಟ್ ಆಗಿ ಕುಳಿತುಕೊಂಡು ಅದಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ. ನಾನು ಈಗ ನೇರವಾಗಿ ಎದ್ದು ಹಳೆಯ ನ್ಯೂಸ್ ಪೇಪರ್ಗಳನ್ನು ತೆಗೆದುಕೊಂಡು ಅದೇ ಸೈಜ್ಗೆ ಕಟ್ ಮಾಡಿ ನಮ್ಮ ಬಳಿ ಇದ್ದ ಇನ್ನೊಂದು ಎನ್ವಲಪ್ನಲ್ಲಿ ಇಟ್ಟು ಅದನ್ನು ತುಂಬಾ ಜಾಗ್ರತೆಯಾಗಿ ಅದೇ ರೀತಿ ಟೇಪುಗಳಿಂದ ಅತ್ತೆ ಸುತ್ತಿದ ಹಾಗೆಯೇ ಸುತ್ತಿಬಿಟ್ಟೆ. ನಾನು ಈಗ ಬೆಡ್ರೂಮ್ಗೆ ಬಂದು ಬೆಡ್ ಅನ್ನು ಎತ್ತಿ ನಾನು ರೆಡಿ ಮಾಡಿದ್ದಂತಹ ಡೂಪ್ಲಿಕೇಟ್ ಕವರನ್ನು ಅದೇ ಜಾಗದಲ್ಲಿ ಇಟ್ಟುಬಿಟ್ಟೆ. ಇಡಬೇಕಾದ್ರೆ ನನಗೆ ತುಂಬಾ ಸುಸ್ತಾಗಿ ಬಿಟ್ಟಿತ್ತು. ನನ್ನ ಹೊಟ್ಟೆಯಲ್ಲಿ ಇನ್ನೂ ಜೋರಾಗಿ ನೋವು ಶುರುವಾಗಿತ್ತು. ನನಗೆ ಅರ್ಥವಾಗಿ ಬಿಟ್ಟಿತ್ತು, ಇನ್ನು ಈ ಮನೆಯಲ್ಲಿ ಒಂದೇ ಒಂದು ನಿಮಿಷ ಕೂಡ ನನ್ನಿಂದ ಇರಲು ಸಾಧ್ಯವಿಲ್ಲ ಅಂತ. ನಾನು ಈಗ ಬೇಗ ಬೇಗ ನನ್ನ ಕೆಲವೊಂದು ಬಟ್ಟೆಗಳನ್ನು, ಮಗುವಿಗಾಗಿ ರೆಡಿ ಮಾಡಿ ಇಟ್ಟಿದ್ದ ಕೆಲವೊಂದು ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡೆ. ತುಂಬಾ ಹೆಚ್ಚಿನ ಸಾಮಾನು ಏನು ತೆಗೆದುಕೊಳ್ಳಲಿಲ್ಲ. ಅತ್ತೆ ಬಚ್ಚಿಟ್ಟಿದ್ದ ಆ ಲೆಟರ್ ಅನ್ನು ಸಹ ನನ್ನ ಬ್ಯಾಗಿನಲ್ಲಿ ಇಟ್ಟುಕೊಂಡು ತಕ್ಷಣ ಆ ಮನೆಯಿಂದ ಹೊರಗೆ ಬಂದ್ಬಿಟ್ಟಿದ್ದೆ. ನಾನು ಹೊರಗೆ ರೋಡಿನಲ್ಲಿ ನಡೆಯುತ್ತಾ ಒಂದು ಟ್ಯಾಕ್ಸಿಯನ್ನು ನಿಲ್ಲಿಸಿದೆ. ಡ್ರೈವರ್ ನನ್ನ ಹೊಟ್ಟೆಯನ್ನು ನೋಡಿ ಗಾಬರಿಯಿಂದ ಕೇಳಿದ್ರು, ಏನಾಯ್ತು ಮೇಡಮ್, ಹಾಸ್ಪಿಟಲ್ಗೆ ಹೋಗ್ಬೇಕಾ ಅಂತ. ನಾನು ತಲೆಯಾಡಿಸಿ ಇಲ್ಲ ಅಂತ ಹೇಳಿ ನಾನು ತುಂಬಾ ಶಾಂತವಾಗಿ ಹೇಳಿದೆ, ನನಗೆ ನನ್ನ ಹಳ್ಳಿಗೆ ಕರೆದುಕೊಂಡು ಹೋಗ್ತೀರಾ ಪ್ಲೀಸ್ ಅಂತ. ಡ್ರೈವರ್ ಆ ಕತ್ತಲ ರಾತ್ರಿಯನ್ನು ನೋಡಿ ನಂತರ ನನ್ನನ್ನು ನೋಡಿ ಅವನು ಸ್ವಲ್ಪ ಸಮಯ ಏನನ್ನೋ ಯೋಚಿಸುತ್ತಾ ನಂತರ ಒಂದೇ ಒಂದು ಮಾತು ಕೂಡ ಹೇಳದೆ ನನ್ನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದ. ನಾನು ಗಾಬರಿಯಿಂದಲೇ ಹೆದರಿಕೆಯಿಂದ ಒಳಗೆ ಕುಳಿತುಕೊಂಡು ರೋಡುಗಳನ್ನೇ ನೋಡ್ತಾ ಇದ್ದೆ. ಕೆಲವು ಗಂಟೆಗಳ ನಂತರ ನನ್ನ ಊರು, ನನ್ನ ಹಳ್ಳಿಗೆ ಈಗ ನಾನು ತುಂಬಾ ಹತ್ತಿರ ಬಂದ್ಬಿಟ್ಟಿದ್ದೆ. ಈಗ ನನ್ನ ಮನಸ್ಸಿಗೆ ಅದೆಷ್ಟೊಂದು ನೆಮ್ಮದಿ ಅನ್ನಿಸ್ತಾ ಇತ್ತು. ಏನೇ ಆದ್ರೂ ಸರಿ, ನಾನು ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವನ್ನು ಖಂಡಿತ ಕಾಪಾಡ್ತೀನಿ ಅಂತ ಅಂದುಕೊಂಡು ನಾನು ನನ್ನ ಅಪ್ಪ ಅಮ್ಮನ ಮನೆಗೆ ಹೋದೆ. ಅಪ್ಪ ಟೀ ಕುಡಿಯುತ್ತಾ ಹೊರಗೆ ಕುಳಿತಿದ್ರೆ ಅಮ್ಮ ಬೆಳಿಗ್ಗೆ ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಲು ಎಲ್ಲ ತರಕಾರಿಗಳನ್ನು ರೆಡಿ ಮಾಡ್ತಾ ಇದ್ರು. ಮಧ್ಯರಾತ್ರಿ ತಮ್ಮ ಮಗಳು ಇಂತಹ ಸ್ಥಿತಿಯಲ್ಲಿ ಕೇವಲ ಒಂದು ಬ್ಯಾಗ್ ಅನ್ನು ಹಿಡಿದುಕೊಂಡು ಒಂಟಿಯಾಗಿ ಅವರ ಎದುರುಗಡೆ ಬಂದಾಗ ಅವರು ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿದ್ರು. ಅವರು ತುಂಬಾ ಬೇಗ ಓಡುತ್ತಾ ನನ್ನ ಬಳಿ ಬಂದ್ರು. ಅಮ್ಮನ ಮುಖವನ್ನು ನೋಡಿದ ತಕ್ಷಣ ಬೆಳಿಗ್ಗೆಯಿಂದ ನಾನು ಅನುಭವಿಸಿದ ಎಲ್ಲ ಕಷ್ಟ, ನೋವು, ದುಃಖ ಎಲ್ಲವೂ ಈಗ ಕಣ್ಣೀರಿನ ರೂಪದಲ್ಲಿ ಹೊರಗೆ ಬಂದ್ಬಿಟ್ಟಿತ್ತು. ನಾನು ಸಣ್ಣ ಮಗುವಿನ ಹಾಗೆ ನನ್ನ ಅಮ್ಮನನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ಅಮ್ಮ ನನ್ನನ್ನು ಸಮಾಧಾನ ಮಾಡುತ್ತಾ ಮನೆಯೊಳಗೆ ಕರೆದುಕೊಂಡು ಹೋದ್ರು. ಅವರು ತಕ್ಷಣ ನನಗೆ ಒಂದು ಲೋಟ ಬಿಸಿ ಬಿಸಿಯಾದ ಟೀಯನ್ನು ತಯಾರಿಸಿಕೊಟ್ರು. ಟೀ ಕುಡಿದ ನಂತರ ನನಗೆ ಸ್ವಲ್ಪ ಉಸಿರು ಬಂದ ಹಾಗೆ ಅನ್ನಿಸಿತು. ಆಗಲೇ ನಾನು ನನ್ನ ಬ್ಯಾಗ್ ಅನ್ನು ಓಪನ್ ಮಾಡಲು ಧೈರ್ಯ ಮಾಡಿದೆ. ಅಪ್ಪ ಅಮ್ಮ ನನ್ನ ಎದುರುಗಡೆನೆ ಕುಳಿತುಕೊಂಡಿದ್ರು. ಅವರ ಮುಖದಲ್ಲಿ ಎಷ್ಟೊಂದು ಟೆನ್ಷನ್, ಭಯ ಎದ್ದು ಕಾಣಿಸ್ತಾ ಇತ್ತು. ನಾನು ಈಗ ನಡುಗುತ್ತಿರುವ ಕೈಗಳಿಂದಲೇ ಆ ಪತ್ರವನ್ನು ಹೊರಗೆ ತೆಗೆದು ಸಣ್ಣ ಕತ್ತರಿಯಿಂದ ಅದನ್ನು ಈಗ ಓಪನ್ ಮಾಡಿದೆ. ಅದರೊಳಗೆ ಇಟ್ಟಿದ್ದ ಎಲ್ಲ ಕಾಗದ ಪತ್ರಗಳು ಈಗ ಕೆಳಗೆ ಬಿದ್ದುಬಿಟ್ಟಿದ್ವು. ಮೇಲೆ ಇದ್ದಂತಹ ಮೊದಲ ಪತ್ರ ಮೆಡಿಕಲ್ ಸರ್ಟಿಫಿಕೇಟ್. ಅದರಲ್ಲಿ ನನ್ನ ಹೆಸರು, ವಯಸ್ಸು ಬರೆಯಲಾಗಿತ್ತು. ತೊಂದರೆ ಇರುವ ಜಾಗದಲ್ಲಿ ಬರೆದಿದ್ದಂತಹ ಆ ಶಬ್ದಗಳನ್ನು ಓದಿ ಒಂದು ಕ್ಷಣ ನನ್ನ ಉಸಿರೇ ನಿಂತಂತೆ ಆಗ್ಬಿಟ್ಟಿತ್ತು. ಅದರಲ್ಲಿ ಬರೆಯಲಾಗಿತ್ತು, ಗರ್ಭಾವಸ್ಥೆಯಲ್ಲಿ ಡಿಪ್ರೆಷನ್, ಡೆಲಿವರಿಯ ನಂತರ ಕೂಡ ತುಂಬಾ ಗಂಭೀರವಾದ ಡಿಪ್ರೆಷನ್, ಹೈ ರಿಸ್ಕ್, ಜೊತೆಯಲ್ಲಿ ಎಮೋಷನಲ್ ಡಿಸಾರ್ಡರ್ ನ ಲಕ್ಷಣಗಳು ಮತ್ತು ಆಗಾಗ ಸಮಯಕ್ಕೆ ಸರಿಯಾಗಿ ಚೆಕಪ್ಗಾಗಿ ಕರೆದುಕೊಂಡು ಬರಬೇಕು ಅಂತ ಕೂಡ ಬರೆಯಲಾಗಿತ್ತು. ಕೆಳಗಡೆ ಡಾಕ್ಟರ್ನ ಸೀಲು ಮತ್ತು ಸೈನ್ ಕೂಡ ಇತ್ತು. ಆ ಡಾಕ್ಟರ್ನ ಹೆಸರನ್ನು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೇಳಿರಲಿಲ್ಲ, ನೋಡಿರಲೂ ಇಲ್ಲ. ಅಮ್ಮ ಆ ಕಾಗದವನ್ನು ತೆಗೆದುಕೊಂಡು ಪದೇ ಪದೇ ಓದುತ್ತಾ ನಡುಗುತ್ತಿರುವ ಧ್ವನಿಯಲ್ಲೇ ಕೇಳಿದ್ರು, ಮಗಳೇ ಇದೆಲ್ಲ ಏನು? ಈ ಜನ ನಿನ್ನನ್ನು ಹುಚ್ಚಿ ಅಂತ ಯಾಕೆ ಸಾಬೀತು ಮಾಡಬೇಕು ಅಂದುಕೊಂಡಿದ್ದಾರೆ?
ನನ್ನ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಗೆ ಬರಲಿಲ್ಲ. ನಾನು ಈಗ ಎರಡನೆಯ ಕಾಗದವನ್ನು ಓಪನ್ ಮಾಡಿದೆ. ಅದು ಪ್ರಾಪರ್ಟಿ ಮತ್ತು ದುಡ್ಡನ್ನು ವರ್ಗಾಯಿಸುವ ಪತ್ರವಾಗಿತ್ತು. ಅದರಲ್ಲಿ ಬರೆಯಲಾಗಿತ್ತು, ನನ್ನ ಮಾನಸಿಕ ಆರೋಗ್ಯ ಸರಿಯಿಲ್ಲ, ಆದ್ದರಿಂದ ನಾನು ನನ್ನ ಇಚ್ಛೆಯಿಂದ ನನ್ನ ಅಪಾರ್ಟ್ಮೆಂಟ್ ಮತ್ತು ನನ್ನ ಬಳಿ ಇರುವಂತಹ 50 ಲಕ್ಷ ರೂಪಾಯಿಯನ್ನು ನನ್ನ ಅತ್ತೆಯ ಹೆಸರಿಗೆ ವರ್ಗಾಯಿಸುತ್ತಿದ್ದೇನೆ ಅಂತ. ಅದರಲ್ಲಿ ಮುಂದೆ ಬರೆಯಲಾಗಿತ್ತು, ಒಂದು ವೇಳೆ ನನಗೆ ದೀರ್ಘವಾದ ಚಿಕಿತ್ಸೆಯ ಅವಶ್ಯಕತೆ ಇದ್ದು ನಾನು ಅಡ್ಮಿಟ್ ಆದರೆ ನನ್ನ ಮಗು ಮತ್ತು ಆ ಮಗುವಿನ ಎಲ್ಲ ರೀತಿಯ ಅಧಿಕಾರವನ್ನು ನನ್ನ ಅತ್ತೆಗೆ ಕೊಟ್ಟಿರುವ ಹಾಗೆ ಬರೆಯಲಾಗಿತ್ತು. ಇದನ್ನು ಓದಿ ಒಂದು ಕ್ಷಣ ನಾನು ಶಾಕ್ ಆಗಿಬಿಟ್ಟಿದ್ದೆ. ನನಗೆ ನನ್ನ ಕಣ್ಣುಗಳ ಮೇಲೆ ನಂಬಿಕೆನೇ ಬರ್ತಾ ಇರಲಿಲ್ಲ. ಇದು ಯಾವುದೇ ಅನುಮಾನವಲ್ಲ, ಇದು ತುಂಬಾ ಯೋಚಿಸಿ ತುಂಬಾ ನಿಧಾನವಾಗಿ ಮಾಡಿರುವಂತಹ ಭಯಾನಕವಾದ ಪ್ಲಾನ್ ಆಗಿತ್ತು. ನನ್ನ ಅತ್ತೆ ಅಂದುಕೊಂಡಿದ್ರು, ಮಗು ಹುಟ್ಟಿದ ತಕ್ಷಣ ನನ್ನನ್ನು ಹುಚ್ಚಿ ಅಂತ ಸಾಬೀತು ಮಾಡಿ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ. ಆಗ ಅವರು ನನ್ನ ಎಲ್ಲ ಪ್ರಾಪರ್ಟಿಯನ್ನು, ನನ್ನ ಎಲ್ಲ ದುಡ್ಡನ್ನು ಮತ್ತು ನಾನು ಮತ್ತು ನನ್ನ ಗಂಡ ಎಷ್ಟೋ ವರ್ಷಗಳಿಂದ ಸಂಪಾದಿಸಿದ ಎಲ್ಲವನ್ನು ಅವರು ಲಪಟಾಯಿಸಬೇಕು ಅಂತ. ಆಕೆ ನನ್ನ ಮಗುವನ್ನು ಕೂಡ ನನ್ನಿಂದ ಕಸಿದುಕೊಳ್ಳಬೇಕು ಅಂತ ಅಂದುಕೊಂಡಿದ್ಲು. ಆ ಮಗುವನ್ನು ನಾನು ಎಷ್ಟೋ ಕಷ್ಟ ಅನುಭವಿಸಿ ಈ ಲೋಕಕ್ಕೆ ತರ್ತಾ ಇದ್ದೆ. ನನಗೆ ಈಗ ಪೂರ್ತಿಯಾಗಿ ಅರ್ಥವಾಗಿ ಬಿಟ್ಟಿತ್ತು. ಶಂಕರ್ ಇದ್ದಕ್ಕಿದ್ದ ಹಾಗೆ ಬಿಸ್ನೆಸ್ ಟ್ರಿಪ್ ಅಂತ ಹೊರಗೆ ಹೋಗುವುದು ಮತ್ತು ಈ ಪೂರ್ತಿ ಪರಿವಾರ ಊರು ಬಿಡುವ ಉದ್ದೇಶ ಇದು ಯಾವುದೇ ಆಕಸ್ಮಿಕವಾಗಿರಲಿಲ್ಲ. ಇವರೆಲ್ಲರೂ ಬೇಕು ಅಂತಲೇ ನನ್ನನ್ನು ಮನೆಯಲ್ಲಿ ಒಂಟಿಯಾಗಿ ಬಿಡಬೇಕು ಅಂತ ಎಲ್ಲ ಏರ್ಪಾಟುಗಳನ್ನು ತುಂಬಾ ಮೊದಲಿನಿಂದಲೇ ಮಾಡಿದ್ರು. ಬಹುಶಃ ಇದರ ನಂತರ ಅವರು ಎಲ್ಲರ ಮುಂದೆ ನನ್ನನ್ನು ಹುಚ್ಚಿ ಅಂತ ಸಾಬೀತು ಮಾಡುವ ನಾಟಕ ಆಡಿ ನಂತರ ಇದೇ ಕಾಗದ ಪತ್ರಗಳನ್ನು ಇಟ್ಟುಕೊಂಡು ಅವರು ನನ್ನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಿ ಬಿಡಬೇಕು ಅಂತ ಅಂದುಕೊಂಡಿರಬಹುದು. ಆ ಡಾಕ್ಟರ್ನ ಸರ್ಟಿಫಿಕೇಟ್ಗಳನ್ನು ನೋಡಿ ನನಗೆ ಅರ್ಥವಾಗಿ ಬಿಟ್ಟಿತ್ತು, ಇದೆಲ್ಲವನ್ನು ಇವರು ತುಂಬಾ ಮೊದಲಿನಿಂದ ಮಾಡಿದ್ದಾರೆ ಅಂತ. ನನಗೆ ಈಗ ಎಷ್ಟೊಂದು ಕೋಪ ಬರ್ತಾ ಇತ್ತು ಅಂದ್ರೆ ನನ್ನ ಒಳಗೆ ಇದ್ದಂತಹ ಭಯವೆಲ್ಲ ಈಗ ಮಾಯವಾಗಿ ಬಿಟ್ಟಿತ್ತು. ನಾನು ಈಗ ನನ್ನ ಅಪ್ಪ ಅಮ್ಮನನ್ನೇ ನೋಡ್ತಾ ಇದ್ದೆ. ಅವರು ತುಂಬಾ ಸೀದಾ ಸಾದಾ ಹಳ್ಳಿಯ ಜನರಾಗಿದ್ರು. ಅವರು ನಮ್ಮ ಸಂಬಂಧಿಗಳ ಇಷ್ಟೊಂದು ಭಯಾನಕವಾದ ಪ್ಲಾನ್ ಅನ್ನು ನೋಡಿ ಶಾಕ್ ಆಗಿ ಬಿಟ್ಟಿದ್ರು. ನನ್ನ ಅಪ್ಪ ಟೇಬಲ್ ಮೇಲೆ ಜೋರಾಗಿ ಹೊಡೆಯುತ್ತಾ ತುಂಬಾ ಕೋಪವಾಗಿ ಹೇಳಿದ್ರು, ಅವರು ಮನುಷ್ಯರೇ ಅಲ್ಲ, ಅವರು ಪ್ರಾಣಿಗಳು ಇದ್ದ ಹಾಗೆ ಇದ್ದಾರೆ. ತಮ್ಮ ಸ್ವಂತ ಸೊಸೆಯನ್ನು ದೋಚಿಕೊಳ್ಳಲು ಅವರು ಅವಳ ಜೀವನವನ್ನು ಹಾಳು ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದಾರೆ. ಅಮ್ಮ ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾ ಅವರು ಪದೇ ಪದೇ ಹೇಳ್ತಾ ಇದ್ರು, ನನ್ನ ಅಮಾಯಕ ಮಗಳು ಹೇಗೆ ತಾನೇ ಇಂತಹ ವಿಷ ಸರ್ಪಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ್ಲೋ ಏನೋ. ನಾನು ಈಗ ಎಲ್ಲ ಪತ್ರಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ನನ್ನೊಳಗೆ ಈಗ ಯಾವುದೇ ರೀತಿಯ ಭಯವಿರಲಿಲ್ಲ. ನಾನು ಈಗ ತೀರ್ಮಾನ ಮಾಡಿಕೊಂಡಿದ್ದೆ, ನಾನು ಮೊದಲಿನ ಹಾಗೆ ಸೈಲೆಂಟ್ ಆಗಿ ದುಃಖ ಪಡುತ್ತಾ ಎಲ್ಲವನ್ನೂ ಸಹಿಸಿಕೊಳ್ಳುವ ಹೆಂಡತಿಯಾಗಿರುವುದಿಲ್ಲ. ಅದೇ ಕ್ಷಣದಲ್ಲಿ ನಾನು ತೀರ್ಮಾನ ಮಾಡಿದೆ, ಇನ್ನು ಮುಂದೆ ನಾನು ಮೌನವಾಗಿರೋದಿಲ್ಲ. ಇನ್ನು ಮುಂದೆ ನಾನು ಯುದ್ಧ ಮಾಡ್ತೀನಿ. ನಾನು ಯಾವುದೇ ಸ್ಥಿತಿಯಲ್ಲೂ ಅವರನ್ನು ಗೆಲ್ಲಲು ಬಿಡೋದಿಲ್ಲ. ಯಾವ ಕಾಗದ ಪತ್ರಗಳು ನನ್ನ ಸಾವಿನ ಸುದ್ದಿಯನ್ನು ಹೊತ್ತು ತಂದಿದ್ದವೋ ಅದೇ ಕಾಗದ ಪತ್ರಗಳನ್ನು ಇಟ್ಟುಕೊಂಡು ನಾನು ಅವರನ್ನು ಒಂದು ಗತಿ ಕಾಣಿಸ್ತೀನಿ. ನನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ನಿಧಾನವಾಗಿ ನನ್ನ ಮಗುವಿಗೆ ಹೇಳಿದೆ, ಕಂದ, ನೀನು ಯಾವುದೇ ಕಾರಣಕ್ಕೂ ಹೆದರಿಕೊಳ್ಳಬೇಡ. ನಿನ್ನ ಅಮ್ಮ ಇರುವವರೆಗೂ ಯಾರು ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅಂತ. ನಾನು ಪದೇ ಪದೇ ಅದೇ ಪತ್ರಗಳನ್ನ ಓದ್ತಾ ಇದ್ದೆ. ಅಪ್ಪ ನನ್ನ ಪಕ್ಕದಲ್ಲೇ ಕುಳಿತುಕೊಂಡಿದ್ರು. ಅವರ ಕಣ್ಣುಗಳು ಕೋಪದಿಂದ ಕೆಂಪಗಾಗಿ ಬಿಟ್ಟಿದ್ವು. ಅಮ್ಮ ಸತತವಾಗಿ ಕಣ್ಣೀರು ಹಾಕ್ತಾನೆ ಇದ್ರು. ನನ್ನನ್ನು ನಾನು ತುಂಬಾ ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದೆ. ಈ ಎಲ್ಲ ಮಾತುಗಳು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ. ಯಾವ ಅಪಾರ್ಟ್ಮೆಂಟ್ನಲ್ಲಿ ನಾನು ಮತ್ತೆ ನನ್ನ ಗಂಡ ಈಗ ವಾಸವಿದ್ದವೋ ಅದನ್ನು ನಾವು 5 ವರ್ಷ ಕಷ್ಟಪಟ್ಟು ಕೊಂಡುಕೊಂಡಂತಹ ಫ್ಲಾಟ್. ಅದಕ್ಕೆ ನನ್ನ ತಂದೆ ತಾಯಿ ಕೂಡ ದುಡ್ಡನ್ನು ಕೊಟ್ಟಿದ್ರು. ಮದುವೆಯ ಸಮಯದಲ್ಲಿ ಅವರ ಸ್ವಲ್ಪ ಹೊಲವನ್ನು ಮಾರಾಟ ಮಾಡಿ ದುಡ್ಡು ಕೊಟ್ಟಿದ್ರು. ಇನ್ನು ಆ 50 ಲಕ್ಷ ಅದು ನನ್ನ ಕಷ್ಟಾರ್ಜಿತವಾಗಿತ್ತು. ನಾನು ಎಕ್ಸ್ಟ್ರಾ ಕೆಲಸ ಮಾಡಿ ಆನ್ಲೈನ್ನಲ್ಲಿ ಸಾಮಾನುಗಳನ್ನು ಮಾರಾಟ ಮಾಡಿ ನನಗೆ ಗೊತ್ತಿಲ್ಲ ಎಷ್ಟೊಂದು ರಾತ್ರಿ ನಾನು ನಿದ್ದೆಯನ್ನು ಕೆಟ್ಟು ಆ ದುಡ್ಡನ್ನು ಸಂಪಾದನೆ ಮಾಡಿದ್ದೆ ಅಂತ. ನನ್ನ ಅತ್ತೆ ಯಾವಾಗಲೂ ತುಂಬಾ ಸಂಸ್ಕಾರ ಇರುವವಳಂತೆ ಮಾತನಾಡುವ ಆ ಮಹಿಳೆ ಈಗ ನನ್ನ ಎಲ್ಲವನ್ನು ದೋಚಿಕೊಳ್ಳಲು ಪ್ಲಾನ್ ಮಾಡಿದ್ಲು. ಆ ಪತ್ರಗಳು ತುಂಬಾ ಪ್ರೊಫೆಷನಲ್ ಆಗಿ ರೆಡಿ ಆಗಿದ್ವು. ಅದರಲ್ಲಿ ನೀಟಾಗಿ ಬರೆಯಲಾಗಿತ್ತು, ನನಗೆ ಸಿಜೋಫ್ರೇನಿಯಾ ಇದೆ, ಯಾವಾಗಲೂ ನನ್ನನ್ನು ನಾನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ. ಆದ್ದರಿಂದ ಮಗುವನ್ನು ಮತ್ತು ಪ್ರಾಪರ್ಟಿಯನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ನಾನು ನನ್ನ ಇಷ್ಟದ ಪ್ರಕಾರ ನನ್ನ ಎಲ್ಲ ಹಕ್ಕನ್ನು ನನ್ನ ಅತ್ತೆಯ ಹೆಸರಿಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ ಅಂತ. ಎಲ್ಲದಕ್ಕಿಂತ ತುಂಬಾ ನೀಚವಾದ ಮಾತು ಯಾವುದು ಅಂದ್ರೆ, ಚಿಕಿತ್ಸೆಯ ಮಧ್ಯದಲ್ಲಿ ನಾನೇನಾದರೂ ವಿರೋಧ ಮಾಡಿದ್ರೆ ನನ್ನ ಅತ್ತೆ ನನಗೆ ಯಾವುದೇ ರೀತಿಯ ಚಿಕಿತ್ಸೆ ಕೊಡಿಸಲು ಅವರಿಗೆ ಪೂರ್ತಿ ಅಧಿಕಾರವಿತ್ತು. ಇದರ ಅರ್ಥ ನನ್ನ ಸ್ವಾತಂತ್ರ್ಯ ಮತ್ತು ನನ್ನ ಜೀವನ ಪೂರ್ತಿಯಾಗಿ ಅವರ ಮುಷ್ಟಿಯಲ್ಲಿ ಇರ್ತಾ ಇತ್ತು.
ಅಮ್ಮ ನನ್ನ ಕೈಗಳನ್ನು ಹಿಡಿದುಕೊಂಡು ಹೇಳಿದ್ರು, ಇಷ್ಟಕ್ಕೂ ನಿನ್ನ ಅತ್ತೆ ಇಷ್ಟು ದೊಡ್ಡ ಪಾಪವನ್ನು ಮಾಡ್ತಾ ಇದ್ರೆ ನಿನ್ನ ಗಂಡ ಅವನು ಹೇಗೆ ಸುಮ್ಮನಿದ್ದಾನೆ? ಅವನು ಎಷ್ಟೊಂದು ಒಳ್ಳೆಯ ಹುಡುಗ, ಇಲ್ಲಿಗೆ ಬಂದಾಗಲೆಲ್ಲ ಎಲ್ಲರಿಗೂ ಎಷ್ಟೊಂದು ಗೌರವ ಮರ್ಯಾದೆ ಕೊಡ್ತಾ ಇದ್ದ, ಅವನು ಇಷ್ಟೊಂದು ಯಾಕೆ ಬದಲಾಗಿ ಬಿಟ್ಟ ಅಂತ ಕೇಳಿದಾಗ ನನ್ನ ಮುಖದ ಮೇಲೆ ಕಹಿಯಾದ ಒಂದು ನಗು ಬಂದಿತ್ತು. ಶಂಕರ್ ಬದಲಾಗಿರ್ಲಿಲ್ಲ. ಬಹುಶಃ ಬೆಳೆಯಬೇಕು, ಮುಂದುವರಿಯಬೇಕು ಅನ್ನುವ ಬಯಕೆ ಅವನನ್ನು ಈ ಕೆಟ್ಟ ದಾರಿಯಲ್ಲಿ ಹೋಗಲು ಪ್ರೇರೇಪಿಸ್ತೋ ಏನೋ. ನನ್ನ ಡೆಲಿವರಿಯಲ್ಲಿ ಕೇವಲ ಕೆಲವೇ ದಿನಗಳು ಬಾಕಿ ಇದ್ವು. ಆದರೂ ಅವನು ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ ಹೊರಟು ಹೋಗಿದ್ದ. ಅವನಿಗೆ ರಜೆನೇ ಸಿಗೋದಿಲ್ಲ ಅನ್ನುವ ರೀತಿ ಏನೂ ಇರಲಿಲ್ಲ. ಅವರ ಅಮ್ಮ ಇವೆಲ್ಲವನ್ನು ಮಾಡುವಾಗ ಅವನು ಅಲ್ಲಿ ಇರಬಾರ್ದು ಅಂತ ಅಂದುಕೊಂಡಿದ್ದ ಅನ್ಸುತ್ತೆ. ಅವನು ತನ್ನನ್ನು ತಾನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಅಂದುಕೊಂಡಿದ್ದ. ಅವನ ಜೀವನಕ್ಕೆ, ಅವನ ಕೆರಿಯರ್ಗೆ ಯಾವುದೇ ರೀತಿಯ ಕಳಂಕ ಅಂಟಬಾರದು ಅಂತ. ಈ ಎಲ್ಲ ಆರೋಪಗಳು ಅವರ ಅಮ್ಮನ ಪಾಲಿಗೆ ಬರಬೇಕು ಅಂತ ಅನ್ನುವ ರೀತಿ. ತುಂಬಾ ಸಮಯ ನಾವು ಇದನ್ನೇ ಯೋಚಿಸುತ್ತಾ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದೆವು. ನಂತರ ಅಪ್ಪ ಹೇಳಿದ್ರು, ಮಗಳೇ, ನೀನು ಸ್ವಲ್ಪ ಕೂಡ ಚಿಂತೆ ಮಾಡಬೇಡ. ಇನ್ನು ಮುಂದೆ ನೀನು ಇಲ್ಲೇ ಇರು. ನಮ್ಮ ಮನೆ ಸಣ್ಣದಾಗಿ ಇರಬಹುದು, ಆದರೆ ನಿನ್ನ ಮತ್ತು ಮಗುವಿಗೆ ತಿನ್ನಲು ಕುಡಿಯಲು ಎಲ್ಲ ವ್ಯವಸ್ಥೆಗೂ ಯಾವುದೇ ರೀತಿ ಕಡಿಮೆ ಆಗುವುದಿಲ್ಲ. ಈ ದೇಶದಲ್ಲಿ ಈಗಲೂ ಕಾನೂನು ಜೀವಂತವಾಗಿದೆ. ಅವರುಗಳು ಅವರ ಇಷ್ಟದ ಪ್ರಕಾರ ನಡೆಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅವರು ಈಗ ಅಮ್ಮನಿಗೆ ಹೇಳ್ತಾ ಇದ್ರು, ಬೆಳಿಗ್ಗೆ ನೀನು ಮೊದಲು ರಮೇಶ್ ಅವರನ್ನು ಕರೆಸಿಬಿಡು ಅಂತ. ರಮೇಶ್ ಅವರು ನಮ್ಮ ಸಂಬಂಧಿಕರು, ಅವರು ಇನ್ಸ್ಪೆಕ್ಟರ್ ಕೂಡ ಆಗಿದ್ರು. ಅವರನ್ನು ಕೇಳೋಣ ಇವರ ಬಗ್ಗೆ, ಇವರ ವಿರುದ್ಧ ಕಂಪ್ಲೇಂಟ್ ಹೇಗೆ ಕೊಡಬೇಕು ಅಂತ. ನನ್ನ ಫೋನ್ ಈಗಲೂ ಶಾಂತವಾಗಿ ಅಲ್ಲೇ ಬಿದ್ದುಕೊಂಡಿತ್ತು. ನನ್ನ ಗಂಡನಾಗಲಿ ಅತ್ತೆಯಾಗಲಿ ಯಾರದ್ದು ಒಂದೇ ಒಂದು ಫೋನು ಮೆಸೇಜು ಯಾವುದೂ ಬರ್ತಾ ಇರಲಿಲ್ಲ. ಅವರು ಸಿಂಗಪೂರ್ನ ಎಂಜಾಯ್ಮೆಂಟ್ನಲ್ಲಿ ತುಂಬ ಬ್ಯುಸಿಯಾಗಿ ಬಿಟ್ಟಿದ್ರು. ಬಹುಶಃ ಅವರು ಅಂದುಕೊಂಡಿರಬಹುದು ನಾನು ಈಗಲೂ ಒಂಟಿಯಾಗಿ ಹೆದರಿಕೊಂಡು ಅಳುತ್ತಾ ಆ ಅಪಾರ್ಟ್ಮೆಂಟ್ನಲ್ಲಿ ಕುಳಿತುಕೊಂಡಿದ್ದೇನೆ ಅಂತ. ಅವರಿಗೆ ಸ್ವಲ್ಪ ಕೂಡ ಊಹಿಸಿರಲಿಲ್ಲ ನಾನು ಅಲ್ಲಿಂದ ಹೊರಗೆ ಬಂದುಬಿಟ್ಟಿದ್ದೀನಿ ಅಂತ. ಈ ಪ್ರಪಂಚದಲ್ಲಿ ತನ್ನ ಮಗುವಿಗಾಗಿ ಯಾರಾದರೂ ತಾಯಿ ಹೋರಾಟಕ್ಕೆ ನಿಂತುಕೊಂಡ್ರೆ ಅವಳಿಗಿಂತ ಶಕ್ತಿ, ಧೈರ್ಯ ಬೇರೆ ಯಾರಿಗೂ ಇರೋದಿಲ್ಲ. ನಾನು ಆ ಎಲ್ಲ ಕಾಗದ ಪತ್ರಗಳನ್ನು ಹುಷಾರಾಗಿ ತೆಗೆದುಕೊಂಡು ಅಪ್ಪನ ಬ್ಯಾಗಿನಲ್ಲಿ ಭದ್ರವಾಗಿ ಎತ್ತಿಟ್ಟೆ. ನನಗೆ ಚೆನ್ನಾಗಿ ಗೊತ್ತು ಈ ಯುದ್ಧ ಅಷ್ಟೊಂದು ಸುಲಭವೇನೂ ಅಲ್ಲ ಅಂತ. ಆದರೆ ನನಗೆ ಈಗ ಯಾವುದೇ ವಿಷಯಕ್ಕೂ ಭಯ ಇರಲಿಲ್ಲ. ನನ್ನ ಪರಿವಾರ ನನ್ನ ಜೊತೆ ಇತ್ತು. ಅಷ್ಟು ಮಾತ್ರವಲ್ಲ, ಸತ್ಯ ಕೂಡ ನನ್ನ ಜೊತೆ ಇತ್ತು. ಒಂದು ವೇಳೆ ನನ್ನ ಅತ್ತೆ ನನ್ನನ್ನು ಹುಚ್ಚಾಸ್ಪತ್ರೆಗೆ ಕಳುಹಿಸಬೇಕು, ನನ್ನ ಪ್ರಾಪರ್ಟಿಯನ್ನು ಲಪಟಾಯಿಸಬೇಕು ಅಂತ ಅಂದುಕೊಂಡ್ರೆ ಆಕೆಗೆ ಗೊತ್ತಾಗುತ್ತೆ ಅವರ ಮೋಸ ಮತ್ತು ದುರಾಸೆಯ ಬೆಲೆ ಏನು ಅಂತ. ಮಧ್ಯರಾತ್ರಿ 3 ಗಂಟೆಯಲ್ಲಿ ನನಗೆ ಈಗ ನೋವು ತುಂಬ ಅಧಿಕವಾಗಿ ಬಿಟ್ಟಿತ್ತು. ನಾನು ಎದ್ದೇಳಲು ಪ್ರಯತ್ನ ಪಡುತ್ತಾ ಅಮ್ಮನನ್ನು ಕರೆಯಲು ಕೈಯನ್ನು ಚಾಚಿದೆ. ಆಗಲೇ ನನಗನ್ನಿಸ್ತಾ ಇತ್ತು ನನ್ನ ಒಳಗಿಂದ ಏನೋ ಬಿಸಿಯಾಗಿ ಹೊರಗಡೆ ಹೋಗ್ತಾ ಇದೆ ಅಂತ. ನನಗೆ ಆಗಲೇ ಅರ್ಥವಾಗಿತ್ತು ನೀರಿನ ಚೀಲ ಒಡೆದು ಹೋಗಿದೆ, ನೀರು ಹೊರಗಡೆ ಹೋಗ್ತಾ ಇದೆ ಅಂತ. ನಾನು ತಕ್ಷಣ ಅಮ್ಮನನ್ನು ಕೂಗಿಗರೆದೆ, ಅಮ್ಮ ಅಂತ. ನನ್ನ ಧ್ವನಿಯನ್ನು ಕೇಳಿದ ತಕ್ಷಣ ಅಮ್ಮ ಮತ್ತು ಅಪ್ಪ ಇಬ್ಬರು ಎದ್ದು ಬಂದು ಬಿಟ್ಟಿದ್ರು. ಅಪ್ಪ ತಕ್ಷಣ ಆಂಬ್ಯುಲೆನ್ಸ್ ಅನ್ನು ಕರೆತರಲು ಹೊರಗೆ ಓಡಿದ್ರು. ಅಮ್ಮ ಈಗ ಬಿಸಿ ನೀರನ್ನು ಕಾಯಿಸಿ ನನ್ನ ಸೊಂಟದ ಮೇಲೆ ನೀರು ಹಾಕ್ತಾ ಇದ್ರು. ನೋವು ಸ್ವಲ್ಪ ಕಡಿಮೆಯಾಗ್ಲಿ, ಹೆರಿಗೆ ಸುಲಭವಾಗಿ ಆಗ್ಲಿ ಅಂತ. ಅಮ್ಮ ಹೇಳ್ತಾ ಇದ್ರು, ನೀನು ಶಾಂತವಾಗಿರೋ, ನಿಧಾನವಾಗಿ ಉಸಿರು ತೆಗೆದುಕೋ, ಎಲ್ಲವೂ ಸರಿ ಹೋಗುತ್ತೆ, ಟೆನ್ಷನ್ ಮಾಡಿಕೊಳ್ಳಬೇಡ, ನಿನ್ನ ಮಗುವಿಗೆ ನಿನಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ನಾನು ಈಗ ಆ ಮಾತುಗಳನ್ನು ನೆನೆಸಿಕೊಂಡು ಕಣ್ಣೀರು ಹಾಕ್ತಾ ಇದ್ದೆ. ಒಂದು ವೇಳೆ ನಾನು ಈಗ ನನ್ನ ಅಪಾರ್ಟ್ಮೆಂಟ್ನಲ್ಲೇ ಇದ್ದಿದ್ರೆ, ಸಮಯವಿದ್ದಾಗಲೇ ಅಲ್ಲಿಂದ ಹೊರಗೆ ಬರದೇ ಇದ್ದಿದ್ರೆ ಬಹುಶಃ ನಾನು ಒಂಟಿಯಾಗಿ ಇದೆಲ್ಲವನ್ನು ಅನುಭವಿಸಬೇಕಾಗಿತ್ತು. ನಾನು ಈಗ ಸೋಲನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ನನಗೆ ನಾನೇ ಧೈರ್ಯ ಹೇಳಿಕೊಳ್ತಾ ಇದ್ದೆ, ನನ್ನ ಮಗುವಿಗಾಗಿ ಆದರೂ ಸರಿ ನಾನು ಎಲ್ಲವನ್ನೂ ಸಹಿಸಿಕೊಳ್ಳಲೇಬೇಕು, ಗೆದ್ದೇ ಗೆಲ್ಲಬೇಕು ಅಂತ. ಯಾಕೆಂದರೆ ನನಗೆ ಏನಾದರೂ ತೊಂದರೆಯಾದರೆ ಅವರುಗಳು ಮಾಡಿದ ಪ್ಲಾನ್ ಸಕ್ಸಸ್ ಆಗಿ ಬಿಡ್ತಾ ಇತ್ತು. ಅವರು ಗೆದ್ದು ಬಿಡ್ತಾ ಇದ್ರು. ಸುಮಾರು ಅರ್ಧ ಗಂಟೆಯ ನಂತರ ಆಂಬ್ಯುಲೆನ್ಸ್ ಬಂದಿತ್ತು. ಡಾಕ್ಟರ್ ಮತ್ತು ನರ್ಸುಗಳು ನನ್ನನ್ನು ಆಂಬ್ಯುಲೆನ್ಸ್ನಲ್ಲಿ ಶಿಫ್ಟ್ ಮಾಡಿದ್ರು. ಅಮ್ಮ ಮೊದಲೇ ರೆಡಿ ಮಾಡಿಟ್ಟಿದ್ದ ಬ್ಯಾಗನ್ನು ತೆಗೆದುಕೊಂಡು ನನ್ನ ಜೊತೆ ಆಸ್ಪತ್ರೆಗೆ ಬಂದರು. ಆಸ್ಪತ್ರೆಗೆ ಹೋದ ತಕ್ಷಣ ಡಾಕ್ಟರ್ ಹೇಳಿದ್ರು, ಯಾವ ಸಮಯದಲ್ಲಿ ಬೇಕಾದರೂ ಡೆಲಿವರಿ ಆಗುತ್ತೆ ಅಂತ. ಅಮ್ಮ ಬಾಗಿಲಿನ ಹೊರಗೆ ಆ ಕಡೆ ಈ ಕಡೆ ಓಡಾಡುತ್ತಾ ಆ ದೇವರನ್ನು ಪ್ರಾರ್ಥಿಸ್ತಾ ಇದ್ರು. ನಾನು ಅಮ್ಮನನ್ನು ಅಲ್ಲಿ ನೋಡಿ ನನ್ನ ಮನಸ್ಸಿಗೆ ಈಗ ಎಷ್ಟೊಂದು ನೆಮ್ಮದಿ ಅನ್ನಿಸ್ತಾ ಇತ್ತು. ನನಗೆ ಈಗ ನನ್ನ ಗಂಡನಾಗಲಿ ನನ್ನ ಅತ್ತೆಯಾಗಲಿ ನೆನಪಿಗೆ ಬರ್ತಾ ಇರಲಿಲ್ಲ. ನನಗೆ ಕೇವಲ ನನ್ನ ಮಗುವಿನ ಚಿಂತೆ ಮಾತ್ರ ಇತ್ತು. ಈಗ ನಾನು ಕೇವಲ ಮಗುವಿಗಾಗಿ ಎದುರು ನೋಡ್ತಾ ಇದ್ದೆ. ಅಷ್ಟೊಂದು ನೋವಿನಲ್ಲೂ ಮನಸ್ಸಿನಲ್ಲಿ ಒಂದೇ ಒಂದು ನೆಮ್ಮದಿ ಇತ್ತು, ನನ್ನನ್ನು ಸಂಭಾಳಿಸಲು ನನ್ನ ಅಪ್ಪ ಅಮ್ಮ ಇದ್ದಾರೆ ಅಂತ. ನಾನು ಎಲ್ಲ ನೋವನ್ನು ಸಹಿಸಿಕೊಂಡು ನನ್ನ ಮಗುವಿನ ಮುಖವನ್ನು ನೋಡಬೇಕು ಅಂತ ಕಾಯ್ತಾ ಇದ್ದೆ. ಡಾಕ್ಟರ್ಗಳು, ಸಿಸ್ಟರ್ಗಳು ನನಗೆ ಧೈರ್ಯ ಹೇಳ್ತಾ ಇದ್ರು. ಕೇವಲ 2 ನಿಮಿಷ ಆಯಿತು, ಇನ್ನು ಸ್ವಲ್ಪ ಅಂತ ಹೇಳುತ್ತಲೇ ಕೆಲವೇ ನಿಮಿಷಗಳಲ್ಲಿ ನನ್ನ ಮಗು ಈ ಲೋಕಕ್ಕೆ ಬಂದಿತ್ತು. ಅಳುತ್ತಾ
ನಿಜವಾಗಿಯೂ ಪ್ರೀತಿ ಮಾಡುವ ಜನರ ಮಧ್ಯೆ ನನ್ನ ಮಗು ಈಗ ಕ್ಷೇಮವಾಗಿ ಹೊರಗೆ ಬಂದ್ಬಿಟ್ಟಿತ್ತು. ಮಗುವನ್ನು ನೋಡಿದ ತಕ್ಷಣ ಇಷ್ಟು ದಿನದಿಂದ ನಾನು ಅನುಭವಿಸಿದ ಕಷ್ಟ, ನೋವು, ಅವಮಾನಗಳು ಎಲ್ಲವನ್ನೂ ಮರೆತು ಬಿಟ್ಟೆ. ನನಗೆ ಆ ದೇವರು ಕೊಟ್ಟಂತಹ ಅಮೂಲ್ಯವಾದ ವರ ಈ ಮಗು. ನಾನು ನನ್ನ ಮಗುವಿಗೆ ಶ್ರೇಯ ಅಂತ ಹೆಸರಿಟ್ಟೆ. ನನ್ನ ಅಪ್ಪ ಅಮ್ಮ ಪ್ರೀತಿಯಿಂದ ತಮ್ಮ ಮೊಮ್ಮಗುವನ್ನು ನೋಡಿ ಕಣ್ಣೀರು ಹಾಕಿದ್ರು. ಹಳ್ಳಿಯ ಸರ್ಕಾರಿ ಆಸ್ಪತ್ರೆಯ ರೂಮು ಎಷ್ಟೋ ಪ್ರೀತಿ ವಿಶ್ವಾಸದಿಂದ ತುಂಬಿತ್ತು. ಅಕ್ಕಪಕ್ಕದಲ್ಲಿ ಇದ್ದ ಬೇರೆ ರೋಗಿಗಳ ಸಂಬಂಧಿಕರು ನಮ್ಮನ್ನು ಮಾತನಾಡಿಸಿ ಮಗುವನ್ನು ಮುದ್ದು ಮಾಡ್ತಾ ಇದ್ರು. ಬಂದಂತಹ ಪ್ರತಿಯೊಬ್ಬರು ಏನೋ ಒಂದನ್ನು ತಂದು ನಮಗೆ ಕೊಡ್ತಾ ಇದ್ರು. ಆ ಹಳ್ಳಿಗೆ ಹೀಗೆ. ಅವರ ಬಳಿ ದುಡ್ಡು ಇಲ್ಲ ಅಂದ್ರೂ ಪ್ರೀತಿಗೆ ಏನು ಕಡಿಮೆ ಇರೋದಿಲ್ಲ. ಅವರ ಹೃದಯ ತುಂಬಾ ದೊಡ್ಡದಾಗಿರುತ್ತೆ. ಅವರ ಮಾತುಗಳು, ಅವರ ಗುಣಗಳನ್ನು ನೋಡಿ ನನಗೆ ಈಗ ನನ್ನ ದೊಡ್ಡ ಮನೆ ನೆನಪಿಗೆ ಬಂದಿತ್ತು. ಅಲ್ಲಿ ಎಲ್ಲವೂ ಇತ್ತು. AC, ದೊಡ್ಡ ದೊಡ್ಡ ಫರ್ನಿಚರ್ಗಳು, ಎಲ್ಲ ಐಷಾರಾಮಿ ಜೀವನವಿತ್ತು. ಆದರೆ ಅಲ್ಲಿ ಮನುಷ್ಯತ್ವ ಮಾತ್ರ ಇರಲಿಲ್ಲ. ಆಸ್ಪತ್ರೆಯಲ್ಲಿ ಇದ್ದಂತಹ ಆ ಸಮಯವೆಲ್ಲ ನಾನು ಕೇವಲ ಮುಂದೆ ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೆ. ಯಾಕೆಂದರೆ ನನಗೆ ಚೆನ್ನಾಗಿ ಗೊತ್ತು, ಕೆಲವೇ ದಿನಗಳಲ್ಲಿ ನನ್ನ ಅತ್ತೆ ಮನೆಯವರು ವಾಪಸ್ ಬಂದು ಬಿಡ್ತಾರೆ. ಆಗ ನಿಜವಾದ ಬಿರುಗಾಳಿ ಬರುತ್ತೆ. ಅವರು ಖಂಡಿತ ನನ್ನನ್ನು ಹುಡುಕುತ್ತಾರೆ. ಪತ್ರ ಬದಲಾಯಿಸಿರುವುದು ಕೂಡ ಅವರಿಗೆ ಗೊತ್ತಾಗ್ಬಿಡುತ್ತೆ. ನಂತರ ಅವರು ನನ್ನನ್ನು ಶಾಂತವಾಗಿ ಬದುಕಲು ಬಿಡೋದಿಲ್ಲ ಅಂತ. ನಾನು ನನ್ನ ಮಗುವನ್ನು ನೋಡಿ ಹೇಳ್ಕೊಳ್ತಾ ಇದ್ದೆ, ನಾನು ಯಾವುದಕ್ಕೂ ಹೆದರಿಕೊಳ್ಳಬಾರ್ದು, ಮೊದಲಿಗಿಂತ ತುಂಬ ಧೈರ್ಯವಾಗಿರಬೇಕು ಅಂತ. ಈಗ ನಾನು ಕೇವಲ ದುಡ್ಡಿಗಾಗಿ, ಮನೆಗಾಗಿ, ನನಗಾಗಿ ಮಾತ್ರ ಹೋರಾಟ ಮಾಡ್ತಾ ಇರಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನನ್ನ ಮಗುವಿಗಾಗಿ ಹೋರಾಡಬೇಕಾಗಿತ್ತು. ನನ್ನ ಮಗುವಿಗೆ ಒಂದು ಸುರಕ್ಷಿತವಾದ ಸ್ಥಳವನ್ನು ಕೊಡಬೇಕಾಗಿತ್ತು. ನನ್ನ ಮಗುವನ್ನು ಕಾಪಾಡಿಕೊಳ್ಳಬೇಕಾಗಿತ್ತು. ಅಮ್ಮ ಪ್ರತಿದಿನ ನನಗೆ ಹಸಿರು ಸೊಪ್ಪು, ತರಕಾರಿಗಳಲ್ಲಿ ಅಡಿಗೆ ತಯಾರಿಸಿ ತೆಗೆದುಕೊಂಡು ಬರ್ತಾ ಇದ್ರು. ಚೆನ್ನಾಗಿ ಊಟ ಮಾಡಬೇಕು, ಮಗುವಿಗೆ ಹಾಲು ಸಿಗಬೇಕು ಮತ್ತು ಶತ್ರುಗಳಿಂದ ಹೋರಾಡಲು ಶಕ್ತಿ ಕೂಡ ಸಿಗಬೇಕು ಅಂತ ಹೇಳ್ತಾ ಇದ್ರು. ಅಮ್ಮ ಯಾವಾಗಲೂ ನನ್ನ ಅತ್ತೆ ಮನೆಯವರನ್ನು ಶತ್ರುಗಳು ಅಂತಾನೆ ಹೇಳ್ತಾ ಇದ್ರು. ಆ ಮಾತುಗಳು ಕೇಳಲು ಸ್ವಲ್ಪ ಕಠಿಣವಾಗಿದ್ರು. ಅಮ್ಮನ ಮಾತುಗಳು ಅಕ್ಷರಾಂಶ ಸತ್ಯವಾಗಿತ್ತು. ನಾನು ಅಪ್ಪನಿಗೆ ಹೇಳಿದೆ, ಅತ್ತೆ ರೆಡಿ ಮಾಡಿಸಿದ ಡಾಕ್ಯುಮೆಂಟ್ಸ್ಗಳು ಎಲ್ಲಿಂದ ಮಾಡಿಸಿದ್ದಾರೆ ಅನ್ನುವ ವಿಚಾರವನ್ನು ಹೊರತೆಗೆಯಿರಿ ಅಂತ. ಆಗ್ಲೇ ಅಪ್ಪ ಹೇಳಿದ್ರು, ಪಕ್ಕದ ಊರಿನಲ್ಲಿ ಒಂದು ಸಣ್ಣ ಪ್ರೈವೇಟ್ ಕ್ಲಿನಿಕ್ ಇದೆ. ಆ ಕ್ಲಿನಿಕ್ನ ಮಾಲೀಕರು ನಿಮ್ಮ ಅತ್ತೆಯ ಹಳೆಯ ಪರಿಚಯದವರು. ಈಗ ನಿಧಾನವಾಗಿ ನನ್ನ ಕಣ್ಣ ಮುಂದೆ ಎಲ್ಲ ಒಂದೊಂದೇ ಚಿತ್ರಗಳು ಬರಲು ಶುರುವಾದವು. ಇಷ್ಟು ದಿನ ಸೈಲೆಂಟ್ ಆಗಿ ಬಿದ್ದಿದ್ದ ನನ್ನ ಫೋನು ಡೆಲಿವರಿ ಆದ 3ನೆಯ ದಿನದಿಂದ ಸತತವಾಗಿ ಒಡೆದುಕೊಳ್ಳಲು ಶುರುವಾಯಿತು. ಸ್ಕ್ರೀನ್ ಮೇಲೆ ನನ್ನ ಗಂಡ ಶಂಕರ್ನ ಹೆಸರು ಕಾಣಿಸ್ತಾ ಇತ್ತು. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡು ಅಮ್ಮನಿಗೆ ಸುಮ್ಮನೆ ಇರಲು ಹೇಳಿ ಫೋನನ್ನು ಅಟೆಂಡ್ ಮಾಡಿದೆ. ಹಿಂದೆಯಿಂದ ಯಾವುದೋ ಪಾರ್ಟಿಯಲ್ಲಿ ಇರುವಂತೆ ಶಬ್ದಗಳು ಕೇಳಿಸ್ತಾ ಇದ್ವು. ಅವನು ಔಪಚಾರಿಕವಾಗಿ ಕೇಳ್ದ, ನಿನಗೆ ಡೆಲಿವರಿ ಆಯ್ತಾ, ಇನ್ನೂ ಇಲ್ವಾ, ಈಗ ನಿನ್ನ ಆರೋಗ್ಯ ಹೇಗಿದೆ? ನಂತರ ಹೇಳ್ದ, ಕೆಲಸದಲ್ಲಿ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ, ಆದ್ದರಿಂದಲೇ ಫೋನ್ ಮಾಡಲು ಸಾಧ್ಯವಾಗಲಿಲ್ಲ. ನನ್ನ ಬಗ್ಗೆ ನೀನು ಟೆನ್ಷನ್ ಮಾಡಿಕೊಳ್ಬೇಡ, ಯಾಕೆಂದರೆ ನನ್ನನ್ನು ನೋಡಿಕೊಳ್ಳಲು ನನ್ನ ಅಮ್ಮ ಕೂಡ ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ. ಅವನ ಮಾತು ಕೇಳಿ, ಅವನ ಈ ನಾಟಕವನ್ನು ನೋಡಿ ನನಗೆ ಅವನ ಮೇಲೆ ಅಸಹ್ಯವಾಗ್ತಾ ಇತ್ತು. ನಾನು ತುಂಬ ಶಾಂತವಾಗಿ ಉತ್ತರ ಕೊಟ್ಟೆ, ಇನ್ನು ನನಗೆ ಡೆಲಿವರಿ ಆಗಿಲ್ಲ, ನಾನು ಮನೆಯಲ್ಲಿ ಆರಾಮವಾಗಿ ಮಲಗಿದ್ದೇನೆ ಅಂತ. ನಾನು ನೋಡಬೇಕಾಗಿತ್ತು ಅವನು ಇನ್ನು ಎಷ್ಟು ಸಮಯ ಈ ನಾಟಕ ಮುಂದುವರಿಸ್ತಾನೆ ಅಂತ. ಸ್ವಲ್ಪ ಸಮಯ ಇಲ್ಲ ಸಲ್ಲದ ಮಾತುಗಳನ್ನು ಮಾತನಾಡಿದ ನಂತರ ಕೊನೆಗೆ ಅವನು ಈಗ ಮುಖ್ಯವಾದ ವಿಷಯಕ್ಕೆ ಬಂದಿದ್ದ. ಅವನು ತುಂಬಾ ನಿಧಾನವಾಗಿ, ಅಮ್ಮ ನಿನಗೆ ತಾಯಿತದ ಕವರನ್ನು ಕೊಟ್ಟಿದ್ರಲ್ಲ, ಅಮ್ಮ ಹೇಳ್ತಾ ಇದ್ರು ಅದನ್ನು ಬೆಡ್ಡಿನ ಕೆಳಗೆ ಹಾಗೆ ಇಡಬೇಕು ಅಂತ. ಅದು ತುಂಬಾ ಮುಖ್ಯವಾದದ್ದು, ಅಲ್ಲಿದ್ದರೇನೆ ಅದು ಕೆಲಸ ಮಾಡೋದು. ನೀನು ಅದನ್ನು ಮುಟ್ಟಿಲ್ಲ ತಾನೆ, ಅಲ್ಲೇ ಇಟ್ಟಿದೀಯಾ ಅಲ್ವಾ? ಅವನ ಪ್ರಶ್ನೆ ಕೇಳಿ ನನಗೆ ಒಳಗೆ ದ್ವೇಷದಿಂದ ತುಂಬಿದ ಒಂದು ನಗು ಬಂದಿತ್ತು. ಅವರ ಬಲೆ ಸರಿಯಾಗಿ ಇದೆಯೋ ಇಲ್ಲವೋ, ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ಲವೋ ಅಂತ ತಿಳಿದುಕೊಳ್ಳಲು ಅವನು ಈಗ ನನಗೆ ಫೋನ್ ಮಾಡಿದ್ದ. ನಾನು ತುಂಬ ಶಾಂತವಾಗಿ ಹೇಳಿದೆ, ನಿಮ್ಮ ಅಮ್ಮ ಮನೆಗೆ ಬಂದಿದ್ರು. ನಾನು ಆ ಪತ್ರವನ್ನು ತುಂಬ ಹುಷಾರಾಗಿ ಸರಿಯಾದ ಜಾಗದಲ್ಲಿ ಎತ್ತಿಟ್ಟಿದ್ದೇನೆ. ನೀನು ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಈ ಮಾತು ಕೇಳಿದ ತಕ್ಷಣ ಅವನು ತುಂಬ ನೆಮ್ಮದಿಯಾಗಿ ಉಸಿರು ತೆಗೆದುಕೊಂಡಿದ್ದ. ಅವನ ಮಾತಿನಲ್ಲಿ ಎಷ್ಟೊಂದು ಸಂತೋಷವಿತ್ತು. ಅವನು ತುಂಬ ಸಂತೋಷವಾಗಿ ಹೇಳ್ತಾ ಇದ್ದ, ಇದು ತುಂಬ ಒಳ್ಳೆಯ ವಿಷಯ. ನೀನು ಇದೇ ರೀತಿ ಅಮ್ಮನ ಪ್ರತಿಯೊಂದು ಮಾತನ್ನು ಕೇಳ್ತಾ ಇರು, ನಂತರ ಎಲ್ಲವೂ ತುಂಬ ಚೆನ್ನಾಗಿ ಇರುತ್ತೆ. ಕೊನೆಗೆ ಅವನು ಹೇಳ್ತಾ ಇದ್ದ, ನಾಳೆ ನಾನು ವಾಪಸ್ ಬಂದು ಬಿಡ್ತೀನಿ. ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನೋವು ಬಂದರೆ ನಾನು ನಿನ್ನನ್ನು ತಕ್ಷಣ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗ್ತೀನಿ. ನೀನು ಚಿಂತೆ ಮಾಡಬೇಡ. ನಾನು ಫೋನನ್ನು ಕಟ್ ಮಾಡಿಬಿಟ್ಟೆ. ಆ ಸಮಯದಲ್ಲಿ ನನ್ನ ಹೃದಯ ಪೂರ್ತಿಯಾಗಿ ಒಡೆದು ಹೋಗಿತ್ತು. ಯಾವ ವ್ಯಕ್ತಿಯನ್ನು ನಾನು ಅಷ್ಟೊಂದು ಹೆಚ್ಚಾಗಿ ಪ್ರೀತಿ ಮಾಡಿದ್ನೋ, ನನ್ನ ಮಗುವಿನ ತಂದೆಯಾಗಿದ್ದನೋ ಅವನೇ ತನ್ನ ತಾಯಿಯ ಜೊತೆ ಸೇರಿಕೊಂಡು ನನ್ನನ್ನು ಈ ಕಠಿಣವಾದ ಸಮಯದಲ್ಲಿ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದ. ಆ ಸಮಯದಲ್ಲಿ ನನಗೆ ಅವನ ಅವಶ್ಯಕತೆ ತುಂಬ ಅಧಿಕವಾಗಿತ್ತು. ನಾನು ಈ ಎಲ್ಲ ಮಾತುಗಳನ್ನು ನನ್ನ ಅಪ್ಪ ಅಮ್ಮನಿಗೆ ಹೇಳಿದೆ.
ಅಪ್ಪ ದೀರ್ಘವಾದ ಉಸಿರು ತೆಗೆದುಕೊಂಡು ತಕ್ಷಣ ಹೇಳಿದ್ರು, ಈ ಪ್ರಪಂಚದಲ್ಲಿ ಇಂತಹ ಅವಕಾಶವಾದಿಗಳು ನೀಚರು ಕೂಡ ಇರ್ತಾರ. ಅಮ್ಮ ಕೋಪದಿಂದ ಅವರ ಕೈ ಕಾಲು ನಡುಗುತ್ತಿದ್ವು. ಅವರು ನಿಧಾನವಾಗಿ ಹೇಳಿದ್ರು, ಇನ್ನು ಸ್ವಲ್ಪ ಸಮಯದಲ್ಲಿ ಅವರು ಇಲ್ಲಿಗೆ ಬಂದು ನಿನ್ನನ್ನು ಮತ್ತು ಮಗುವನ್ನು ನೋಡಿದಾಗ ಆಗ ಅವರ ಮುಖವನ್ನು ನೋಡೋಣ ಹೇಗಿರುತ್ತೆ ಅಂತ. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ಈ ಸಮಯದಲ್ಲಿ ಕೋಪ ಮಾಡಿಕೊಳ್ಳುವುದರಿಂದ ಏನೂ ಲಾಭವಿಲ್ಲ. ನಾವು ಇನ್ನೂ ಕೆಲವು ಆಧಾರಗಳನ್ನು ಸಂಗ್ರಹಿಸಲೇಬೇಕು. ನಾನು ಅಂದುಕೊಂಡಿದ್ದೆ, ಈ ವಿಷಯ ಕೇವಲ ಮನೆಯ ಜಗಳವಾಗಿ ಮಾತ್ರ ಇರಬಾರದು. ಸುಳ್ಳು ಕಾಗದ ಪತ್ರಗಳನ್ನು ರೆಡಿ ಮಾಡಿಸಿದ್ದಕ್ಕೆ, ಪ್ರಾಪರ್ಟಿಯನ್ನು ಲಪಟಾಯಿಸಿದ್ದಕ್ಕೆ, ನನ್ನ ಜೀವನವನ್ನು ಹಾಳು ಮಾಡಿದ್ದಕ್ಕೆ ಅವರು ಕಾನೂನಿನ ಮುಂದೆ ಉತ್ತರ ಕೊಡಲೇಬೇಕು ಅಂತ. ನಾನು ಈಗ ನನ್ನ ಸ್ನೇಹಿತೆ ವೃಂದಾಳನ್ನು ಸಂಪರ್ಕಿಸಿದೆ. ಕಾಲೇಜಿನ ಸಮಯದಿಂದಲೂ ಅವಳು ನನಗೆ ಒಳ್ಳೆಯ ಗೆಳತಿಯಾಗಿದ್ಲು. ಈಗ ನಗರದಲ್ಲಿ ಫೇಮಸ್ ಲಾಯರ್ ಆಗಿದ್ದಳು. ನಾನು ವೃಂದಾಗೆ ನನ್ನ ಎಲ್ಲ ವಿಷಯಗಳನ್ನು ವಿವರವಾಗಿ ಹೇಳಿದೆ. ಆ ಎಲ್ಲ ಪೇಪರ್ಗಳ ಫೋಟೋ ಕಾಪಿಯನ್ನು ಕೂಡ ಅವರಿಗೆ ಕಳುಹಿಸಿಕೊಟ್ಟೆ. ಎಲ್ಲವನ್ನು ಕೇಳಿದ ನಂತರ ವೃಂದಾ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ಲು. ನಂತರ ಹೇಳಿದ್ಲು, ಪರಿಸ್ಥಿತಿಗಳು ತುಂಬಾ ಗಂಭೀರವಾಗಿದ್ದಾವೆ. ಇದು ಕೇವಲ ಅತ್ತೆ ಸೊಸೆಯ ಗಲಾಟೆ ಮಾತ್ರವಲ್ಲ, ಇದು ಕ್ರಿಮಿನಲ್ ಕೇಸು. ವೃಂದಾ ಹೇಳ್ತಾ ಇದ್ಲು, ನೀನು ಹಳ್ಳಿಗೆ ಬಂದಿರುವ ವಿಷಯವನ್ನು ಯಾರಿಗೂ ಹೇಳಬೇಡ. ನೀನು ಅವರ ಮುಂದೆ ನಿನಗೆ ಏನು ಗೊತ್ತೇ ಇಲ್ಲ ಅನ್ನುವಂತೆ ಇರು. ಆಗ ಮಾತ್ರ ಅವರು ತಮ್ಮ ತಪ್ಪುಗಳನ್ನು ಪದೇ ಪದೇ ಮಾಡ್ತಾ ಇರ್ತಾರೆ. ಆಗ ನಮ್ಮ ಕೈಗೆ ಇನ್ನೂ ಹೆಚ್ಚಿನ ಆಧಾರಗಳು ಸಿಗುತ್ತವೆ ಅಂತ. ಶಂಕರ್ನ ಈ ಫೋನ್ ಕರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿತ್ತು. ಅವನಿಗೆ ತಮ್ಮ ಅಮ್ಮನ ಯೋಜನೆಯ ಬಗ್ಗೆ ಎಲ್ಲವೂ ಮೊದಲೇ ಗೊತ್ತಿತ್ತು ಅಂತ. ಅವನಿಗೆ ಯಾರೂ ಮೋಸ ಮಾಡಿರಲಿಲ್ಲ. ನನ್ನ ಗಂಡ ಕೂಡ ಅತ್ತೆಯ ಪಿತೂರಿಯಲ್ಲಿ ಸಮಭಾಗವಾಗಿದ್ದನು. ಈ ಸತ್ಯ ನನಗೆ ಎಷ್ಟೊಂದು ನೋವು ಕೊಡ್ತಾ ಇತ್ತು, ಅಷ್ಟೇ ನನಗೆ ಶಕ್ತಿಯನ್ನು ಕೂಡ ಕೊಡ್ತಾ ಇತ್ತು. ನಾನು ನನ್ನ ಮಡಿಲಿನಲ್ಲಿ ಹಾಲು ಕುಡಿಯುತ್ತಿದ್ದ ಸಣ್ಣ ಶ್ರೇಯಾಳನ್ನೇ ನೋಡಿದೆ. ನನ್ನ ಮನಸ್ಸಿನಲ್ಲೇ ನಾನು ತೀರ್ಮಾನ ಮಾಡಿದೆ, ನನ್ನ ಮಗಳಿಗೆ ಇಂತಹ ತಂದೆಯ ಅವಶ್ಯಕತೆ ಇಲ್ಲ, ನನಗೂ ಕೂಡ ನನ್ನ ಜೀವನದಲ್ಲಿ ಇಂತಹ ಗಂಡನ ಅವಶ್ಯಕತೆ ಇಲ್ಲ ಅಂತ. ವೃಂದಾ ನಾನು ಕಳಿಸಿದ ಎಲ್ಲ ಫೋಟೋಗಳನ್ನು ನೀಟಾಗಿ ನೋಡಿದ ನಂತರ ಮತ್ತೆ ನನಗೆ ಫೋನ್ ಮಾಡಿದ್ಲು. ಅವಳು ಹೇಳ್ತಾ ಇದ್ಲು, ಮೊದಲು ಆ ಕ್ಲಿನಿಕ್ಕಿನ ಕಾನೂನಿನ ಮಾನ್ಯತೆಗಳನ್ನು ಮತ್ತು ಡಾಕ್ಟರ್ನ ಬಗ್ಗೆ ಎಲ್ಲವನ್ನೂ ಕಲೆ ಹಾಕಬೇಕು. ಅವನು ಹೇಗೆ ನೀನು ಮಾನಸಿಕ ಅಸ್ವಸ್ಥೆ ಅಂತ ಸೈನ್ ಮಾಡಿಕೊಟ್ಟಿದ್ದಾನೆ. ಅವಳು ನನಗೆ ವಿಶ್ವಾಸವನ್ನು ಕೊಟ್ಲು. ನಾನು ನನ್ನ ಕಾಂಟ್ಯಾಕ್ಟ್ಗಳ ಮುಖಾಂತರ ನಾನು ಅವನನ್ನು ಪತ್ತೆ ಮಾಡ್ತೀನಿ. ಆ ಕ್ಲಿನಿಕ್ಕಿಗೆ ಇಂತಹ ರಿಪೋರ್ಟ್ ಕೊಡುವ ಅಧಿಕಾರ ಇಷ್ಟಕ್ಕೂ ಇದೆಯೋ ಇಲ್ವೋ ಅಂತ ನಾನು ತಿಳಿದುಕೊಳ್ತೀನಿ. ಒಂದು ವೇಳೆ ಎಲ್ಲ ಕಾಗದ ಪತ್ರಗಳು ಸುಳ್ಳು, ಇದೆಲ್ಲವೂ ಇವರ ಕುತಂತ್ರ ಅಂತ ಸಾಬೀತಾದರೆ ನಿನ್ನ ಅತ್ತೆಯ ಮೇಲೆ ನೀನು ಕಂಪ್ಲೇಂಟ್ ಕೊಡಲು ನಮ್ಮ ಬಳಿ ಎಲ್ಲ ಆಧಾರಗಳು ಇದ್ದ ಹಾಗೆಯೇ. ವೃಂದಾಳನ್ನು ಬಿಟ್ಟರೆ ಅತ್ತೆ ಮನೆಯಲ್ಲಿ ನನಗೆ ಒಬ್ಬ ಒಳ್ಳೆಯ ಗೆಳತಿ ಇದ್ಲು. ಅವಳೇ ದೀಪ, ಶಂಕರ್ನ ದೊಡ್ಡ ಅಣ್ಣನ ಹೆಂಡತಿ. ದೀಪ ತುಂಬಾ ಒಳ್ಳೆಯವಳು ಮತ್ತು ಸೀದಾ ಸಾದಾ ಹೆಣ್ಣು. ಅತ್ತೆ ಎಷ್ಟೋ ವರ್ಷದಿಂದ ಅವಳಿಗೆ ತುಂಬಾ ಕಾಟ ಕೊಡ್ತಾ ಇದ್ರು. ಅವರು ಬಡವರು ಅಂತ ಅತ್ತೆ ಯಾವಾಗಲೂ ನನ್ನನ್ನು ಮತ್ತೆ ಅಕ್ಕನನ್ನು ಕಂಪೇರ್ ಮಾಡ್ತಾ ಇದ್ರು. ಆದ್ದರಿಂದ ನಮ್ಮಿಬ್ಬರ ಮಧ್ಯೆ ಕೂಡ ಅಷ್ಟೊಂದು ಸ್ನೇಹ ಬೆಳೆಯಲಿಲ್ಲ. ಆದರೆ ನನಗೆ ಚೆನ್ನಾಗಿ ಗೊತ್ತು, ದೀಪ ಅಕ್ಕ ತುಂಬಾ ಒಳ್ಳೆಯ ಮನಸ್ಸಿರುವ ಹೆಣ್ಣು ಅಂತ. ನಾನು ಅಕ್ಕನಿಗೆ ಮೆಸೇಜ್ ಮಾಡಿದೆ, ಏನಾಗುತ್ತಿದೆ ಅಲ್ಲಿ ಎಂದು. ಅಕ್ಕ ನನಗೆ ಹೇಳಿದ್ರು, ಎಲ್ಲರೂ ವಾಪಸ್ ಬರಲು ತಯಾರಿ ನಡೆಸುತ್ತಿದ್ದಾರೆ. ಅವರ ಮೆಸೇಜ್ನಲ್ಲಿ ನೀಟಾಗಿ ಅರ್ಥವಾಗ್ತಾ ಇತ್ತು, ಅವರು ತುಂಬಾ ಹೆದರಿಕೊಂಡು ಹೇಳ್ತಾ ಇದ್ರು ಅಂತ. ಅಕ್ಕ ಹೇಳಿದ್ರು, ನಾನು ಹೋಗುವ ಒಂದು ರಾತ್ರಿ ಮೊದಲು ಅತ್ತೆ ಮತ್ತು ನಾದಿನಿಯ ಮಾತುಗಳನ್ನು ಕೇಳಿಸ್ಕೊಂಡೆ. ಅತ್ತೆ ಮತ್ತು ನಾದಿನಿ ಇಬ್ಬರು ಮಾತನಾಡಿಕೊಳ್ತಾ ಇದ್ರು. ಸಂಧ್ಯಾ ಡೆಲಿವರಿ ಆದ ತಕ್ಷಣ ಅವಳನ್ನು ತುಂಬಾ ದೂರ ಯಾವುದಾದರೂ ಹುಚ್ಚಾಸ್ಪತ್ರೆಗೆ ಬಿಟ್ಟು ಬರಬೇಕು ಅಂತ. ಆ ಎಲ್ಲ ಪ್ಲಾನಿಂಗ್ ಅನ್ನು ಅಕ್ಕ ಕೇಳಿಸಿಕೊಂಡಿದ್ರು. ಅತ್ತೆ ತನ್ನ ಮಗಳಿಗೆ ಹೇಳುತ್ತಿದ್ರಂತೆ, ಕೆಲಸ ಪೂರ್ತಿಯಾದ ನಂತರ ನೀನು ಹೊಸ ಗಾಡಿ ಕೊಂಡುಕೊಳ್ಳಲು ನಾನು ನಿನಗೆ ದುಡ್ಡನ್ನು ಕೊಡ್ತೀನಿ ಅಂತ ಅಕ್ಕ ಹೇಳ್ತಾ ಇದ್ರು. ಇವೆಲ್ಲವೂ ಕೇಳಿಸಿಕೊಂಡು ನನಗೆ ತುಂಬಾ ಹೆದರಿಕೆಯಾಗಿಬಿಟ್ಟಿತ್ತು. ಆದರೆ ಯಾರಿಗೂ ಏನೂ ಹೇಳಲು ನನಗೆ ಧೈರ್ಯ ಸಾಕಾಗಲಿಲ್ಲ. ಒಂದು ವೇಳೆ ಈ ವಿಷಯವೇನಾದರೂ ನಾನು ಯಾರ ಬಳಿಯಾದರೂ ಹೇಳಿದ್ರೆ ಅತ್ತೆ ಆ ಕ್ಷಣವೇ ನನ್ನ ಮಗುವನ್ನು ಕಸಿದುಕೊಂಡು ನನ್ನನ್ನು ಮನೆಯಿಂದ ಹೊರ ಹಾಕಿ ಬಿಡ್ತಾರೆ. ಅಕ್ಕನ ಮೆಸೇಜ್ ಓದಿ ನನಗೆ ಸ್ವಲ್ಪ ಸಮಾಧಾನವಾಗಿತ್ತು. ಆ ಮನೆಯಲ್ಲಿ ಈಗಲೂ ನನ್ನ ಬಗ್ಗೆ ಯೋಚಿಸುವ ಒಳ್ಳೆಯ ಮನಸ್ಸಿನ ಮನುಷ್ಯರು ಇದ್ದಾರೆ ಅಂತ. ನಾನು ಅವರಿಗೆ ಧನ್ಯವಾದ ಹೇಳಿ ನಾನು ಅವರಿಗೆ ಕೇಳಿಕೊಂಡೆ. ಮನೆಗೆ ಹೋದ ನಂತರ ಅತ್ತೆ ಮತ್ತು ನನ್ನ ಗಂಡನ ಪ್ರತಿಯೊಂದು ವಿಷಯದ ಮೇಲೂ ಸ್ವಲ್ಪ ಕಣ್ಣಿಡಿ ಅಂತ ಅವರು ಹೇಳಿದರು. ಇನ್ನು ಮುಂದೆ ನಾನು ಈ ನೀಚ ಜನರ ನಾಟಕಗಳನ್ನು ನೋಡಿ ಸಹಿಸಿಕೊಂಡು ಇರೋದಿಲ್ಲ ಅಂತ. ವೃಂದಾ ಕೂಡ ಹೇಳ್ತಾ ಇದ್ಲು, ನಿನ್ನ ಅತ್ತೆ ಮನೆಯಲ್ಲಿ ಮೊದಲು ಕೆಲಸ ಮಾಡುತ್ತಿದ್ದ ಕೆಲಸದಾಕೆಯಿಂದ ನನಗೆ ಒಂದು ಆಡಿಯೋ ರೆಕಾರ್ಡಿಂಗ್ ಸಿಕ್ಕಿದೆ. ಆಕೆಗೆ ನಿನ್ನ ಅತ್ತೆ ಸಂಬಳ ಕೊಡದೆ ಮನೆಯಿಂದ ಓಡಿಸಿಬಿಟ್ಟಿದ್ರು. ಆದ್ದರಿಂದ ಅವಳಿಗೆ ಅತ್ತೆಯ ಮೇಲೆ ಈಗಲೂ ತುಂಬಾ ಕೋಪವಿತ್ತು. ಆ ರೆಕಾರ್ಡಿಂಗ್ನಲ್ಲಿ ಅತ್ತೆ ನೀಟಾಗಿ ಹೇಳ್ತಾ ಇದ್ರು, ಅವರು ನನ್ನ ಪ್ರಾಪರ್ಟಿಯನ್ನು ಕಬ್ಜಾ ಮಾಡಲು ಯಾರಿಂದಲೋ ಸುಳ್ಳು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಸಿದ್ದಾರೆ ಅಂತ.
ಇದು ನಮಗೆ ಈಗ ತುಂಬಾ ದೊಡ್ಡ ಆಧಾರವಾಗುತ್ತಿತ್ತು. ಇದನ್ನು ಹುಡುಕಲು ವೃಂದ ತುಂಬಾನೇ ಕಷ್ಟಪಟ್ಟಿದ್ಲು. ನಾನು ಈಗ ತೊಟ್ಟಿಲಿನಲ್ಲಿ ಆಟವಾಡುತ್ತಿದ್ದ ನನ್ನ ಮಗುವನ್ನು ನೋಡುತ್ತಾ ಯೋಚಿಸ್ತಾ ಇದ್ದೆ. ಈ ಯುದ್ಧದಲ್ಲಿ ನಾನು ಒಂಟಿಯಲ್ಲ, ನನ್ನ ಪೂರ್ತಿ ಪರಿವಾರ, ನನ್ನ ಗೆಳತಿ ಮತ್ತು ನನ್ನ ಅಕ್ಕ, ನ್ಯಾಯ, ಎಲ್ಲ ಆಧಾರಗಳು ನನ್ನ ಕಡೆ ಇದ್ದಾವೆ. ನನ್ನ ಮಗಳೇ ಈಗ ನನಗೆ ಎಲ್ಲದಕ್ಕಿಂತಲೂ ದೊಡ್ಡ ಶಕ್ತಿ. ನಾಳೆ ಬೆಳಿಗ್ಗೆ ನನ್ನ ಅತ್ತೆ ಮನೆಯವರು ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ. ನಾಳೆ ಅವರಿಗೆ ಗೊತ್ತಾಗಿ ಬಿಡುತ್ತೆ ನಾವು ಬೀಸಿದ ಬಲೆಯಲ್ಲಿ ಅವಳು ಬಿದ್ದಿಲ್ಲ ಅಂತ. ನಾನು ಅವರ ಜಾಲವನ್ನು ಭೇದಿಸಿಕೊಂಡು ಹೊರಗೆ ಬಂದುಬಿಟ್ಟಿದ್ದೀನಿ ಅಂತ. ನಾನು ಯೋಚಿಸ್ತಾ ಇದ್ದೆ, ಅತ್ತೆಗೆ ಅವರ ನಿಜವಾದ ಪತ್ರಗಳು ಸಿಗದಿದ್ದಾಗ ಅವರ ಮುಖವನ್ನು ಒಮ್ಮೆ ನೋಡಬೇಕು. ನನ್ನ ಗಂಡನ ಮುಖದ ಭಾವನೆಗಳು ಸಹ ನಾನು ನೋಡಬೇಕಾಗಿತ್ತು. ಅವನ ಹೆಂಡತಿ ಇದ್ದಕ್ಕಿದ್ದ ಹಾಗೆ ಮಾಯವಾಗಿಬಿಟ್ಟಿದ್ದಾಳೆ ಅಂತ ಅವನಿಗೆ ಗೊತ್ತಾದಾಗ ಅವನ ಮುಖ ಹೇಗಿರಬಹುದು ಅಂತ ನಾನು ಊಹಿಸಿಕೊಳ್ತಾ ಇದ್ದೆ. ಈ ಕೊನೆಯ ಕ್ಷಣಗಳ ಸಂತೋಷವನ್ನು ನೀವು ಆರಾಮವಾಗಿ ಅನುಭವಿಸಿ. ನಾಳೆಯಿಂದ ಎಲ್ಲ ನನ್ನ ಕೈಯಲ್ಲಿ ಇರುತ್ತೆ. ನ್ಯಾಯ ಸಿಗಲು ಖಂಡಿತ ತುಂಬಾ ಆಲಸ್ಯವಾಗುತ್ತೆ, ಆದರೆ ಒಂದಲ್ಲ ಒಂದು ದಿನ ಆ ನ್ಯಾಯ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನುವುದೇ ನನ್ನ ವಿಶ್ವಾಸ. ಮಾರನೆಯ ದಿನ ಬೆಳಿಗ್ಗೆನೆ ಅವರೆಲ್ಲರೂ ಸಿಂಗಾಪುರ್ನಿಂದ ಮೊದಲ ಫ್ಲೈಟ್ಗೆ ಬಂದು ಇಳಿದಿದ್ರು. ಟ್ಯಾಕ್ಸಿಯಲ್ಲಿ ಮನೆಗೆ ಬಂದ ತಕ್ಷಣ ಅತ್ತೆ ಹೇಳ್ತಾ ಇದ್ರು, ಬೇಗ ಬೇಗ ಬೀಗ ಓಪನ್ ಮಾಡು ಅಂತ. ಅವರ ಮುಖದಲ್ಲಿ ಸಣ್ಣ ಗಾಬರಿ ಮತ್ತು ಎಷ್ಟೊಂದು ಕುತೂಹಲ ಕೂಡ ಕಾಣಿಸ್ತಾ ಇತ್ತು. ಅವರಿಂದ ಅದನ್ನು ಮರೆಮಾಚಲು ಸಾಧ್ಯವಾಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಸಂಧ್ಯಾ ನೋವಿನಿಂದ ಒದ್ದಾಡ್ತಾ ಇರ್ತಾಳೆ. ಇಲ್ದಿದ್ರೆ ನಾವು ಇಟ್ಟಂತಹ ಪತ್ರಗಳನ್ನು ನೋಡಿ ಪೂರ್ತಿಯಾಗಿ ಹೆದರಿಕೊಂಡು ಬಿಟ್ಟಿರ್ತಾಳೆ ಅಂತ ಅಂದುಕೊಂಡಿದ್ರು. ಆದರೆ ಅವರು ಬಾಗಿಲು ಓಪನ್ ಮಾಡಿದ ತಕ್ಷಣ ಆ ಮನೆಯಲ್ಲಿ ಕೇವಲ ತಣ್ಣನೆಯ ಗಾಳಿ ಮತ್ತು ಪೂರ್ತಿ ಮನೆ ಶಾಂತವಾಗಿತ್ತು. ಅದನ್ನು ನೋಡಿ ಅವರೆಲ್ಲರೂ ಒಂದು ಕ್ಷಣ ಮೌನವಾಗಿ ಬಿಟ್ರು. ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ರು. ಆ ಮನೆ ಎಷ್ಟೊಂದು ನೀಟಾಗಿತ್ತು ಅಂದ್ರೆ ಅವರಿಗೆ ಅನ್ನಿಸ್ಲೇ ಇಲ್ಲ ಇಲ್ಲಿ ಯಾರಾದರೂ ಇರಬಹುದು ಅಂತ. ಅತ್ತೆ ತುಂಬಾ ಬೇಗ ಬೆಡ್ರೂಮಿಗೆ ಬಂದು ಬೆಡ್ ಅನ್ನು ಎತ್ತಿ ಆಕೆ ಇಟ್ಟಿದ್ದ ಕವರನ್ನು ಹುಡುಕಾಡ್ತಾ ಇದ್ದು. ಅವರಿಗೆ ಪೂರ್ತಿ ನಂಬಿಕೆ ಇತ್ತು ಆ ಕವರ್ ಅಲ್ಲೇ ಸಿಗುತ್ತೆ ಅಂತ. ಅವರು ಒಂದೇ ಒಂದು ಮಾತು ಕೂಡ ಸಂಧ್ಯಾ ಎಲ್ಲಿದ್ದಾಳೆ, ಎಲ್ಲಿಗೆ ಹೋಗಿದ್ದಾಳೆ ಅಂತ ಕೇಳಲಿಲ್ಲ. ನಾನು ಅಲ್ಲಿ ಇಟ್ಟಂತಹ ನ್ಯೂಸ್ ಪೇಪರ್ಗಳನ್ನು ನೋಡಿ ಅವರ ಮುಖ ಈಗ ಸಪ್ಪಗಾಗಿ ಬಿಟ್ಟಿದ್ದು. ಅವರು ತುಂಬಾ ಕೋಪದಿಂದ ಅವೆಲ್ಲವನ್ನು ತೆಗೆದು ನೆಲದ ಮೇಲೆ ಬಿಸಾಕಿ ಹುಚ್ಚಿಯ ಹಾಗೆ ಆ ಪೂರ್ತಿ ಬೆಡ್ಡನ್ನು ಎತ್ತಿ ಬಿಸಾಕಿದ್ರು. ಆದ್ರೆ ಅವರು ಬಚ್ಚಿಟ್ಟಿದ್ದಂತಹ ನಿಜವಾದ ಪತ್ರಗಳು ಮಾತ್ರ ಅವರಿಗೆಲ್ಲೂ ಸಿಗ್ಲಿಲ್ಲ. ಶಂಕರ್ ತಮ್ಮ ಅಮ್ಮನ ಈ ಸ್ಥಿತಿಯನ್ನು ನೋಡಿ ಅವನು ತುಂಬಾ ಬೇಗ ಓಡಿ ಬಂದು, ಅಮ್ಮ ಏನಾಗೋಯ್ತು, ನೀವು ಯಾಕೆ ಇಷ್ಟೊಂದು ಕೋಪದಿಂದ ಏನನ್ನು ಹುಡುಕಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದ. ಅತ್ತೆಯ ಮುಖದಲ್ಲಿ ಕೋಪ ಮತ್ತು ಭಯ ತುಂಬಿಕೊಂಡಿತ್ತು. ಅವರು ಭಯದಿಂದ ನಡುಗುವ ಧ್ವನಿಯಲ್ಲಿ, ನಾವು ಇಲ್ಲಿಟ್ಟಂತಹ ಕವರ್ ಕಾಣಿಸ್ತಾ ಇಲ್ಲ, ಇಲ್ಲಿ ಕೇವಲ ಈ ಕಸ ಬಿದ್ದಿದೆ. ಇದನ್ನು ಕೇಳಿದ ತಕ್ಷಣ ಶಂಕರ್ ಕೂಡ ಗಾಬರಿಯಾಗಿ ಬಿಟ್ಟಿದ್ದ. ಅವನು ಈಗ ಗಾಬರಿಯಿಂದ ವಾರ್ಡ್ರೋಬ್ ಓಪನ್ ಮಾಡಿದಾಗ ನನ್ನ ಎಲ್ಲ ಪರ್ಸನಲ್ ಸಾಮಾನುಗಳು, ಡೆಲಿವರಿಗಾಗಿ ನಾನು ಮೊದಲೇ ರೆಡಿ ಮಾಡಿ ಇಟ್ಟಂತಹ ಬ್ಯಾಗು ಕೂಡ ಈಗ ಕಾಣಿಸ್ತಾ ಇರಲಿಲ್ಲ. ಅತ್ತೆ ಒಂದು ಮೂಲೆಯಲ್ಲಿ ನೆಲದ ಮೇಲೆ ಕುಳಿತು ಜೋರಾಗಿ ಅಳುತ್ತಾ ನೆಲವನ್ನು ಗುದ್ದುತ್ತಿದ್ದರು. ಅತ್ತೆ ತುಂಬಾ ಕೋಪದಿಂದ ಜೋರಾಗಿ ಕೂಗ್ತಾ, ಶಂಕರ್ ಈ ಕ್ಷಣವೇ ಅವಳಿಗೆ ಫೋನ್ ಮಾಡು, ಅವಳನ್ನು ಕೇಳು, ಇಷ್ಟಕ್ಕೂ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ರು. ಶಂಕರ್ ಗಾಬರಿಯಿಂದ ಫೋನ್ ಅನ್ನು ತೆಗೆದುಕೊಂಡು ನಡುಗುತ್ತಿರುವ ಕೈಗಳಿಂದಲೇ ಫೋನ್ ಮಾಡಲು ಪ್ರಯತ್ನ ಪಡ್ತಾ ಇದ್ದ. ಫೋನಿನಲ್ಲಿ ಹೇಳ್ತಾ ಇದ್ರು, ಈ ನಂಬರ್ ಸದ್ಯಕ್ಕೆ ಚಾಲನೆಯಲ್ಲಿ ಇಲ್ಲ ಅಂತ. ನನ್ನ ಈ ಮೌನ ಆ ಪರಿವಾರದ ಪೂರ್ತಿ ಕಾನ್ಫಿಡೆನ್ಸ್ ಅನ್ನು ಒಂದೇ ಕ್ಷಣದಲ್ಲಿ ಮುಗಿಸಿ ಹಾಕಿತು. ಆ ಸಮಯದಲ್ಲಿ ಅವರಿಗೆ ಅರ್ಥವಾಗಿ ಬಿಟ್ಟಿತ್ತು, ನಾವು ಯಾವ ಬೇಟೆಯನ್ನು ಬಳೆಗೆ ಬೀಳಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವೋ ಆ ಬೇಟೆ ತುಂಬಾ ಮೊದಲೇ ಇಲ್ಲಿಂದ ಓಡಿ ಹೋಗಿದೆ ಅಂತ. ಹೋಗ್ಬೇಕಾದ್ರೆ ನಮ್ಮ ತುಂಬಾ ಮುಖ್ಯವಾದ ಆಧಾರಗಳನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗಿದೆ ಅಂತ. ನನ್ನ ನಾದಿನಿ ಮನೆಯ ಸ್ಥಿತಿಯನ್ನು ನೋಡಿ ತುಂಬಾ ಆರಾಮವಾಗಿ, ಅತ್ತಿಗೆಗೆ ನಿಮ್ಮ ಎಲ್ಲ ಪ್ಲಾನ್ ಗೊತ್ತಾದ ಹಾಗೆ ಇದೆ, ಆದ್ದರಿಂದಲೇ ಅವಳು ಮೊದಲೇ ಓಡಿ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ಲು. ನಾದಿನಿಯ ಮಾತು ಕೇಳಿ ಅತ್ತೆ ಈಗ ಇನ್ನೂ ಕೋಪ ಮಾಡಿಕೊಂಡು ಅವರು ತಮ್ಮ ಮಗಳಿಗೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೆ ಅಂತ ಹೇಳುತ್ತಾ, ಶಂಕರ್ ನೀನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅವಳನ್ನು ಹುಡುಕಿ ಕರೆದುಕೊಂಡು ಬರಲೇಬೇಕು ಅಂತ ಆರ್ಡರ್ ಮಾಡಿದ್ರು. ಅವರಿಗೆ ತನ್ನ ತುಂಬು ಗರ್ಭಿಣಿ ಸೊಸೆ ಈ ಸಮಯದಲ್ಲಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನುವ ಚಿಂತೆ ಇರಲಿಲ್ಲ. ಅವರಿಗೆ ಕೇವಲ ನಾನು ನನ್ನ ಜೊತೆ ತೆಗೆದುಕೊಂಡು ಬಂದಂತಹ ಆ ಪತ್ರಗಳ ಚಿಂತೆ ಇತ್ತು. ಒಂದು ವೇಳೆ ಆ ಕಾಗದ ಪತ್ರಗಳು ಏನಾದರೂ ಪೊಲೀಸರ ಕೈಗೆ ಸಿಕ್ಕರೆ ಅವರು ಜೈಲಿಗೆ ಹೋಗಬೇಕಾಗುತ್ತೆ ಎನ್ನುವುದೇ ಅವರ ಚಿಂತೆ. ಈಗ ಆ ಮನೆಯಲ್ಲಿ ಭಯ ಆವರಿಸಿಕೊಂಡಿತ್ತು. ಶಂಕರ್ ತಕ್ಷಣ ತನಗೆ ಗೊತ್ತಿರುವ ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದ. ಅವನ ಗೆಳೆಯರು, ಸಂಬಂಧಿಕರಿಗೆ ಎಲ್ಲರಿಗೂ ಫೋನ್ ಮಾಡಿ ವಿಚಾರಿಸ್ತಾ ಇದ್ದ. ಆದರೆ ಯಾರಿಗೂ ಏನೂ ಗೊತ್ತಿರಲಿಲ್ಲ ನಾನು ಎಲ್ಲಿದ್ದೀನಿ ಅಂತ. ನನ್ನ ಸುಳಿವು ಸಿಗದಿದ್ದಾಗ ಅತ್ತೆ ನೆಲದ ಮೇಲೆ ಬಿದ್ದು ಅಳುತ್ತಾ ಮಲಗಿದ್ರು. ಈ ಮನೆಯ ಹಣೆ ಬರಹವೇ ಸರಿಯಿಲ್ಲ, ನಮಗೆ ಇಂಥ ಚಾಲಾಗಿ ಸೊಸೆ ಸಿಕ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ರು. ಅವರಿಗೆ ಈಗ ಅರ್ಥವಾಗಿ ಬಿಟ್ಟಿತ್ತು, ನಾವು ತುಂಬಾ ಸೀದಾ ಸಾದಾ ಹಳ್ಳಿಯವಳು, ಅಮಾಯಕಳು ಅಂದುಕೊಂಡ ಸೊಸೆ ನಿಜವಾಗಿಯೂ ಅವಳು ಅಮಾಯಕಳಲ್ಲ ಅಂತ.
ಮಾರನೆಯ ದಿನ ಕೂಡ ನನ್ನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಅವರು ತುಂಬ ಟೆನ್ಷನ್ನಲ್ಲಿ ಕುಳಿತುಕೊಂಡಿದ್ರು. ಆಗಲೇ ಶಂಕರ್ಗೆ ಒಂದು ಮೆಸೇಜ್ ಬಂದಿತ್ತು. ಅದರಲ್ಲಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ಒಂದು ಸಣ್ಣ ಮಗುವಿನ ಫೋಟೋ ಇತ್ತು. ಜೊತೆಯಲ್ಲಿ ನನ್ನ ಗೆಳತಿಯ ಒಂದು ಸಣ್ಣ ಮೆಸೇಜ್ ಕೂಡ ಇತ್ತು. ಕಂಗ್ರ್ಯಾಚುಲೇಷನ್ಸ್ ನ್ಯೂ ಡ್ಯಾಡ್. ನಿನ್ನ ಹೆಂಡತಿ ಹಳ್ಳಿಯ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮಗು ನೋಡಲು ನಿನ್ನ ಹಾಗೆಯೇ ಕಾಣಿಸುತ್ತಿದೆ. ಆದರೆ ಅದು ಆ ಸಹ ಉದ್ಯೋಗಿಯ ಕಡೆಯಿಂದ ಒಂದು ದೊಡ್ಡ ತಪ್ಪು ತಿಳುವಳಿಕೆಯಾಗ್ಬಿಟ್ಟಿತ್ತು. ಅದೇ ವಾರ್ಡ್ನಲ್ಲಿ ದಾಖಲಾಗಿದ್ದ ಶ್ಯಾಮಲಾ ಎನ್ನುವ ಮಹಿಳೆಯ ಮಗುವಿನ ಫೋಟೋವನ್ನು ಅವಳು ಅವನಿಗೆ ಕಳುಹಿಸಿ ಬಿಟ್ಟಿದ್ಲು. ಆದರೆ ಶಂಕರ್ ಎಷ್ಟೊಂದು ಸ್ಟ್ರೆಸ್ನಲ್ಲಿ ಇದ್ದ ಅಂದ್ರೆ ಅವನು ಒಂದೇ ಒಂದು ಬಾರಿ ಕೂಡ ಚೆಕ್ ಮಾಡಿಕೊಳ್ಳಲಿಲ್ಲ. ಆಕೆಯ ಮಾತು ಸತ್ಯನಾ ಅಥವಾ ಇಲ್ವಾ ಅಂತ ಅವನು ತಕ್ಷಣ ಆ ಫೋಟೋವನ್ನು ತನ್ನ ಅಮ್ಮನಿಗೆ ತೋರಿಸಿದ. ಮಗುವಿನ ಫೋಟೋವನ್ನು ನೋಡಿದ ತಕ್ಷಣ ಅತ್ತೆಯ ಕಣ್ಣುಗಳಲ್ಲಿ ಒಂದು ಹೊಳಪು ಬಂದ್ಬಿಟ್ಟಿತ್ತು. ಆಕೆಗೆ ಯಾವುದೋ ನಿಧಿ ಸಿಕ್ಕ ಹಾಗೆ ಆಗ್ಬಿಟ್ಟಿತ್ತು. ಆಕೆಯ ಮುಖದಲ್ಲಿ ಇದ್ದ ಭಯ, ದುಃಖ ಎಲ್ಲವೂ ಈಗ ಮಾಯವಾಗಿ ಬಿಟ್ಟಿತ್ತು. ಆಕೆ ತುಂಬಾ ಸಂತೋಷದಿಂದ ಇದೇ ಮಗುನೇ ನಮ್ಮ ಪರಿವಾರದ ನಿಜವಾದ ಕುಡಿ ಅಂತ ಹೇಳ್ತಾ ಇದ್ರು. ಮೊಮ್ಮಗುವಿನ ಆಸೆ ಅವರ ತಲೆಯ ಮೇಲೆ ಎಷ್ಟೊಂದು ಅತಿಯಾಗಿ ಇತ್ತು ಅಂದ್ರೆ ಅವರು ಈಗ ಎಲ್ಲ ಮಾತುಗಳನ್ನು ಮರೆತು ಬಿಟ್ಟಿದ್ರು. ಅವರು ಈಗ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿದ್ರು. ಅವರು ತಕ್ಷಣ ಶಂಕರ್ಗೆ ಹೇಳ್ತಾರೆ, ಈಗ ಇಲ್ಲಿ ಕುಳಿತುಕೊಂಡು ಅಳುವುದರಿಂದ ಏನೂ ಪ್ರಯೋಜನವಿಲ್ಲ ಅಂತ. ಅವರಿಗೆ ಪೂರ್ತಿ ನಂಬಿಕೆ ಇತ್ತು, ಗಂಡು ಮಗು ಹುಟ್ಟಿದ್ದಕ್ಕೆ ಅವಳು ಅಷ್ಟೊಂದು ಧೈರ್ಯದಿಂದ ತನ್ನ ಊರಿಗೆ ಹೊರಟು ಹೋಗಿದ್ದಾಳೆ ಅಂತ. ಆಗ ಅತ್ತೆ ಮನೆಯವರಿಗೆ ನನ್ನ ಬೆಲೆ ಗೊತ್ತಾಗುತ್ತೆ ಅನ್ನುವುದು ಅವಳ ಉದ್ದೇಶ ಅಂತ. ಅವರು ಪೂರ್ತಿ ಪರಿವಾರಕ್ಕೆ ಆದೇಶ ಮಾಡ್ತಾರೆ, ನಾವು ಈಗಲೇ ಇದೇ ಸಮಯದಲ್ಲೇ ಸಂಧ್ಯಾ ತವರು ಮನೆಗೆ ಹೋಗಬೇಕು. ನಮ್ಮ ವಂಶದ ಕುಡಿಯನ್ನು, ನನ್ನ ಮೊಮ್ಮಗನನ್ನು ನಾನು ಇಲ್ಲಿಗೆ ವಾಪಸ್ ಕರೆದುಕೊಂಡು ಬರಲೇಬೇಕು ಅಂತ. ಅವರು ಈಗ ತಮ್ಮ ದೊಡ್ಡ ಮಗ ಮತ್ತು ಮಗಳಿಗೆ ಕೂಡ ಹೇಳ್ತಾ ಇದ್ರು, ಒಂದು ಬಾರಿ ಮಗು ನನ್ನ ಕೈಗೆ ಬಂದ ತಕ್ಷಣ ಸಂಧ್ಯಾ ಖುದ್ದು ತಾನಾಗಿಯೇ ಬಂದು ಎಲ್ಲ ಪ್ರಾಪರ್ಟಿಯನ್ನು ನಮ್ಮ ಹೆಸರಿಗೆ ಬರೆದು ಕೊಡ್ತಾಳೆ. ಅವಳು ಎಲ್ಲ ಕಾಗದ ಪತ್ರಗಳ ಮೇಲೆ ಸೈನ್ ಮಾಡೇ ಮಾಡ್ತಾಳೆ. ಪ್ರಪಂಚದ ಯಾವ ತಾಯಿಗೂ ತನ್ನ ಮಗುವಿಗಿಂತ ಯಾವುದೂ ಮುಖ್ಯವಾಗಿ ಇರೋದಿಲ್ಲ ಅಂತ. ಗಂಡು ಮಗು ಎನ್ನುವ ಒಂದೇ ಒಂದು ಮಾತಿಗೆ ಆಕೆ ಕುರುಡಲ ರೀತಿ ಆಗಿಬಿಟ್ಟಿದ್ಲು. ಮನೆಯಲ್ಲಿ ಎಲ್ಲರಿಗೂ ಸಿಹಿ ತಿಂಡಿಗಳನ್ನು, ಹಣ್ಣುಗಳನ್ನು ರೆಡಿ ಮಾಡಲು ಹೇಳ್ತಾ ಇದ್ರು. ಇದೆಲ್ಲವೂ ಸೊಸೆಯ ಮೇಲೆ ಪ್ರೀತಿಯಿಂದ ಅಲ್ಲ, ಊರಿನಲ್ಲಿ ತಮ್ಮ ಸಂಬಂಧಿಕರ ಮುಂದೆ ಜನ್ಮ ಕೊಚ್ಚಿಕೊಳ್ಳಲು ಅವರು ತೋರಿಸಿಕೊಳ್ಳಬೇಕಾಗಿತ್ತು. ನಾವು ಸಿಟಿಯಲ್ಲಿರುವವರು, ನಮ್ಮ ಬಳಿ ದುಡ್ಡು, ತಾಕತ್ತು ಎಲ್ಲವೂ ಇದೆ ಮತ್ತು ಮೊಮ್ಮಗುವಿನ ಮೇಲೆ ಕೇವಲ ನಮ್ಮ ಅಧಿಕಾರವಿದೆ ಅಂತ. ಶಂಕರ್ ಕೂಡ ಅವರ ಅಮ್ಮನ ಮಾತುಗಳಲ್ಲಿ ಮುಳುಗಿ ಹೋಗಿದ್ದ. ಅವನು ಅಂದುಕೊಂಡಿದ್ದ, ಬಹುಶಃ ಸಂಧ್ಯಾ ಸ್ವಲ್ಪ ಕೋಪ ಮಾಡಿಕೊಂಡಿದ್ದಾಳೆ ಅಷ್ಟೇ. ಈಗ ಮಗ ಹುಟ್ಟಿಬಿಟ್ಟಿದ್ದಾನೆ, 2-3 ಸಿಹಿಯಾದ ಮಾತುಗಳನ್ನು ಹೇಳಿದ್ರೆ ಮತ್ತೆ ಎಲ್ಲವೂ ಮೊದಲಿನಂತೆ ಆಗಿಬಿಡುತ್ತೆ. ಆದ್ರೆ ಅವನು ಸ್ವಲ್ಪ ಕೂಡ ಊಹಿಸಿರಲಿಲ್ಲ, ಆ ಸಣ್ಣ ಹಳ್ಳಿಯಲ್ಲಿ ಅವನ ಹೆಂಡತಿ ಅವರ ಸ್ವಾಗತಕ್ಕಾಗಿ ಬೇರೆ ಏನೋ ತಯಾರಿ ಮಾಡಿದ್ದಾಳೆ ಅಂತ. ಅವನು ತನ್ನ ಅಮ್ಮ, ಅಣ್ಣ, ತಂಗಿಯರು ಮತ್ತು 2 ಸಂಬಂಧಿಕರನ್ನು ಕರೆದುಕೊಂಡು ಹಳ್ಳಿಗೆ ಹೊರಡಲು ಸಿದ್ಧರಾಗಿದ್ರು. ಅತ್ತೆ ದಾರಿಯುದ್ದಕ್ಕೂ ಯೋಚಿಸ್ತಾ ಇದ್ರು, ನನ್ನ ಮೊಮ್ಮಗುವಿಗೆ ಯಾವ ಹೆಸರಿಡಬೇಕು, ಅವನ ಮೊದಲನೆಯ ಬರ್ತ್ಡೇಯನ್ನು ಎಷ್ಟು ಅದ್ದೂರಿಯಾಗಿ ಎಲ್ಲಿ ಮಾಡಬೇಕು ಅಂತ. ಅವರು ದಾರಿ ಮಧ್ಯದಲ್ಲಿ ಶಂಕರ್ಗೆ ಕೂಡ ಹೇಳಿಬಿಟ್ಟಿದ್ರು, ಮಗು ಮನೆಗೆ ಬಂದ ತಕ್ಷಣ ಅವಳಿಂದ ಆ ಪತ್ರಗಳ ಮೇಲೆ ಸೈನ್ ಮಾಡಿಸಿ ಮಗುವನ್ನು ಮನೆಯಲ್ಲಿ ನಮ್ಮ ಜೊತೆ ಇಟ್ಟುಕೊಳ್ಬೇಕು. ಒಂದು ವೇಳೆ ಅವಳೇನಾದರೂ ಸೈನ್ ಮಾಡಲು ಒಪ್ಪಿಕೊಳ್ಳದಿದ್ದರೆ ಮಗುವನ್ನು ಅಡ್ಡ ಇಟ್ಟುಕೊಂಡು ಅವಳನ್ನು ಹೆದರಿಸಬೇಕು ಅಂತ. ಕೆಲವೇ ಗಂಟೆಗಳಲ್ಲಿ ಕಪ್ಪು ಬಣ್ಣದ 2 ದೊಡ್ಡ ದೊಡ್ಡ ಕಾರುಗಳು ನಮ್ಮ ಮನೆಯ ಮುಂದೆ ಬಂದು ನಿಂತಿದ್ದವು. ಅತ್ತೆ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಬಂಗಾರದ ಒಡವೆಗಳನ್ನು ಹಾಕಿಕೊಂಡು ಕೆಳಗೆ ಇಳಿದಿದ್ರು. ಅವರ ಮುಖದ ಮೇಲೆ ಅದೆಷ್ಟೊಂದು ಕೋಪ ತುಂಬಿಕೊಂಡಿತ್ತು. ಅವರು ಬಲವಂತವಾಗಿ ನಗುವ ಪ್ರಯತ್ನ ಪಡುತ್ತಾ ಗಂಭೀರವಾಗಿ ನಡೆದುಕೊಂಡು ಬರುತ್ತಿದ್ದರು. ಅವರ ಹಿಂದೆ ಅವರ ಮಕ್ಕಳು ಏನೋ ಜಗಳವಾಡುವ ಹಾಗೆ ನಡೆದುಕೊಂಡು ಬರ್ತಾ ಇದ್ರು. ಅತ್ತೆ ಈಗ ತುಂಬಾ ಜೋರಾಗಿ, ಸಂಬಂಧಿಗಳೇ ಎಲ್ಲಿದ್ದೀರಾ, ನನ್ನ ಸೊಸೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ, ನೀವುಗಳು ನಮಗೆ ಸುದ್ದಿ ಕೂಡ ತಿಳಿಸ್ಲಿಲ್ಲ, ನಾವು ಎಷ್ಟೊಂದು ದೂರದಿಂದ ಖುದ್ದು ವಿಷಯ ತಿಳಿದುಕೊಂಡು ಇಲ್ಲಿಗೆ ಬರಬೇಕಾಯ್ತು ಅಂತ ಕೂಗಾಡ್ತಾ ಇದ್ರು. ಅವರ ಧ್ವನಿಯನ್ನು ಕೇಳಿ ಅಪ್ಪ ಅವರನ್ನು ಮನೆಯೊಳಗೆ ಸ್ವಾಗತಿಸಿದರು. ಎಲ್ಲರೂ ಮನೆಯೊಳಗೆ ಬಂದ ತಕ್ಷಣ ಅತ್ತೆ ಕುಳಿತುಕೊಳ್ಳದೆ ಹಾಲಿನ ಮಧ್ಯದಲ್ಲಿ ನಿಂತು ತಕ್ಷಣ ಹೇಳಿದ್ರು, ನಮ್ಮ ಮನೆಯ ವಾರಸುದಾರನನ್ನು ಹೊರಗಡೆ ತೆಗೆದುಕೊಂಡು ಬನ್ನಿ, ನಮ್ಮ ವಂಶದ ಕುಡಿ ನಮ್ಮ ಮನೆಯಲ್ಲೇ ಬೆಳೆಯಬೇಕು, ಈ ಸಣ್ಣ ಹಳ್ಳಿಯಲ್ಲಿ ನಮ್ಮ ಮಗುವನ್ನು ನಾವು ಬಿಡೋದಿಲ್ಲ ಅಂತ. ಆಗ ನನ್ನ ಅಮ್ಮ ಅವರನ್ನು ನೋಡಿ ತುಂಬಾ ನಿಧಾನವಾಗಿ, ಅಕ್ಕ ಸ್ವಲ್ಪ ಶಾಂತವಾಗಿರಿ, ಸಂಧ್ಯಾ ಈಗ ತಾನೇ ತಾಯಿಯಾಗಿದ್ದಾಳೆ, ಅವಳು ತುಂಬಾ ವೀಕ್ ಆಗಿದ್ದಾಳೆ, ನೀವು ಮೊದಲು ಆರಾಮವಾಗಿ ನಿಧಾನವಾಗಿ ಮಾತನಾಡಿ ಅಂತ ಹೇಳಿದಾಗ ನನ್ನ ನಾದಿನಿ ತಕ್ಷಣ ಅವರ ಅಮ್ಮನ ಪರವಾಗಿ ಮಾತನಾಡುತ್ತಾ, ಅತ್ತಿಗೆ ಸುಮ್ಮನೆ ಮನೆಯಲ್ಲಿ ಬಿದ್ದುಕೊಂಡಿರದೆ ಪೂರ್ತಿ ಮನೆಗೆ ಟೆನ್ಷನ್ ಕೊಟ್ಟು ಬಿಟ್ಟಿದ್ದಾರೆ. ಈಗ ಅವರು ತಮ್ಮ ಮುಖವನ್ನು ಯಾವ ರೀತಿ ಬಚ್ಚಿಟ್ಕೊಂಡಿದ್ದಾರೆ ನೋಡಿ. ಅವರುಗಳು ಈಗ ಶಂಕರ್ಗೆ ಆದೇಶ ಮಾಡ್ತಾ ಇದ್ರು, ನೀನು ಈ ರೀತಿ ಸೈಲೆಂಟ್ ಆಗಿ ಇರಬಾರ್ದು, ತಕ್ಷಣ ಒಳಗೆ ಹೋಗಿ ನಿನ್ನ ಮಗುವನ್ನು ಎತ್ತಿಕೊಂಡು ಬಾ. ಇವರುಗಳು ಮಗುವನ್ನು ತಮ್ಮದು ಅಂತ ಇಲ್ಲೇ ಇಟ್ಕೊಂಡ್ರೆ ಹೇಗೆ?
ನಮ್ಮ ಸಣ್ಣ ಮನೆಯಲ್ಲಿ ನಮ್ಮ ಅತ್ತೆಯವರ ಅಹಂಕಾರ ತುಂಬಾ ಜೋರಾಗಿ ನಾಟ್ಯ ಮಾಡ್ತಾ ಇತ್ತು. ಅವರು ನನ್ನ ತವರು ಮನೆಯವರನ್ನು ಎಷ್ಟೊಂದು ಅವಮಾನ ಮಾಡ್ತಾ ಇದ್ರು. ಅವರಿಗೆ ಸ್ವಲ್ಪ ಕೂಡ ಮರ್ಯಾದೆ ಎನ್ನುವುದೇ ಗೊತ್ತಿರಲಿಲ್ಲ. ಜೊತೆಯಲ್ಲಿ ಬಂದಿದ್ದ ಸಂಬಂಧಿಕರು ಕೂಡ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ರು. ಅವರು ಪೂರ್ತಿ ಮನೆಯಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಾ ಎಲ್ಲ ರೂಮಿನಲ್ಲಿ ಬಗ್ಗೆ ನೋಡ್ತಾ ಇದ್ರು. ಆದರೂ ಅಪ್ಪ ಶಾಂತವಾಗಿ ಹೇಳಿದ್ರು, ನೀವು ಮೊದಲು ಕುಳಿತು ಸ್ವಲ್ಪ ಟೀಯನ್ನು ಕುಡಿಯಿರಿ, ತುಂಬಾ ದೂರದಿಂದ ಬಂದಿದ್ದೀರಾ, ನಂತರ ಆರಾಮವಾಗಿ ಕುಳಿತು ಮಾತನಾಡೋಣ ಅಂತ. ಆದ್ರೆ ಅತ್ತೆ ಟೀ ಕಪ್ಪನ್ನು ಪಕ್ಕಕ್ಕೆ ತಳ್ಳಿಬಿಟ್ಟಿದ್ರು. ಆ ಟೀ ಅಲ್ಲೇ ಚೆಲ್ಲಿ ಹೋಯ್ತು. ಅವರು ಜೋರಾಗಿ ಹೇಳ್ತಾ ಇದ್ರು, ನಾವು ಇಲ್ಲಿ ಕುಳಿತು ತಿನ್ನಲು ಕುಡಿಯಲು ಬಂದಿಲ್ಲ, ನಾವು ಇಲ್ಲಿ ನಮ್ಮ ಮಗುವನ್ನು ಕರೆದುಕೊಂಡು ಹೋಗಲು ಮತ್ತು ಸಂಧ್ಯಾ ವಿಷಯವನ್ನು ತೀರ್ಮಾನ ಮಾಡಲು ಬಂದಿದ್ದೇವೆ. ಒಂದು ವೇಳೆ ನೀವೇನಾದರೂ ನಮ್ಮ ಮಗುವನ್ನು ಹೊರಗೆ ತರದೇ ಇದ್ರೆ ನಾವು ತಕ್ಷಣ ಪೊಲೀಸರನ್ನು ಕರೆಸಿ ಹೇಳ್ತೀವಿ ನೀವು ನಮ್ಮ ಮಗುವನ್ನು ಕಿಡ್ನಾಪ್ ಮಾಡಿದ್ದೀರಾ ಅಂತ. ಒಳಗೆ ಕುಳಿತು ಮಗುವಿಗೆ ಹಾಲು ಕುಡಿಸುತ್ತಿದ್ದ ನನಗೆ ಈ ಮಾತು ಕೇಳಿ ತುಂಬಾ ಕೋಪ ಬಂದು ಬಿಟ್ಟಿತ್ತು. ನಾನು ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ನನಗೆ ಈಗ ಅರ್ಥವಾಗಿ ಬಿಟ್ಟಿತ್ತು ಅವರ ಎದುರುಗಡೆ ಹೋಗುವ ಸಮಯ ಬಂದುಬಿಟ್ಟಿದೆ ಅಂತ. ನಾನು ನನ್ನ ತಂದೆ ತಾಯಿಯನ್ನು ಇನ್ನೂ ಅವಮಾನ ಆಗಲು ಬಿಡುವುದಿಲ್ಲ ಅಂದುಕೊಂಡು ನಾನು ಈಗ ಎದ್ದು ಬಟ್ಟೆಗಳನ್ನು ಸರಿ ಮಾಡಿಕೊಂಡು ಹಾಲ್ಗೆ ಬಂದೆ. ನನ್ನನ್ನು ನೋಡಿದ ತಕ್ಷಣ ಅವರೆಲ್ಲರೂ ಒಂದು ಕ್ಷಣ ಶಾಂತವಾಗಿ ಬಿಟ್ರು. ಶಂಕರ್ ನನ್ನ ಬಳಿ ಬಂದು ನನ್ನ ಕೈಯನ್ನು ಹಿಡಿದುಕೊಳ್ಳಲು ಪ್ರಯತ್ನ ಪಟ್ಟ. ಆದರೆ ಅವನು ಹತ್ತಿರ ಬಂದ ತಕ್ಷಣ ನಾನು ಒಂದು ಹೆಜ್ಜೆ ಹಿಂದೆ ಹಾಕಿದೆ. ಇಂತಹ ಸಮಯದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟಿದ್ದಕ್ಕೆ ಅವನು ನನ್ನ ಬಳಿ ಕ್ಷಮಾಪಣೆ ಕೇಳಲಿಲ್ಲ. ನಿನಗೆ ಒಂಟಿಯಾಗಿ ಇದೆಲ್ಲವನ್ನು ಸಂಭಾಳಿಸಲು ಎಷ್ಟು ಕಷ್ಟವಾಗಿರಬಹುದು ಅಂತ ಕೂಡ ಕೇಳಲಿಲ್ಲ. ಅವನು ನೇರವಾಗಿ ನನ್ನ ಮುಂದೆ ಬಂದು, ಸಂಧ್ಯಾ, ನೀನು ಇಷ್ಟೊಂದು ಸ್ವಾರ್ಥಿಯಾಗಬೇಡ. ಅಮ್ಮನಿಗೆ ತನ್ನ ಮೊಮ್ಮಗನ ಮೇಲೆ ತುಂಬಾ ಪ್ರೀತಿ ಇದೆ. ಅವರು ಮಗುವನ್ನು ನೋಡಲು ತುಂಬಾ ಹಂಬಲಿಸುತ್ತಿದ್ದಾರೆ. ಆದ್ದರಿಂದ ಅಮ್ಮ ಸ್ವಲ್ಪ ಕೋಪ ಮಾಡಿಕೊಂಡಿದ್ದಾರೆ ಅಷ್ಟೇ. ನೀನು ನನ್ನ ಅಮ್ಮನ ಫೀಲಿಂಗ್ಸ್ ಅನ್ನು ಅರ್ಥ ಮಾಡಿಕೊಳ್ಳಲೇಬೇಕು ಅಂತ ಹೇಳ್ತಾ ಇದ್ದ. ನಂತರ ಅವನು ನನಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾ ಇದ್ದ. ನಗರದಲ್ಲಿ ಒಳ್ಳೆಯ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗುತ್ತೆ. ನಾನು ಪ್ರೈವೇಟ್ ಕ್ಲಿನಿಕ್ನಲ್ಲಿ ಮಗುವಿಗೆ ಒಂದು ರೂಮನ್ನು ಸಹ ಬುಕ್ ಮಾಡಿ ಇಟ್ಟಿದ್ದೀನಿ. ಅವನು ಈಗ ಹೇಳ್ತಾ ಇದ್ದ, ನಿನಗೆ ಆ ಪ್ಯಾಕೇಜ್ ಇಷ್ಟವಾಗಲಿಲ್ಲ ಅಂದರೆ ಅಮ್ಮನಿಗೆ ಹೇಳಿ ಅದನ್ನು ವಾಪಸ್ ಎತ್ತಿಡಲು ಹೇಳ್ತೀನಿ. ಆದರೆ ನೀನು ಮೊದಲು ನನ್ನ ಅಮ್ಮನ ಮಾತುಗಳನ್ನು ಕೇಳಿಸಿಕೊಳ್ಬೇಕು. ಮಗುವನ್ನು ಕರೆದುಕೊಂಡು ಮನೆಗೆ ವಾಪಸ್ ಬರಬೇಕು. ಯಾವ ಮನುಷ್ಯನನ್ನು ನಾನು ಮದುವೆ ಮಾಡಿಕೊಂಡು ಬಂದಿದ್ದೋ ಈ ದಿನ ಅವನನ್ನು ನೋಡಿ ನನಗೆ ತುಂಬಾ ಕರುಣೆ ಬರ್ತಾ ಇತ್ತು. ಅವನು ತನ್ನ ತಾಯಿ ಮತ್ತು ಹೆಂಡತಿಯ ನಡುವೆ ನಿಂತುಕೊಂಡಿದ್ದ. ಸರಿ ಮತ್ತು ತಪ್ಪನ್ನು ಅರ್ಥ ಮಾಡಿಕೊಳ್ಳಲಲ್ಲ, ಬದಲಿಗೆ ತನ್ನ ಹೆಂಡತಿಯನ್ನು ತನ್ನ ಅಮ್ಮನ ಮುಂದೆ ಬಗ್ಗಿಸಲು. ನಾನು ನೇರವಾಗಿ ಅವನ ಕಣ್ಣುಗಳಲ್ಲೇ ನೋಡುತ್ತಾ ಹೇಳಿದೆ, ನಿನಗೆ ಗೊತ್ತಾ ನಿನ್ನ ಅಮ್ಮ ನನ್ನ ಜೊತೆ ಏನ್ ಮಾಡಬೇಕು ಅಂತ ಅಂದುಕೊಂಡಿದ್ರು ಅಂತ. ಅವನು ಈಗ ನನ್ನ ಕಣ್ಣುಗಳಲ್ಲೇ ಸಹ ನೋಡಲಾಗದೆ, ಹಳೆಯ ಎಲ್ಲಾ ಮಾತುಗಳನ್ನು ಮರೆತು ಬಿಡು. ಈಗ ನಮ್ಮ ಬಳಿ ಒಂದು ಮಗುವಿದೆ, ನಾವು ಮಗುವನ್ನು ನೋಡಿಕೊಂಡು ಬದುಕಬೇಕು. ಅವನು ಈಗ ಆ ಮಾತುಗಳನ್ನು ಕೂಡ ಹೇಳ್ಬಿಟ್ಟ. ಅಮ್ಮ ಏನೇ ಮಾಡಿದರೂ ಅದು ಮಗುವಿನ ಭವಿಷ್ಯಕ್ಕಾಗಿ, ನಮ್ಮ ಆಸ್ತಿಯನ್ನು ಉಳಿಸಲು ಮಾಡಿದ್ದಾರೆ ಅಂತ. ಅವರುಗಳಿಗೆ ನನ್ನ ಬಗ್ಗೆ ತುಂಬಾ ಹೆದರಿಕೆ ಇತ್ತಂತೆ. ಡೆಲಿವರಿಯ ನಂತರ ನಾನು ಡಿಪ್ರೆಷನ್ಗೆ ಬಂದು ಎಲ್ಲವನ್ನೂ ಹಾಳು ಮಾಡಿಬಿಡ್ತೀನಿ ಅಂತ. ನಾದಿನಿಯರ ಈ ಮಾತು ಕೇಳಿ ನನಗೆ ಅರ್ಥವಾಗಿ ಬಿಟ್ಟಿತ್ತು. ಇದು ಕೇವಲ ಅತ್ತೆ ಒಬ್ಬಳ ಪ್ಲಾನ್ ಅಲ್ಲ, ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಅಂತ. ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ಅತ್ತೆ ಈಗ ತುಂಬಾ ಕೋಪವಾಗಿ, ಶಂಕರ್, ಮೊದಲು ಮಗುವನ್ನು ಕಸಿದುಕೋ. ಇವಳನ್ನು ಕೇಳುವ ಅವಶ್ಯಕತೆ ಏನಿದೆ? ಇವಳು ನಮಗೆ ಹೇಳದೆ ಕೇಳದೆ ಮನೆಯಿಂದ ಓಡಿ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳುತ್ತಾ ಅವರು ಈಗ ನನ್ನನ್ನೇ ನೋಡುತ್ತಾ ಜೋರಾಗಿ ಹೇಳಿದ್ರು, ನಿನಗೆ ಸ್ವಲ್ಪವಾದರೂ ಬುದ್ಧಿ ಇದ್ದರೆ ಮಗುವನ್ನು ತಕ್ಷಣ ನಮ್ಮ ಕೈಗೆ ಕೊಟ್ಟುಬಿಡು ಮತ್ತು ಪತ್ರಗಳ ಮೇಲೆ ತಕ್ಷಣ ಸೈನ್ ಮಾಡು. ನಾನು ನಿನ್ನ ಮೇಲೆ ಕರುಣೆ ತೋರಿಸಿ ನಿನಗೆ ಬದುಕಲು ಅವಕಾಶ ಕೊಡ್ತೀನಿ. ಇಲ್ಲದಿದ್ದರೆ ನಿನ್ನನ್ನು ಹುಚ್ಚಿ ಅಂತ ನಾನು ಎಲ್ಲರಿಗೂ ಹೇಳಬೇಕಾಗುತ್ತೆ. ನನ್ನ ಗಂಡ ಅಲ್ಲೇ ನಿಂತುಕೊಂಡಿದ್ದ. ಅವನು ತನ್ನ ಹೆಂಡತಿಯ ಅವಮಾನವನ್ನು ತಡೆಯಲು ಒಂದೇ ಒಂದು ಬಾರಿ ಕೂಡ ಪ್ರಯತ್ನ ಪಡಲಿಲ್ಲ. ಅವನು ಸೈಲೆಂಟ್ ಆಗಿ ಎಲ್ಲವನ್ನೂ ನೋಡ್ತಾನೆ ಇದ್ದ. ಅತ್ತೆ ನನ್ನ ಕೈಯಿಂದ ಮಗುವನ್ನು ಕಸಿದುಕೊಳ್ಳುವಾಗ ಶಂಕರ್ ಒಂದು ಮಾತು ಹೇಳ್ದ, ಮಗುವನ್ನು ಸ್ವಲ್ಪ ಸಮಯ ಅಮ್ಮನಿಗೆ ಕೊಟ್ಟುಬಿಡು. ಅವರು ಮಗುವಿಗೆ ಏನೂ ಮಾಡೋದಿಲ್ಲ, ನೀನು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವನ ಮಾತು ಕೇಳಿ ನನಗೆ ಈಗ ಒಂದು ವಿಚಿತ್ರವಾದ ಕಹಿ ನಗು ಬಂದುಬಿಟ್ಟಿತು. ನನ್ನ ನಗುವಿನಲ್ಲಿ ಅವರ ಮೇಲೆ ಕೇವಲ ದ್ವೇಷ ತುಂಬಿಕೊಂಡಿತ್ತು. ನಾನು ತಕ್ಷಣ ನನ್ನ ಮಗುವನ್ನು ಇನ್ನಿ ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಅಪ್ಪನ ಹಿಂದೆ ಹೋಗಿ ನಿಂತುಕೊಂಡೆ. ನಂತರ ನಾನು ನನ್ನ ಗಂಡ ಮತ್ತು ಅತ್ತೆಯನ್ನು ನೋಡಿ, ಇಂದಿನಿಂದ ನೀನು ನನ್ನ ಗಂಡ ಅಲ್ಲ ಮತ್ತು ನೀವು ನನ್ನ ಅತ್ತೆ ಕೂಡ ಅಲ್ಲ ಅಂತ ನಾನು ಅವರಿಗೆ ಹೇಳಿಬಿಟ್ಟೆ. ನಾನು ಎಲ್ಲಿಗೂ ಬರೋದಿಲ್ಲ. ನನ್ನ ಮಗಳು ನಿಮ್ಮಂತಹ ನೀಚ ಮನುಷ್ಯರ ಮಧ್ಯೆ ಯಾವತ್ತಿಗೂ ಬರೋದಿಲ್ಲ ಅಂತ ಹೇಳಿದಾಗ ನನ್ನ ಮಾತು ಕೇಳಿ ಅವನು ಶಾಕ್ ಆಗಿಬಿಟ್ಟಿದ್ದ. ಅತ್ತೆ ಈಗ ತುಂಬಾ ಕೋಪದಿಂದ ಕೆಟ್ಟದಾಗಿ ಬೈತಾ ಇದ್ರು. ಅವರು ಈಗ ನನ್ನ ಹತ್ತಿರ ಬಂದು ಕೋಪವಾಗಿ ಹಲ್ಲನ್ನು ಕಡಿಯುತ್ತಾ ನನ್ನ ವಂಶದ ಕುಡಿಯನ್ನು ನನ್ನ ಕೈಗೆ ಕೊಡು ಅಂತ ಕೂಗಾಡ್ತಾ ಇದ್ರು. ಆದರೆ ನಾನು ಹೆದರಿಕೊಳ್ಳದೆ ನಿಧಾನವಾಗಿ ನನ್ನ ಮಗುವಿನ ಮೈ ಮೇಲೆ ಇದ್ದ ಶಾಲನ್ನು ತೆಗೆದು ನನ್ನ ಅತ್ತೆಯ ಮುಖವನ್ನು ನೋಡುತ್ತಾ, ಅತ್ತೆ, ನೀವು ಒಂದು ಬಾರಿ ತುಂಬಾ ಶಾಂತವಾಗಿ ಮಗುವನ್ನು ನೋಡಿ.
ಇವಳು ಮಗ ಅಲ್ಲ, ಮಗಳು. ಇಲ್ಲಿ ನಿಮ್ಮ ವಂಶದ ವಾರಸುದಾರ ಅಲ್ಲ ಅಂತ ಹೇಳಿದಾಗ ಅತ್ತೆ ಶಾಕ್ನಿಂದ ಹಾಗೆಯೇ ನಿಂತು ಬಿಟ್ಟಿದ್ರು. ಅವರ ಕಣ್ಣುಗಳು ನನ್ನ ಮಗುವಿನ ಮೇಲೆಯೇ ಇದ್ವು. ಅವರಿಗೆ ಆ ಮಗು ಹೆಣ್ಣು ಮಗು ಅಲ್ಲ ಅಂತ ಅರ್ಥವಾದಾಗ ಅವರ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಅವರು ಮಾತ್ರವಲ್ಲ, ಆ ಪೂರ್ತಿ ಪರಿವಾರದವರ ಎಲ್ಲರ ಮುಖದ ಮೇಲೆ ಇದ್ದ ಸಂತೋಷ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ಅತ್ತೆ ತುಂಬಾ ಗಾಬರಿಯಾಗಿ ತೊದಲುತ್ತಾ, ಇಲ್ಲ ಇಲ್ಲ, ಈ ರೀತಿಯಾಗಲು ಸಾಧ್ಯವೇ ಇಲ್ಲ. ನೀನು ಗಂಡು ಮಗುವಿಗೆ ತಾನೇ ಜನ್ಮ ಕೊಟ್ಟಿದ್ದು ಅಂತ ಕೇಳಿದಾಗ ನಾನು ನಗುತ್ತಾ, ಆ ದೇವರು ಎಲ್ಲವನ್ನೂ ನೋಡ್ತಾ ಇದ್ದಾರೆ. ಗಂಡು ಮಗುವನ್ನು ನಿಮ್ಮಂತವರ ಕೈಗೆ ಬರದ ಹಾಗೆ ಆ ದೇವರು ಕಾಪಾಡಿಬಿಟ್ಟಿದ್ದಾನೆ ಅಂತ ಹೇಳುತ್ತಾ ನಾನು ನನ್ನ ಮಗಳನ್ನು ನನ್ನ ಅಮ್ಮನ ಕೈಗೆ ಕೊಟ್ಟು ನನ್ನ ಜೇಬಿನಿಂದ ಒಂದು ಫೈಲ್ ಮತ್ತು ಒಂದು ವಾಯ್ಸ್ ರೆಕಾರ್ಡ್ ಅನ್ನು ಹೊರಗೆ ತೆಗೆದು ತೋರಿಸಿದೆ. ನಿಮಗೆ ಇದು ಏನು ಅಂತ ಗೊತ್ತಾ? ಸಿಂಗಪುರ್ಗೆ ಹೋಗುವ ಮೊದಲು ನೀವು ನನ್ನ ಹಾಸಿಗೆಯ ಕೆಳಗೆ ಬಚ್ಚಿಟ್ಟಿದ್ದಂತಹ ಬಹುಮಾನ. ನಾನು ಈಗ ಎಲ್ಲರ ಮುಂದೆ ಜೋರಾಗಿ ಡಾಕ್ಟರ್ ಸರ್ಟಿಫಿಕೇಟ್ಗಳನ್ನು ಮತ್ತು ಆಸ್ತಿ ದಾನ ಮಾಡುವ ಎಲ್ಲ ಪತ್ರಗಳನ್ನು ಓದಿ ಹೇಳಿದೆ. ಅತ್ತೆಯ ಮುಖ ಈಗ ಚಿಕ್ಕದಾಗಿ ಬಿಟ್ಟಿತ್ತು. ಅವರು ತಕ್ಷಣ ನನ್ನ ಕೈಲಿಂದ ಫೈಲನ್ನು ಕಸಿದುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು. ಆದರೆ ಅಪ್ಪ ಮುಂದೆ ಬಂದು ಅವರನ್ನು ಅಲ್ಲೇ ತಡೆದು ನಿಲ್ಲಿಸಿದ್ರು. ನಾನು ತಕ್ಷಣ ವಾಯ್ಸ್ ರೆಕಾರ್ಡ್ ಅನ್ನು ಆನ್ ಮಾಡಿದೆ. ಅದರಲ್ಲಿ ಕೇಳಿಸ್ತಾ ಇತ್ತು, ಅವರು ನಮ್ಮ ಮಗಳ ಜೊತೆ ಸೇರಿ ನನ್ನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಕೇವಲ ಮನೆ ಮಾತ್ರ ಅಲ್ಲ, ಮನೆಯ ಜೊತೆ 50 ಲಕ್ಷ ಲಪಟಾಯಿಸಲು ಪೂರ್ತಿ ಪ್ಲಾನ್ ರೆಡಿಯಾಗಿತ್ತು. ಅವರ ಒಂದೊಂದು ಮಾತುಗಳು ಅಲ್ಲಿ ಬಂದಿದ್ದ ಎಲ್ಲ ಸಂಬಂಧಿಕರ ಮುಖದ ಮೇಲೆ ಜೋರಾಗಿ ಹೊಡೆದ ಹಾಗೆ ಇದ್ವು. ಶಂಕರ್ ತನ್ನ ಅಮ್ಮನನ್ನು ನನ್ನನ್ನು ಪದೇ ಪದೇ ನೋಡುತ್ತಾ ಅವನು ಗಾಬರಿಯಿಂದ ಏನನ್ನೋ ಹೇಳಲು ನನಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾ ಇದ್ದ. ಆದರೆ ನಾನು ಅವನನ್ನು ಮಧ್ಯದಲ್ಲಿಯೇ ನಿಲ್ಲಿಸಿಬಿಟ್ಟೆ. ನಾನು ಅವರೆಲ್ಲರ ಮುಂದೆ ಧೈರ್ಯವಾಗಿ ಹೇಳಿದೆ, ಇವೆಲ್ಲ ಕೇವಲ ಜೆರಾಕ್ಸ್ ಕಾಪಿಗಳು. ಒರಿಜಿನಲ್ ಕಾಪಿಗಳು ನನ್ನ ವಕೀಲರ ಬಳಿ ಮೊದಲೇ ಹೋಗಿ ಸೇರಿಬಿಟ್ಟಿದ್ದಾವೆ. ಪೊಲೀಸರಿಗೂ ಕೂಡ ಎಲ್ಲವನ್ನೂ ಕಳುಹಿಸಲಾಗಿದೆ. ನಾನು ಅತ್ತೆಗೆ ನೀಟಾಗಿ ಹೇಳಿದೆ, ನಿಮ್ಮ ಸುಳ್ಳು ಕಾಗದ ಪತ್ರಗಳು ಈ ಎಲ್ಲ ಫ್ರಾಡ್ ಕೆಲಸವನ್ನು ಮಾಡಿ ನನ್ನ ಪ್ರಾಪರ್ಟಿಯನ್ನು, ನನ್ನ ಜೀವನವನ್ನು ಕಸಿದುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದೀರಾ. ಇದಕ್ಕೆ ನೀವು ಕೋರ್ಟ್ನಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಅತ್ತೆಯ ಜೊತೆಯಲ್ಲಿ ಬಂದಿದ್ದ ಸಂಬಂಧಿಕರು, ಪೊಲೀಸರು ಮತ್ತು ಕೋರ್ಟಿನ ಮಾತು ಕೇಳಿದಾಗ ಅವರು ಒಬ್ಬರನ್ನು ಒಬ್ಬರು ನೋಡಿಕೊಂಡು ನಿಧಾನವಾಗಿ ಅಲ್ಲಿಂದ ಹೊರಟು ಹೋದ್ರು. ಅವರಿಗೆ ಚೆನ್ನಾಗಿ ಅರ್ಥವಾಗಿತ್ತು, ಈ ಮಹಿಳೆಯ ಜೊತೆಯಲ್ಲಿ ನಿಂತು ನಮ್ಮ ಜೀವನ ನಾವು ಯಾಕೆ ಹಾಳು ಮಾಡ್ಕೊಳ್ಬೇಕು ಅಂತ. ಇಷ್ಟೊತ್ತು ಎಷ್ಟೋ ಅಹಂಕಾರವಾಗಿ ಮೆರೆಯುತ್ತಿದ್ದ ನನ್ನ ಅತ್ತೆ ಈಗ ಭಯದಿಂದ ನಡುಗುತ್ತಿದ್ಲು. ಯಾವ ಸೊಸೆಯನ್ನು ಅಮಾಯಕರು ಅಂತ ಅಂದುಕೊಂಡಿದ್ರು, ಆ ಸೊಸೆ ಅವರ ವಿರುದ್ಧ ಈ ರೀತಿ ಮಾಡಿದ್ದಾಳೆ ಅಂತ ಅವರು ಊಹಿಸಿಯೂ ಇರಲಿಲ್ಲ ಅನ್ಸುತ್ತೆ. ಅವರು ಮಾಡಿದ್ದನ್ನು ಈಗ ಅವರೇ ಅನುಭವಿಸುವ ಸಮಯ ಬಂದುಬಿಟ್ಟಿತ್ತು. ಅವರ ಎಲ್ಲ ಪ್ಲಾನುಗಳು ಈಗ ಪೂರ್ತಿಯಾಗಿ ಫೈಲ್ ಆಗಿದ್ವು. ಅಷ್ಟು ಮಾತ್ರವಲ್ಲ, ಜೈಲಿಗೆ ಹೋಗುವ ಭಯ ಕೂಡ ಈಗ ಅವರ ಮೇಲೆ ಬಂದಿತ್ತು. ಅವರನ್ನು ನೋಡಿ, ಅವರ ಸ್ಥಿತಿಯನ್ನು ನೋಡಿ ನನಗೆ ಯಾವುದೇ ಸಂತೋಷವಾಗಲಿಲ್ಲ. ಅವರನ್ನು ನೋಡಿದರೆ ನನಗೆ ಅಸಹ್ಯನೇ ಆಗ್ತಾ ಇತ್ತು. ಸ್ವಲ್ಪ ಸಮಯದಲ್ಲಿ ಈ ವಿಷಯ ನಮ್ಮ ಪೂರ್ತಿ ಹಳ್ಳಿಯಲ್ಲಿ ಹರಡಿಬಿಟ್ಟಿತ್ತು. ಅವರೆಲ್ಲರೂ ಆಕೆಯನ್ನು ನೋಡಿ ಆಡಿಕೊಳ್ತಾ ಇದ್ರು, ಇವರು ಎಂತಹ ನೀಚ ಮನುಷ್ಯರು, ತಮ್ಮ ಸೊಸೆಯ ವಿರುದ್ಧ ಇಷ್ಟೊಂದು ಕೆಟ್ಟ ಆಲೋಚನೆ ಯಾವ ರೀತಿ ಮಾಡಲು ಸಾಧ್ಯ ಅಂತ. ಅವರೆಲ್ಲರೂ ಈಗ ತುಂಬಾ ಕೋಪವಾಗಿ ಆಕೆಯನ್ನೇ ನೋಡುತ್ತಾ ನಿಂತುಕೊಂಡಿದ್ರು. ಒಬ್ಬ ವಯಸ್ಸಾದ ಮಹಿಳೆ ಹೇಳ್ತಾ ಇದ್ರು, ಈ ಮಹಿಳೆ ಇವಳು ಕೊಲೆಗಾರ್ತಿ. ಇಂತಹ ಅತ್ತೆ ಈ ಪ್ರಪಂಚದಲ್ಲಿ ಎಲ್ಲಾದರೂ ಇರ್ತಾರಾ? ಊರಿನ ಎಲ್ಲರೂ ಈಗ ಅಲ್ಲಿ ಒಟ್ಟು ಸೇರಿ ಅವರ ಮುಂದೆ ಕೋಪದಿಂದ ನಿಂತುಕೊಂಡಿದ್ರೆ ಶಂಕರ್ ಭಯದಿಂದ ಹೆಜ್ಜೆ ಹಿಂದೆ ಹಾಕುತ್ತಾ ತನ್ನ ಗಾಡಿಯ ಬಳಿ ಹೊರಟು ಹೋದ. ಅವನಿಗೆ ಯಾರನ್ನು ನೇರವಾಗಿ ನೋಡಲು ಧೈರ್ಯವಂತೂ ಇರಲಿಲ್ಲ. ವಿದ್ಯಾವಂತನಾದರೂ ಅವನ ತಪ್ಪಿನ ಜೊತೆ ನಿಂತುಕೊಂಡಿದ್ದ. ನಾನು ಬಾಗಿಲಿನ ಬಳಿ ಬಂದು ಊರಿನ ಎಲ್ಲರ ಮುಂದೆ ಧೈರ್ಯವಾಗಿ ಹೇಳಿದೆ, ನಾನು ಈ ಮನೆಯ ಸೊಸೆ. ಆದರೆ ಈ ಕ್ಷಣವೇ ನಾನು ನನ್ನ ಪರಿವಾರದ ಜೊತೆ ನನಗೆ ಇರುವ ಎಲ್ಲ ಸಂಬಂಧವನ್ನು ಮುರಿದು ಹಾಕ್ತೀನಿ. ನಾನು ಆ ಊರಿನ ಮುಖ್ಯಸ್ಥರಿಗೆ ಕೂಡ ಅತ್ತೆ ಮಾಡಿದಂತಹ ಎಲ್ಲ ಪೇಪರ್ಗಳನ್ನು ತೋರಿಸಿದೆ. ಅವರಿಗೆ ಎಲ್ಲವನ್ನೂ ಅರ್ಥ ಮಾಡಿಸಿದೆ. ನನ್ನ ಅತ್ತೆ ನನ್ನನ್ನು ಹುಚ್ಚಿ ಅಂತ ಸಾಬೀತು ಮಾಡಿ ನನ್ನ ಎಲ್ಲ ಆಸ್ತಿಯನ್ನು ಲಪಟಾಯಿಸಲು ಹೇಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಈ ಎಲ್ಲವನ್ನು ಕೇಳಿ ಆ ಊರಿನವರೆಲ್ಲರೂ ತುಂಬಾ ಕೋಪ ಮಾಡಿಕೊಂಡಿದ್ರು. ಅವರೆಲ್ಲ ಹೇಳ್ತಾ ಇದ್ರು, ಇಂತಹವರನ್ನು ಸುಮ್ಮನೆ ಬಿಡಬಾರ್ದು, ಇವರನ್ನು ತಕ್ಷಣ ಪೊಲೀಸರಿಗೆ ಒಪ್ಪಿಸಬೇಕು. ಆಗಲೇ ಇಂತಹ ಜನರಿಗೆ ಸರಿಯಾಗಿ ಬುದ್ಧಿ ಬರಬೇಕು. ಅಂದ್ರೆ ಅತ್ತೆಗೆ ಏನು ಮಾಡಬೇಕು ಎಂದು ಅರ್ಥವಾಗದೆ ಅವರು ತುಂಬಾ ನಿಧಾನವಾಗಿ, ಇದು ನಮ್ಮ ಮನೆಯ ವಿಷಯ, ನೀವುಗಳು ಮಧ್ಯದಲ್ಲಿ ಮಾತನಾಡಲು ನಿಮಗೆ ಯಾವುದೇ ರೀತಿಯ ಅಧಿಕಾರವಿಲ್ಲ ಅಂತ ಹೇಳ್ತಾ ಇದ್ರು. ಇದೆಲ್ಲವನ್ನು ನೋಡಿ ನನ್ನ ಮನಸ್ಸಿನಲ್ಲಿದ್ದ ಅತಿ ದೊಡ್ಡ ಭಾರ ಈಗ ಇಳಿದು ಹೋಗಿತ್ತು. ಈಗ ನನಗೆ ಭಯವಿರಲಿಲ್ಲ. ಜನ ಎಲ್ಲ ವಿಚ್ಛೇದನ ಪಡೆದ ಹೆಂಗಸು ಅಂತ ನನ್ನ ಬಗ್ಗೆ ಏನೋ ಹೇಳ್ತಾರೋ ಅಂತ. ಯಾಕೆಂದ್ರೆ ಈ ಪೂರ್ತಿ ಹಳ್ಳಿ ಈಗ ನನ್ನ ಜೊತೆ ನಿಂತುಕೊಂಡಿತ್ತು ಸತ್ಯದ ಕಡೆ. ಅಪ್ಪ ಏನು ಮಾತನಾಡದೆ ಸೈಲೆಂಟ್ ಆಗಿ ಬಂದು ನನ್ನ ಕೈಯನ್ನು ಹಿಡಿದುಕೊಂಡ್ರು. ನೀನು ಮಾಡ್ತಾ ಇರೋದು ಸರಿಯಾಗಿದೆ ಅನ್ನುವ ರೀತಿ. ಪೊಲೀಸರು ಬಂದಾಗ ಊರಿನ ಜನ ಒಬ್ಬೊಬ್ಬರಾಗಿ ನಿಧಾನವಾಗಿ ಅಲ್ಲಿಂದ ಹೋಗಲು ಶುರು ಮಾಡಿದ್ರು. ಆಗ ನಾನು ನನ್ನ ಅತ್ತೆ ಮತ್ತು ಶಂಕರ್ನನ್ನು ಮನೆಯೊಳಗೆ ಕರೆದೆ. ಈ ಸಂಬಂಧದ ಕೊನೆ ಇಲ್ಲೇ ಆಗಿಬಿಡ್ಲಿ ಅಂತ. ಈ ಬಾರಿ ಆ ಟೇಬಲ್ ಮೇಲೆ ಟೀ ಇರಲಿಲ್ಲ, ವಿಚ್ಛೇದನ ಪತ್ರಗಳಿದ್ವು. ಅದನ್ನು ನಾನು ತುಂಬಾ ಮೊದಲೇ ರೆಡಿ ಮಾಡಿಸಿ ಇಟ್ಟುಕೊಂಡಿದ್ದೆ.
ನಾನು ಈಗ ಆ ಪೇಪರ್ಗಳನ್ನು ಶಂಕರ್ನ ಮುಂದೆ ಇಟ್ಟು ಈಗಲೇ ಈ ಕ್ಷಣವೇ ಇದರ ಮೇಲೆ ಸೈನ್ ಮಾಡಿ ಅಂತ ನಾನು ಅವನಿಗೆ ಧೈರ್ಯವಾಗಿ ಹೇಳಿದೆ. ನನಗೆ ನಿನ್ನಂತಹ ಗಂಡ ಬೇಕಾಗಿಲ್ಲ. ತನ್ನ ಹೆಂಡತಿ ಮತ್ತು ಮಗುವಿಗೆ ರಕ್ಷಣೆ ಕೂಡ ಮಾಡಲು ಸಾಧ್ಯವಿಲ್ಲದವನು ನಾನು ನನ್ನ ಮಗುವನ್ನು ಅಂತಹ ಪರಿವಾರದ ಜೊತೆ ಯಾವತ್ತಿಗೂ ಬೆಳೆಯಲು ಬಿಡೋದಿಲ್ಲ. ಅಪಾರ್ಟ್ಮೆಂಟ್ನ ನಮ್ಮ ಮನೆ ಮದುವೆಯ ನಂತರ ಕೊಂಡುಕೊಂಡಿದ್ದು ನಮ್ಮಿಬ್ಬರ ಸ್ಯಾಲರಿ ಮತ್ತು ವರದಕ್ಷಿಣೆಯ ದುಡ್ಡಿನಿಂದ. ಆದ್ದರಿಂದ ಅದನ್ನು ಇಬ್ಬರು ಒಪ್ಪಿಕೊಂಡು, ಇಲ್ಲದಿದ್ದರೆ ಕೋರ್ಟ್ ಏನು ಹೇಳುತ್ತೋ ಅದೇ ರೀತಿ ನಡೆಯಲಿ. ನನ್ನ ಹೆಸರಿನ ಮೇಲಿರುವ 50 ಲಕ್ಷ ಅದು ಮದುವೆಗೂ ಮೊದಲು ನನ್ನ ಬಳಿ ಇರುವಂತಹ ಸೇವಿಂಗ್ಸ್ ಮತ್ತು ನನ್ನ ತಂದೆಯ ಆಸ್ತಿಯ ದುಡ್ಡು. ಅದನ್ನು ಕೆಟ್ಟ ಸಮಯ ಮತ್ತು ನನ್ನ ಮಗುವಿಗಾಗಿ ನಾನು ಉಳಿಸಿಕೊಂಡಿದ್ದು. ನಾನು ಪೊಲೀಸರಿಗೆ ಹೇಳಿದೆ, ತಕ್ಷಣ ನನ್ನ ರಿಪೋರ್ಟ್ ಅನ್ನು ಬರೆದುಕೊಳ್ಳಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸೀಲ್ ಮಾಡಿಬಿಡಿ, ಇವರು ಮಾಡಿಸಿದಂತಹ ಡೂಪ್ಲಿಕೇಟ್ ಪೇಪರ್ಗಳನ್ನು ನೀವು ತಕ್ಷಣ ಎನ್ಕ್ವೈರಿ ಮಾಡಿ ಅಂತ. ಮನೆ ಮತ್ತು ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಎಲ್ಲ ದುಡ್ಡನ್ನು ಅವರು ಮುಟ್ಟಲಾಗುವುದಿಲ್ಲ ಅಂತ ಅತ್ತೆ ಕೇಳಿಸಿಕೊಂಡಾಗ ಆಕೆ ತಕ್ಷಣ ಗಲಾಟೆ ಮಾಡಲು ಶುರು ಮಾಡಿದ್ರು. ಆದರೆ ಅಲ್ಲೇ ನಿಂತಿದ್ದ ವಕೀಲರನ್ನು ನೋಡಿದ ತಕ್ಷಣ ಅವರು ಸೈಲೆಂಟ್ ಆಗಿ ಅಲ್ಲೇ ಕುಳಿತು ಬಿಟ್ರು. ಶಂಕರ್ ನಡುಗುತ್ತಿರುವ ಕೈಗಳಿಂದಲೇ ಪೇಪರನ್ನು ತೆಗೆದುಕೊಂಡ. ಅವನು ನನ್ನ ಮುಖವನ್ನು ನೋಡುತ್ತಾ, ನೀನು ಇಷ್ಟೊಂದು ಕಠಿಣವಾಗುವುದು ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇದ್ದ. ನಾನು ಅವನ ಕಣ್ಣುಗಳಲ್ಲೇ ನೋಡುತ್ತಾ, ನೀನು ಮತ್ತು ನಿನ್ನ ಅಮ್ಮ ನನ್ನನ್ನು ಹುಚ್ಚಿ ಅಂತ ಸಾಬೀತು ಮಾಡಿ ಹುಚ್ಚಾಸ್ಪತ್ರೆಗೆ ಕಳುಹಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಆಗ ನಿನಗೆ ಈ ಪ್ರಶ್ನೆ ನೆನಪು ಬರಲಿಲ್ವಾ? ಅವನ ಬಳಿ ಯಾವುದೇ ಉತ್ತರವಿರಲಿಲ್ಲ. ಅವನು ಈಗ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ವಿಚ್ಛೇದನದ ಪತ್ರದ ಮೇಲೆ ಸಹಿ ಮಾಡಿದ್ದ. ನಾನು ಈಗ ಇಂತಹ ನೀಚ ವ್ಯಕ್ತಿಯ ಹೆಂಡತಿಯಾಗಿರಲಿಲ್ಲ, ಅಂತಹ ಕುತಂತ್ರಿಗಳ ಮನೆಯ ಸೊಸೆ ಕೂಡ ಆಗಿರಲಿಲ್ಲ. ನಾನು ಕೇವಲ ಒಂದು ಹೆಣ್ಣು ಮಗುವಿನ ತಾಯಿಯಾಗಿದ್ದೆ. ನಾನು ಒಂದು ಸ್ವತಂತ್ರ ಹೆಣ್ಣಾಗಿದ್ದೆ. ಶಂಕರ್ ಸೈನು ಮಾಡುತ್ತಿರುವುದನ್ನು ನೋಡಿದ ಅತ್ತೆಯ ಕಣ್ಣೀರು ಹಾಕ್ತಾ ಇದ್ರು. ಆದರೆ ಅದು ಯಾವುದೇ ದುಃಖದ ಕಣ್ಣೀರಾಗಿರ್ಲಿಲ್ಲ. ಎಲ್ಲವೂ ನಮ್ಮ ಕೈಯಿಂದ ಜಾರಿ ಹೋಗ್ತಾ ಇದೆ ಅನ್ನುವ ಚಿಂತೆಯ ಕಣ್ಣೀರು. ನಾನು ತಕ್ಷಣ ಅವರಿಬ್ಬರನ್ನು ನನ್ನ ಮನೆಯಿಂದ ಹೊರಗೆ ಹೋಗಲು ಹೇಳಿದೆ. ಅವರು ಜೊತೆ ಬಂದಿದ್ದ ಸಂಬಂಧಿಕರು ಯಾವಾಗಲೂ ಅಲ್ಲಿಂದ ಓಡಿ ಹೋಗಿದ್ರು. ಶಂಕರ್ ತನ್ನ ಅಮ್ಮನನ್ನು ಸಂಭಾಳಿಸುತ್ತಾ ಅಲ್ಲಿಂದ ಕರೆದುಕೊಂಡು ಹೋಗ್ತಾ ಇದ್ದ. ಎಲ್ಲರೂ ಈಗ ತಲೆ ಪಕ್ಕಿಸಿಕೊಂಡು ಅಲ್ಲಿಂದ ಹೊರಟು ಹೋದ್ರು. ನನ್ನ ಅಪ್ಪ ಮತ್ತು ಅಮ್ಮ ಆ ಕಾರು ತುಂಬಾ ದೂರ ಹೋಗುವುದನ್ನೇ ನೋಡ್ತಾ ನಿಂತಿದ್ರು. ಮಗಳೇ, ಈಗ ಎಲ್ಲವೂ ಮುಗಿದು ಹೋಯಿತು. ನೀನು ಮತ್ತು ನಿನ್ನ ಮಗು ಈಗ ನೆಮ್ಮದಿಯಾಗಿ ಜೀವಿಸಬಹುದು ಅಂತ ಹೇಳಿದ್ರು. ನಾನು ಅಮ್ಮನನ್ನು ತಬ್ಬಿಕೊಂಡು ಇಬ್ಬರು ಜೋರಾಗಿ ಅಳಲು ಶುರು ಮಾಡಿದ್ವು. ಆ ಕಣ್ಣೀರು ಯಾವುದೇ ದುಃಖದ ಕಣ್ಣೀರಾಗಿರಲಿಲ್ಲ, ಇದು ಸ್ವತಂತ್ರದ ಕಣ್ಣೀರಾಗಿತ್ತು. ನನಗೆ ಚೆನ್ನಾಗಿ ಗೊತ್ತು, ಒಂಟಿಯಾಗಿ ಮಗುವನ್ನು ಬೆಳೆಸುವುದು ಅಷ್ಟೊಂದು ಸುಲಭವೇನೂ ಅಲ್ಲ ಅಂತ. ಮುಂದೆ ಮುಂದೆ ನನಗೆ ತುಂಬ ಕಷ್ಟಗಳು ಎದುರಾಗ್ತವೆ ಅಂತ. ಆದರೆ ನನ್ನ ಜೊತೆ ನನ್ನ ಪರಿವಾರವಿತ್ತು. ನನಗೆ ಕೈಯಲ್ಲಿ ಕೆಲಸ ಕೂಡ ಇತ್ತು. ನನಗೆ ಸ್ವಲ್ಪ ಆಸ್ತಿ ಕೂಡ ಇತ್ತು. ನನಗೆ ಚೆನ್ನಾಗಿ ಗೊತ್ತು, ಎಲ್ಲ ಕಷ್ಟಗಳನ್ನು ನಾನು ಧೈರ್ಯವಾಗಿ ಎದುರಿಸಬಲ್ಲೆ ಅಂತ. ನನಗೆ ಗೊತ್ತಿಲ್ಲ, ಅತ್ತೆಯ ಈ ಸುಳ್ಳು ಡಾಕ್ಟರ್ ಸರ್ಟಿಫಿಕೇಟ್ಗಳು, ಆ ಆಡಿಯೋ ಎಲ್ಲವೂ ನಾವಿರುವ ಅಪಾರ್ಟ್ಮೆಂಟ್ನಲ್ಲಿ ಈಗ ಎಲ್ಲರಿಗೂ ಹೇಗೆ ಗೊತ್ತಾಗ್ಬಿಡ್ತು ಅಂತ. ಈಗ ಎಲ್ಲ ಕಡೆ ಕೇವಲ ಇದೇ ಮಾತಿನ ಚರ್ಚೆ ನಡೀತಾ ಇತ್ತು. ಮೊದಲೆಲ್ಲ ಆಕೆಯನ್ನು ನೋಡಿ ಎಷ್ಟೊಂದು ಗೌರವ ಕೊಡುತ್ತಿದ್ದ ಜನ ಈಗ ಆಕೆಯನ್ನು ನೋಡಿ ಮುಖ ತಿರುಗಿಸಿಕೊಂಡು ಆಡಿಕೊಳ್ತಾ ಇದ್ರು. ಅತ್ತೆ ಈಗ ಮನೆಯಿಂದ ಹೊರಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟಿದ್ರು. ಅವರು ಪಾರ್ಕಿಗೂ ಅಥವಾ ಮಾರ್ಕೆಟ್ಗೆ ಅಂತ ಹೊರಗೆ ಹೋದಾಗ ಜನ ಎಲ್ಲರೂ ಆಕೆಯನ್ನೇ ತುಂಬಾ ದ್ವೇಷದಿಂದ ನೋಡುತ್ತಿದ್ದರು. ಕೆಲವರು ಆಕೆಯ ಮುಖದ ಮೇಲೆ ಹೇಳ್ಬಿಡ್ತಾ ಇದ್ರು, ಇವಳು ಒಬ್ಬ ಕೆಟ್ಟ ಅತ್ತೆ ಮತ್ತು ನೀಚ ಹೆಂಗಸು ಅಂತ. ಇಷ್ಟು ವರ್ಷಗಳಿಂದ ಆಕೆ ಗಳಿಸಿದ್ದಂತಹ ಎಲ್ಲ ಗೌರವ ಮರ್ಯಾದೆ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾಗಿ ಬಿಟ್ಟಿತ್ತು. ಮಹಿಳಾ ಸಮಿತಿ ಕೂಡ ಅವರನ್ನು ಕರೆಸಿ ಸೊಸೆಯ ಜೊತೆ ಮಾಡಿದ ಎಲ್ಲ ಅನ್ಯಾಯಕ್ಕೂ ಉತ್ತರವನ್ನು ಕೇಳಿದ್ರು. ಶಂಕರ್ನ ಪರಿಸ್ಥಿತಿ ಕೂಡ ಈಗ ಅಷ್ಟೊಂದು ಚೆನ್ನಾಗಿ ಏನೂ ಇರಲಿಲ್ಲ. ಅವರ ಆಫೀಸಿನಲ್ಲಿ ಕೂಡ ಈ ಸುದ್ದಿ ಹರಡಿಬಿಟ್ಟಿತ್ತು. ಯಾವ ಮನುಷ್ಯ ತನ್ನ ಹೆಂಡತಿಯ ಪ್ರಾಪರ್ಟಿಗಾಗಿ ಇಷ್ಟೊಂದು ದೊಡ್ಡ ಕುತಂತ್ರ ಮಾಡ್ತಾ ಇದ್ನೋ ಅಂಥವರಿಗೆ ಯಾರಾದರೂ ಹೇಗೆ ತಾನೇ ನಂಬಿ ಜವಾಬ್ದಾರಿಯನ್ನು ಕೊಡುವುದು ಅಂತ ಎಲ್ಲರೂ ಯೋಚಿಸ್ತಾ ಇದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗುವ ಅವನ ಕನಸು ಈಗ ಮುರಿದು ಬಿದ್ದಿತ್ತು. ಮೊದಲೆಲ್ಲ ಅವನಿಗೆ ಎಷ್ಟೋ ಗೌರವ ಕೊಡುತ್ತಿದ್ದ ಜನ ಈಗ ಅವನ ಮುಖ ನೋಡಲು ಸಹ ಇಷ್ಟಪಡ್ತಾ ಇರಲಿಲ್ಲ. ಅವನಿಗೆ ಈಗ ಮುಂದೆ ಹೋಗಲು ದಾರಿ ಇರಲಿಲ್ಲ, ಹಿಂದೆ ಬರಲು ಯಾವುದೇ ದಾರಿ ಇರಲಿಲ್ಲ. ನನ್ನ ನಾದಿನಿಯ ಜೀವನಕ್ಕೂ ಕೂಡ ಇದು ತುಂಬಾ ದೊಡ್ಡ ಏಟನ್ನೇ ಕೊಟ್ಟಿತ್ತು. ಯಾವ ಹುಡುಗನನ್ನು ಅವಳು ಮದುವೆ ಮಾಡಿಕೊಳ್ಬೇಕು ಅಂದುಕೊಂಡಿದ್ಲೋ ಆ ಹುಡುಗನಿಗೆ ಅವನ ಪರಿವಾರಕ್ಕೆ ಈ ಎಲ್ಲ ಸತ್ಯ ಗೊತ್ತಾದಾಗ ಅವರು ಆ ಕ್ಷಣವೇ ಅವರ ಸಂಬಂಧವನ್ನು ಮುರಿದು ಹಾಕಿದ್ರು. ಇಂತಹ ನೀಚ ಕೆಟ್ಟ ಪರಿವಾರದ ಜೊತೆ ನಮಗೆ ಸಂಬಂಧ ಬೇಕಾಗಿಲ್ಲ ಅಂತ. ಈಗ ಆ ಪರಿವಾರ ಪೂರ್ತಿಯಾಗಿ ಹಾಳಾಗಿ ಬಿಟ್ಟಿತ್ತು. ಅವರ ಬಳಿ ಎಷ್ಟೊಂದು ದೊಡ್ಡ ಮನೆ ಇತ್ತು, ಆದರೆ ಈಗ ಯಾರು ಅವರ ಜೊತೆ ಮಾತನಾಡಲು ಸಿದ್ಧರಿರಲಿಲ್ಲ. ಸಮಾಜದ ಬಹಿಷ್ಕಾರ ಈಗ ಅವರಿಗೆ ತುಂಬಾ ದೊಡ್ಡ ಶಿಕ್ಷೆಯಾಗಿ ಬಿಟ್ಟಿತ್ತು. ದೀಪಾ ಫೋನ್ ಮಾಡಿ ನನಗೆ ಈ ವಿಷಯಗಳನ್ನು ಹೇಳಿದಾಗ ನಾನು ಕೇವಲ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡಿದ್ದೆ. ಎಷ್ಟೋ ಬಾರಿ ಜನ ಕೊಡುವ ಶಿಕ್ಷೆ ಕಾನೂನಿನ ಶಿಕ್ಷೆಗಿಂತಲೂ ತುಂಬಾ ದೊಡ್ಡದಾಗಿರುತ್ತೆ.
ಯಾವಾಗ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೋ, ಯಾವಾಗ ಜೈಲಿಗೆ ಹೋಗಬೇಕಾಗುತ್ತೋ ಅಂತ ಆಕೆ ಯಾವಾಗಲೂ ಹೆದರಿಕೊಂಡು ರೂಮಿನಲ್ಲೇ ಕುಳಿತುಕೊಂಡಿರ್ತಾ ಇದ್ರಂತೆ. ಕೆಲವೊಮ್ಮೆ ಆಗಾಗ ಜೋರಾಗಿ ಕೂಗಿಕೊಳ್ಳುತ್ತಾ ಇದ್ರಂತೆ. ಆಕೆ ಪದೇ ಪದೇ ಕನವರಿಸ್ತಾ ಇದ್ರು, ಈ ಮನೆ ನಂದು ಅಂತ. ಜನ ಸ್ವಲ್ಪ ಸಮಯದ ನಂತರ ಎಲ್ಲವನ್ನೂ ಮರೆಯಬಹುದು, ಆದರೆ ಅವರಿಗಾದ ಈ ಅವಮಾನ, ಅವರ ಜೀವನವೆಲ್ಲ ಮರೆಯಲು ಸಾಧ್ಯವಿರಲಿಲ್ಲ. ಇತ್ತೀಚೆಗೆ ಅತ್ತೆ ಮಾನಸಿಕವಾಗಿ ತುಂಬಾ ಕುಂಗಿ ಹೋಗಿದ್ರಂತೆ. ಡಾಕ್ಟರ್ ಕೂಡ ಹೇಳ್ಬಿಟ್ಟಿದ್ರಂತೆ ಆಕೆ ಹೆಚ್ಚಿನ ಡಿಪ್ರೆಷನ್ ನಲ್ಲಿದ್ದಾರೆ ಅಂತ. ಅತ್ತೆ ನನ್ನನ್ನು ಹುಚ್ಚಿಯನ್ನಾಗಿ ಮಾಡಬೇಕು ಅಂತ ಅಂದುಕೊಂಡಿದ್ಲು, ಆದ್ರೆ ಈಗ ಆಕೆಗೆ ಹುಚ್ಚಿಯಾಗಿ ಬದಲಾಗ್ತಾ ಇದ್ಲು. ಯಾರು ಬೇರೆಯವರಿಗೆ ಕಷ್ಟ ಕೊಟ್ಟು ಅನ್ಯಾಯ ಮಾಡಿ ಬದುಕುತ್ತಾರೋ ಅವರು ಮಾಡಿದ್ದು ಅವರಿಗೆ ಒಂದಲ್ಲದೆ ಒಂದು ದಿನ ಖಂಡಿತ ವಾಪಸ್ ಬಂದೇ ಬರುತ್ತೆ ಅಲ್ವಾ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.